Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 4 ಆಫ್ EMI. ಅದೇ ಮಂತ್ಲಿ ಕಟ್ತೀವಲ್ಲ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ತಗೊಂಡ್ರೆ ಆ EMI ಬಗ್ಗೆ ನಾನು ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ EMI ಇನ್ ಫಿಸಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ವಿಡಿಯೋನಲ್ಲಿ ನಾವು ಮೋಷನಲ್ EMF ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ. ನೆಕ್ಸ್ಟ್ ವಿಡಿಯೋನು ಅದೇ ಇರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಅದರ ನೆಕ್ಸ್ಟ್ ವಿಡಿಯೋನು ಮೋಷನಲ್ EMF ಇರುತ್ತೆ. ಸೊ ವೇರಿಯಸ್ ಕೇಸಸ್ನ ತಗೊಂಡು ಡಿಫ್ರೆಂಟ್ ಪಾಸಿಬಲ್ ನೀಟ್ JEE ಕ್ವಶನ್ಸ್, ಸೂಪರ್ ಆಗಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸು, ಅದರ ಜೊತೆಗೆ ಪಾಸಿಬಲ್ ಕ್ವಶನ್ಸು ಮತ್ತೆ ಕಾನ್ಸೆಪ್ಟ್ಸ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. ತಗೊಳ್ಳಿ ಪೆನ್ನು ಪೇಪರು, ಹಾಕಿ ಹೆಡಿಂಗು ಮೋಷನಲ್ EMF. Motional EMF, electromotive force. Let us consider a magnetic field which is into the plane of the board. Magnetic field ಈ ರೀತಿ ಒಂದು ಸೆಟಪ್ ನ ಕನ್ಸಿಡರ್ ಮಾಡೋಣ, which is going into the plane of the board as shown in the figure. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ರಾಡ್ ನ ತಗೊಂಡು ಮೂವ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ಎ ರಾಡ್ ಆಫ್ ಲೆಂತ್ L. ಒಂದು ರಾಡ್ ನ ತಗೊಂತೀನಿ ಆಫ್ ಲೆಂತ್ L ಅಂಡ್ ಮೂವಿಂಗ್ ವಿತ್ ದ ಸ್ಪೀಡ್ V. ಒಂದು ರಾಡ್ ನ ತಗೊಂಡು ಸ್ಪೀಡ್ V ನಲ್ಲಿ ಮೂವ್ ಮಾಡಿದಾಗ ಇಟ್ ಕನ್ವರ್ಟ್ಸ್ ಇಂಟು ಈಕ್ವಲೆಂಟ್ ಸೆಲ್. ಅರೆ ಇದು ಒಂದು ಸೆಲ್ ತರ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೆಲ್ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ತೋರ್ಸತ್ತೋ ಅದೇ ರೀತಿ ಈ ರಾಡ್ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ತೋರ್ಸುತ್ತೆ. ಅದೇಂಗ್ ಸರ್, ಇದೊಂದು ಮೆಟಾಲಿಕ್ ಕಂಡಕ್ಟರು, ನೀವು ನೋಡಿದ್ರೆ ಸೆಲ್, ಇವೆರಡು ಒಂದೇ ತರ ಬಿಹೇವ್ ಮಾಡುತ್ತೆ. ಹೌದು, ದಟ್ ಈಸ್ ಅ ಟ್ವಿಸ್ಟ್. ಯಾವಾಗ ಈ ರಾಡ್ ಮೂವ್ ಆಗ್ತಿರೋದು ಇದರಲ್ಲಿ ಒಂದು ಫಿನೋಮಿನನ್ ಆಗತ್ತೆ. ಅದೇನು ಅಂತ ಈ ಸದ್ಯದಲ್ಲೇ ಇನ್ನೊಂದು 2 ನಿಮಿಷದಲ್ಲೇ ನಿಮಗೆ ಗೊತ್ತಾಗತ್ತೆ. ಆ ಫಿನೋಮಿನನ್ ಇಂದ ಇವನು ಎಕ್ಸಾಕ್ಟ್ ಆಗಿ EMF ತರ ಒಂದು EMF ಕ್ರಿಯೇಟ್ ಮಾಡ್ತಾನೆ. ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಓಪನ್ ಸೆಲ್. ಒಂದು ಸೆಲ್ ನ ಓಪನ್ ಅಲ್ಲಿ ಇಟ್ಟರೆ ಯಾವ ರೀತಿ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ವೆನ್ ದ ಸೆಲ್ ಈಸ್ ಓಪನ್, ಅದನ್ನೇ EMF ಅಂತ ಕರೆದಿದ್ವಿ. ಅದೇ ರೀತಿ ಇವೆರಡರ ನಡುವೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ನಾನು ಸ್ಪೀಡ್ ಸ್ಮಾಲ್ v ಅಂತ ಕರ್ಕೊಂತೀನಿ. ಮುಂದೆ ಇನ್ನೊಂದು v ಬರುತ್ತೆ. ವಿಲ್ ಕಮ್ ಟು ನೋ. ಸೊ ದೇರ್ ಎಕ್ಸಿಸ್ಟ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಎಂಡ್ಸ್ ಆಫ್ ದ ರಾಡ್. ಆ ಎರಡು ಎಂಡ್ಗಳ ನಡುವೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ನಾವು ಏನಂತ ಕರೆದ್ವಿ? EMF ಅಂತ ಕರೆದ್ವಿ. ನಾವು ಸಪೋಸ್ ಈಗ ಈ ಎರಡು ಎಂಡ್ಗಳಿಂದ ಇದು ಮೂವ್ ಆಗ್ತಾ ಇರಬೇಕು, ನಿಂತಿದ್ರೆ ಆಗಲ್ಲ. ಈ ಎರಡು ಎಂಡ್ಗಳಿಂದ ಒಂದು ವೈರ್ನ ತಗೊಂಡು, 2 ವೈರ್ನ ತಗೊಂಡು ಬಲ್ಬ್ಗೆ ಅಥವಾ ರೆಸಿಸ್ಟರ್ಗೆ ಕನೆಕ್ಟ್ ಮಾಡಿ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಅಂದ್ರೆ ಈ ರೀತಿ ನಾವು ಒಂದು ಬ್ಯಾಟ್ರಿನ, ಆರ್ಟಿಫಿಷಿಯಲ್ ಬ್ಯಾಟ್ರಿನ ಕ್ರಿಯೇಟ್ ಮಾಡ್ಬೋದು. ವಾಟ್ ಈಸ್ ಹ್ಯಾಪನಿಂಗ್ ಸರ್, ಯಾಕೆ ಆಗ್ತಿದೆ ಹಿಂಗೆ? ಲೆಟ್ಸ್ ಡಿಸ್ಕಸ್ ಇನ್ ದ ಮೈಕ್ರೋ ಲೆವೆಲ್. ನೀಟಾಗಿ ಝೂಮ್ ಹಾಕಿ ಅಲ್ಲಿ ಒಳಗಡೆ ಏನೇನು ಆಗ್ತಿದೆ, ವೈ ದಿಸ್ ಇಸ್ ಹ್ಯಾಪನಿಂಗ್, ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂತು ಅನ್ನೋದು ಮೈಕ್ರೋ ಲೆವೆಲ್ ಅಲ್ಲಿ ಫಿಸಿಕ್ಸ್ ನ ಫೀಲ್ ಮಾಡ್ಕೊಂಡು ಅರ್ಥ ಮಾಡೋಣ. ರಾಡ್ ಮೂವ್ ಆಗೋದಕ್ಕೂ EMF ಪ್ರೊಡ್ಯೂಸ್ ಆಗೋದಕ್ಕೂ ಸಂಬಂಧ ಏನಿದೆ, ಹೇಗೆ ಬಂತು? ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬೇಸಿಕಲಿ ನಾನು ಕನ್ಸಿಡರ್ ಮಾಡಿರೋದು ಒಂದು ರಾಡ್ ನ ಕನ್ಸಿಡರ್ ಮಾಡಿದ್ದೀನಿ ಆಫ್ ಲೆಂತ್ L ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಅಂಡ್ ಕಂಡಕ್ಟರ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅರೆ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್, ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್. ಇದನ್ನೇ ನಾನು ಝೂಮ್ ಹಾಕಿ ಇಲ್ಲಿ ಬರ್ಕೊತೀನಿ ದೊಡ್ಡದಾಗಿ. ಸೇಮ್ ರಾಡ್ನ ಝೂಮ್ ಹಾಕಿ ಈ ಕಡೆ ಬರ್ಕೊತಾ ಇದ್ದೀನಿ. ಎಲೆಕ್ಟ್ರಾನ್ಸ್ ಇರುತ್ತೆ. ವೆನ್ ದಿಸ್ ಇಸ್ ಮೂವಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವಾಗ ಒಂದು ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆನ್ಸ್ ಅಲ್ಲಿ ಮೂವ್ ಆಗುತ್ತೋ ಅದ್ರ ಒಳಗಡೆ ಇರ್ತಕ್ಕಂಥ ಚಾರ್ಜಸ್ ಏನಿದೆ, ಲೆಟ್ ಮಿ ಕನ್ಸಿಡರ್ ಚಾರ್ಜಸ್, ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಅಫ್ಕೋರ್ಸ್ ಪಾಸಿಟಿವ್ ಚಾರ್ಜ್ ಇರಲ್ಲ, ನೆಗೆಟಿವ್ ಚಾರ್ಜಸ್ ಮಾತ್ರ ಇರುತ್ತೆ. ಸಪೋಸ್ ಇದರಲ್ಲಿ ಏನಾದರೂ ಪಾಸಿಟಿವ್ ಚಾರ್ಜಸ್ ಇದ್ರೆ, ಸಿನ್ಸ್ ದ ರಾಡ್ ಈಸ್ ಮೂವಿಂಗ್ ಲೈಕ್ ದಿಸ್, magnetic field is into the plane of the board. ನೆನಪಿದೆಯಾ? when a charge moves in the presence of magnetic field, it experiences a magnetic force given by Fm is equals to Q into vector V cross vector B. ನೆನಪಾಯ್ತಾ? ಏನಾದರೂ ಲಾರೆನ್ಸ್ ಫಾರ್ಮುಲಾ ಅಲ್ಲಿ ಓದಿರ್ತೀರಿ ಮ್ಯಾಗ್ನೆಟಿಕ್ ಫೋರ್ಸ್. ಈಗ ಡೈರೆಕ್ಷನ್ ಹೇಳಬೇಕು. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ವೆಲಾಸಿಟಿ ವೆಕ್ಟರ್ ಈ ರೀತಿ ಇದೆ. ದಿಸ್ ಇಸ್ ದ ವೆಲಾಸಿಟಿ ವೆಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ V ಕ್ರಾಸ್ B ಟಿಶ್ಕ್ಯಾವ್. ನೋಡಿ ಇದು V, ಇದು B. V ಕ್ರಾಸ್ B ಟಿಶ್ಕ್ಯಾವ್. ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸಸ್ ಎ ಅಪ್ವರ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ತನ್ನಲ್ಲಿರ್ತಕ್ಕಂಥ
ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಪಾಸಿಟಿವ್ ಚಾರ್ಜಸ್ ಮೇಲೆ ಹೋಗಕ್ಕೆ ಟ್ರೈ ಮಾಡಿದ್ರೆ ನೆಗೆಟಿವ್ ಚಾರ್ಜಸ್ ಡೌನ್ ಸೈಡ್ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಸೊ FM ಪ್ರಾಕ್ಟಿಕಲಿ ಇವ್ರು ಇರಲ್ಲ, ಹಾಗಾಗಿ ಇವ್ರನ್ನ ಇಗ್ನೋರ್ ಮಾಡ್ಕೊಳ್ಳಿ. ಓನ್ಲಿ ನೆಗೆಟಿವ್ ಚಾರ್ಜಸ್ ವಿಲ್ ಬಿ ದೇ and they are experiencing force downside. ಕೆಳಗಡೆಗೆ ಯಾರೋ ಎಳಿತಿದ್ದಾರೆ, ಯಾರು? ಮ್ಯಾಗ್ನೆಟಿಕ್ ಫೋರ್ಸ್. As a result, the negative charges starts accumulating at the bottom of the conductor in the given situation. At a downside bottom of the conductor ಅಲ್ಲಿ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಿದೆ ಅಂದ್ರೆ ಅದರ ಈಕ್ವಲೆಂಟ್ ಆಗಿ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಇರಲೇಬೇಕಾ? ನೆಗೆಟಿವ್ ಚಾರ್ಜಸ್ ಅಂದ್ರೆ ಏನಪ್ಪ? ಎಲೆಕ್ಟ್ರಾನ್ಸ್ ಎಲ್ಲ ಖಾಲಿ ಆಗ್ತಾ ಇದೆ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಬರ್ತಾ ಇದೆ, ಫ್ರೀ ಎಲೆಕ್ಟ್ರಾನ್ಸ್ ಬರ್ತಾ ಇದೆ, ಅಲ್ಲಿ ಪಾಸಿಟಿವ್ ಚಾರ್ಜ್ ಗೇನ್ ಆಗ್ತಾ ಇದೆ ಅಂತ ತಾನೇ ಅರ್ಥ. ಆಸ್ ಎ ರಿಸಲ್ಟ್ there is a net positive charge in upper side, net positive charge accumulated and net negative charge is accumulated at the bottom of the conductor. ಅರೆ ಅಲ್ಲಿ ಪಾಸಿಟಿವ್ ಚಾರ್ಜು, ಇಲ್ಲಿ ನೆಗೆಟಿವ್ ಚಾರ್ಜು, ಒಂದ್ ಕಡೆ ಪಾಸಿಟಿವ್ ಚಾರ್ಜು, ಇನ್ನೊಂದ್ ಕಡೆ ನೆಗೆಟಿವ್ ಚಾರ್ಜು ಇದ್ರೆ ಏನಾಗತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ. ದೇರ್ ಇಸ್ ಎ ಕ್ರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಅದನ್ನ ನಾನು ಇ ಅಂತ ಕರಿತೀನಿ, ವೆಕ್ಟರ್ ಇ. ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೋರ್ಸ್ ಏನು ಪಾಸಿಟಿವ್ ಚಾರ್ಜ್ ನ ಈ ಕಡೆಗೆ ತಗೊಂತಾ ಇದೆ, ಮ್ಯಾಗ್ನೆಟಿಕ್ ಫೋರ್ಸು ಪಾಸಿಟಿವ್ ಚಾರ್ಜ್ ನ ಮೇಲೆ ಪುಲ್ ಮಾಡ್ಕೊತಾ ಇದೆ. ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಚಾರ್ಜ್ ನ ಏನ್ ಮಾಡ್ತಾ ಇದೆ? ಮ್ಯಾಗ್ನೆಟಿಕ್ ಫೋರ್ಸ್ ಡೌನ್ ಸೈಡ್ ಪುಷ್ ಮಾಡ್ತಾ ಇದೆ. ಬಟ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಾ ಇದೆ ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಟ್ರೈಸ್ ಟು ಪುಲ್ ಡೌನ್ ಸೈಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ? ಇಲ್ಲಿ ಬೇರೆ ಯಾವ್ದಾದ್ರು ಪಾಸಿಟಿವ್ ಚಾರ್ಜ್ ಇದ್ರೆ ಈ ಕಡೆ ಕಳ್ಸಕ್ ಟ್ರೈ ಮಾಡುತ್ತೆ. ದಿಸ್ ಇಸ್ ಎಫ್ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನ್ಸ್ ನ ಏನ್ ಮಾಡುತ್ತೆ? ಈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆಗೆ ಪುಲ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಈಸ್ ದ ಥಿಂಗ್ ಹ್ಯಾಪನಿಂಗ್. ಇನಿಷಿಯಲಿ ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಇರುತ್ತೆ. ಇನಿಷಿಯಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ magnetic force is more compared to electric force. ಹೋಗ್ತಾ ಚಾರ್ಜಸ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಎಲೆಕ್ಟ್ರಿಕ್ ಫೋರ್ಸ್ ಜಾಸ್ತಿ ಆಗತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಸ್ ಟೈಮ್ ಪ್ರೊಸೀಡ್ಸ್ ನೋಡಿ, ಇದೆಲ್ಲ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಆಚೆ ಬರಂಗಿಲ್ಲ, ಪೂರ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದು ಹಾಗೆ ಹೋಗ್ತಾ ಇದೆ, ವೈ ಅಂತ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸೊ ಆಸ್ ಟೈಮ್ ಪ್ರೊಸೀಡ್ಸ್ ದ ಎಫ್ ಇ ಆಲ್ಸೋ ಇನ್ಕ್ರೀಸ್ ಆಗ್ತಾ ಯಾವುದೋ ಒಂದು ಸಿಚುವೇಶನ್ ಬರುತ್ತೆ. ಅಟ್ ಒನ್ ಸಿಚುವೇಶನ್ ಎರಡು ಫೋರ್ಸಸ್ ಈಕ್ವಲ್ ಆಗೋ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಟ್ ದಟ್ ಸಿಚುವೇಶನ್ ಐ ರೈಟ್ ದ ಕಂಡೀಷನ್ ಅಟ್ ಈಕ್ವಿಲಿಬ್ರಿಯಂ. ಒಬ್ರು ಇನ್ನೊಬ್ಬರಿಂದ ತಾನೇ ಕ್ರಿಯೇಟ್ ಆಗ್ತಿರೋದು. ಅಟ್ ಈಕ್ವಿಲಿಬ್ರಿಯಂ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೋರ್ಸ್. ಮ್ಯಾಗ್ನಿಟ್ಯೂಡ್ ಮಾತ್ರ ಡೈರೆಕ್ಷನ್ ಆಪೋಸಿಟ್ ಆಗಿರುತ್ತೆ. ಅರೆ ಎಕ್ಸಾಕ್ಟ್ ಆಗಿ ಬರೀಬೇಕಾದ್ರೆ ಎಫ್ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಫ್ ಮ್ಯಾಗ್ನೆಟಿಕ್, ಈ ರೀತಿ ಬರೀಬೇಕಾಗತ್ತೆ. ವೆಕ್ಟರ್ ಫಾರ್ಮ್ ಅಲ್ಲಿ ಬರುತ್ತೆ. ನಂಗೆ ಸದ್ಯಕ್ಕೆ ಮ್ಯಾಗ್ನಿಟ್ಯೂಡ್ ಸಾಕು, ಹಾಗಾಗಿ ಈ ರೀತಿ ಬರ್ತಾ ಇದ್ದೀನಿ. ಆಸ್ ಎ ರಿಸಲ್ಟ್ ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. ಈ ಈಕ್ವೇಶನ್ ನ ನೋಟ್ ಮಾಡಿ ಕರೆಕ್ಟ್ ಆಗಿ. ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದು ಸ್ಯಾಟಿಸ್ಫೈ ಆಗುತ್ತೆ. ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಗೆ ಈಕ್ವೇಶನ್ ಏನಪ್ಪ? ಕ್ಯೂ ಇಂಟು ವಿ ಕ್ರಾಸ್ ಬಿ. ಕ್ಯೂ ಅಂದ್ರೆ ಚಾರ್ಜಸ್ ಪ್ರೆಸೆಂಟ್ ಹಿಯರ್, ಅದೇ ಎಲೆಕ್ಟ್ರಾನ್ಸ್ ಇ ತಾನೆ, ಎಲೆಕ್ಟ್ರಾನ್ಸ್ E into V cross B, vector V cross vector B, that is equals to electric force ಏನಿದೆ E into vector E. ಬರೀ ಮ್ಯಾಗ್ನಿಟ್ಯೂಡ್ ತಗೋಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತಗೋತೀನಿ. ವಾಟ್ ಇಸ್ V cross B? ಅರೆ V ಈ ಕಡೆಗಿದೆ, B ಈ ಕಡೆಗಿದೆ. V cross B is VB sin 90. ಹಾಗಾದ್ರೆ ಈ ಇನ ಸಾಯಿಸ್ಬಿಟ್ಟು ವಿ ಇಂಟು ಬಿ ಇಂಟು ಸೈನ್ ಆಫ್ 90 ದಟ್ ಈಸ್ ಈಕ್ವಲ್ಸ್ ಟು, ಬರೀ ಸ್ಕೇಲಾರ್ ಬರಿತಾ ಇದ್ದೀನಿ, ಸ್ಕೇಲಾರ್ ಮಾತ್ರ ಬರಿತಾ ಇದೆ, ನಾನು ವೆಕ್ಟರ್ ಕ್ವಾಂಟಿಟಿ ಬರಿತಾ ಇಲ್ಲ. ಸೊ ಹಾಗಾಗಿ ಈ ಸೈನ್ 90 ಕೂಡ 1 ಆಗತ್ತೆ. ದೇರ್ಫೋರ್ ವಾಟ್ ಯು ಗೆಟ್ ಇಸ್ ಇ ಇಸ್ ಈಕ್ವಲ್ಸ್ ಟು ವಿ ಬಿ. ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಈಕ್ವಿಲಿಬ್ರಿಯಂ ಕಂಡೀಷನ್ ಇಸ್ ಇ ಇಸ್ ಈಕ್ವಲ್ಸ್ ಟು ವಿ ಬಿ.
ವಿ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ನಂಗೊಂದು ವಿಷಯ ಹೇಳಿ, ಈಗ ಇಲ್ಲಿ ಈ ಎಂಡ್ ನಡುವೆ ವೆನ್ ದರ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ there should be a potential difference. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್? ಲಾಂಗ್ ಎಗೋ ಒಂದಾನೊಂದು ಕಾಲದಲ್ಲಿ ನಾವು ಸ್ಟಡಿ ಮಾಡಿದ್ವಿ ಚಾಪ್ಟರ್ 1 ನಲ್ಲಿ, ಅದೇ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ. ಸೆಕೆಂಡ್ PUCನೇ, ಫಸ್ಟ್ PUC ಅಲ್ಲ. ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್, E is equals to -dV divided by dx. ನೆನಪಿದೆಯಾ? ಪಕ್ಕ? ಶೋರ್? ಹಾಗಾದ್ರೆ dV is equals to E into dx. There is a potential difference. There is an electric field in the region and distance. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಾನು E into L ಅಂತ ಬರೀಬಹುದಾ? ಬೈ ಕನ್ಸಿಡರಿಂಗ್ ದ ಲೆಂತ್ ಆಫ್ ದ ರಾಡ್ ಇಸ್. ಇವೆರಡು ಎಂಡ್ಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ dV is equals to E into dx. The potential difference across two ends of the conductor is given by dV is equals to E into dx. ಇದನ್ನ ಇಂಟಿಗ್ರೇಟ್ ಮಾಡ, ಅದೇ ಇದು ಸ್ಮಾಲ್ ಚೇಂಜ್ ಇನ್ ದ ಸ್ಮಾಲ್ ಡಿಫರೆನ್ಸ್ ಇನ್ ದ ಪೊಟೆನ್ಷಿಯಲ್ ಫಾರ್ ಸ್ಮಾಲ್ ಡಿಸ್ಟೆನ್ಸ್ ಗೆ ಈ ರೀತಿ ತಗೋಣ. ಫಾರ್ ಎಂಟೈರ್ ರಾಡ್ ವಾಟ್ ವಿ ಗೆಟ್ ಇಸ್ ಡೆಲ್ಟಾ V is equals to E into L. ಡೆಲ್ಟಾ V is equals to E into L. ಹಾಗಾದ್ರೆ ಈ E ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ ಡೆಲ್ಟಾ V is equals to VBL ಅಥವಾ BVL. ನಿಮಗೆ ಮೋಸ್ಟ್ಲಿ BVL ಅನ್ನೋ ತರ ಫಾರ್ಮುಲಾ ನೆನಪಿರುತ್ತೆ. ಇಟ್ಸ್ ಓಕೆ, ಯಾವ ರೀತಿ ಬೇಕಾದ್ರೂ ಆ ರೀತಿ ಫೈಂಡ್ ಔಟ್ ಮಾಡೋಣ. ವಾಟ್ ಇಸ್ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್? ದಿಸ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಂಡ್ಸ್ ಆಫ್ ದ ಕಂಡಕ್ಟರ್ ವೆನ್ ನೋ ಕರೆಂಟ್ ಇಸ್ ಡ್ರಾನ್. ಅದನ್ನೇ ತಾನೇ ನಾವು ಸೆಲ್ ಅಲ್ಲಿ EMF ಅಂತ ಕರೆದಿದ್ದು. EMF. ಇವೆರಡೂ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ EMF. ಇವನು ಒಂದು ಸೆಲ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಈಕ್ವಲೆಂಟ್ಲಿ ಇಟ್ ಈಸ್ ಬಿಹೇವಿಂಗ್ ಲೈಕ್ ಎ ಸೆಲ್ ವಿತ್ ಓಪನ್ ಸರ್ಕ್ಯೂಟ್. ಯಾರು ಕರೆಂಟ್ ಡ್ರಾ ಮಾಡ್ತಿಲ್ಲ, ಓಪನ್ ಸೆಲ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಕಾಲ್ಡ್ ಆಸ್ EMF ಆಫ್ ದ ರಾಡ್ ವಿಚ್ ಇಸ್ ಮೂವಿಂಗ್ ವಿತ್ ದ ಸ್ಪೀಡ್ V. ಯಾಕೆ ಕ್ರಿಯೇಟ್ ಆಗ್ತಾ ಇರೋದು? ಮೂವ್ ಆಗ್ತಾ ಇರೋದ್ರಿಂದ V 0 ಮಾಡ್ಬಿಡಿ, EMF 0 ಆಗುತ್ತೆ. Hence this is called as motional EMF. Motional EMF that is equals to BVL. ಹೇಗೆ ಇನ್ಕ್ರೀಸ್ ಮಾಡ್ಬೋದು? ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡಿದ್ರೆ ಮೋಷನಲ್ EMF ಇನ್ಕ್ರೀಸ್ ಆಗುತ್ತೆ. V ನ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. L ನ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಸ್ಪೆಷಲ್ ಕೇಸ್. ಐ ರಿಪೀಟ್, ನಾನು ಕನ್ಸಿಡರ್ ಮಾಡಿರೋದು ಸ್ಪೆಷಲ್ ಕೇಸ್. ವೆರಿ ಸ್ಪೆಷಲ್ ಕೇಸ್. ಓನ್ಲಿ ಸ್ಪೆಷಲ್ ದೋಸೆ ಅಲ್ಲ, ಸ್ಪೆಷಲ್ ಕೇಸ್. ಇಲ್ಲಿ ನಾನು ಕನ್ಸಿಡರ್ ಮಾಡಿರೋದು ವೆನ್ ವೆಲಾಸಿಟಿ ವೆಕ್ಟರ್, ಲೆಂತ್ ವೆಕ್ಟರ್ ಅಂಡ್ magnetic field are mutually perpendicular to each other. ನೋಡಿ, ಮೂರು ಪರ್ಪೆಂಡಿಕ್ಯುಲರ್ ಆಗಿದೆಯಾ? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್. ದಿಸ್ ಇಸ್ ಅ ವೆಲಾಸಿಟಿ, ಪರ್ಪೆಂಡಿಕ್ಯುಲರ್ ಆಗಿದೆಯಾ? ದಿಸ್ ಇಸ್ ದ ಲೆಂತ್ ಆಫ್ ದ ವೆಕ್ಟರ್, ದಿಸ್ ಇಸ್ ಅ ವೆಲಾಸಿಟಿ, again perpendicular. This is the length of the vector, this is the direction of the magnetic field, again 90 degree ಬರ್ತಾ ಇದೆ into the plane of the board. ಈ ಮೂರು ಪರ್ಪೆಂಡಿಕ್ಯುಲರ್ ಇದ್ದಾಗ ನಾವು ಡಿರೈವ್ ಮಾಡಿರೋದು. ಸರ್ ಅದೇ ಬೇರೆ ಇದ್ರೆ ಏನಾಗುತ್ತೆ ಸರ್? ಅದನ್ನ ನೆಕ್ಸ್ಟ್ ಕೇಸ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇದೇ ಡಿರೈವೇಶನ್ ನ NCERT ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ಡಿರೈವ್ ಮಾಡ್ತೀನಿ. ಮೇ ಬಿ ಬೋರ್ಡ್ ಎಕ್ಸಾಮ್ ಕೇಳ್ಬೋದು, ಕಾನ್ಸೆಪ್ಟ್ ಗೊತ್ತಾಗ್ಲಿ ಅಂತ. ಅರೆ, ಮೋಷನಲ್ EMF ಯಾಕೆ ಬರ್ತಿದೆ? ಮೈಕ್ರೋ ಲೆವೆಲ್ ರೀಸನ್. ಯಾರ ರೀಸನು? ಎಲೆಕ್ಟ್ರಿಕ್ ಫೋರ್ಸು ಮತ್ತೆ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗೋದ್ರಿಂದ ಈ EMF ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನ ನಾವು NCERT ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಕಾರ ಡಿರೈವ್ ಮಾಡೋಣ. ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದನ್ನ ಬರೀರಿ. ಸೊ ಲೆಟ್ಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ದೆನ್ ಪಕ್ಕ ಶೋ. ಲೆಟ್ಸ್ ಡಿರೈವ್ ದ ಸೇಮ್ ಥಿಂಗ್ with the help of NCERT. Method 2 exam ಅಲ್ಲಿ ಇದನ್ನೇ ಬರೀರಿ. motional EMF as per NCERT. So this is based on using Faraday's law use ಮಾಡಿ derive ಮಾಡೋಣ. Faraday's law. Done? Okay, let me consider a magnetic field which is into the plane of the board. Tasku, pusku, tasku. Tasku, pusku, tasku.
ಟಸ್ಕು ಪುಸ್ಕು ಟಸ್ಕು ಮ್ಯಾಗ್ನೆಟಿಕ್ ಫೀಲ್ಡ್ into the plane of the board ಹೋಗ್ತಾ ಇದೆ. And I will consider a rod which is moving uniformly with the speed v in the magnetic field. ಇದು ಈ ಕಡೆಗೆ ಸ್ಪೀಡ್ v ಇಂದ ಮೂವ್ ಆಗ್ತಾ ಇದೆ ವೆಕ್ಟರ್ ಕ್ವಾಂಟಿಟಿ. ಅಗೇನ್ ನಾನು ಕನ್ಸಿಡರ್ ಮಾಡ್ತಾ NCERT ಅಲ್ಲಿ ಕೂಡ ಹಾಗೆ ಇದೆ. ಆಲ್ v ವೆಕ್ಟರ್, b ವೆಕ್ಟರ್ and L vector are mutually perpendicular, are mutually perpendicular to each other. ಸ್ಪೆಷಲ್ ಕೇಸ್ ಇದು, ಜನರಲೈಸ್ಡ್ ಕೇಸ್ ನಾನು ಆಮೇಲೆ ಹೇಳ್ತೇನೆ. ಪ್ರಾಬ್ಲಮ್ಸ್ ಮಾಡುವಾಗ ಸೂಪರ್ ಆಗಿದೆ, ಮಜಾ ಬರುತ್ತೆ. ಲೆಟ್ ಮೀ ಕನ್ಸಿಡರ್ ಇಮ್ಯಾಜಿನರಿ ರೈಲ್. ಒಂದು ಇಮ್ಯಾಜಿನರಿ ರೈಲ್ ನ ಕನ್ಸಿಡರ್ ಮಾಡ್ತೀನಿ. ಅರೆ ಇದ್ರ ಮೇಲೆ ಹೋಗ್ತಾ ಇದೆ, ಆ ರೈಲ್ ನ ಕಾಯಿಲ್ ಅಂತ ಅನ್ಕೊಳ್ಳಿ. ಈ ರೈಲ್ ನ ಕಾಯಿಲ್ ಅಂತ ಅನ್ಕೊಳ್ಳಿ. ದಿಸ್ ರಾಡ್ ಕ್ಯಾನ್ ಮೂವ್ ಫಾರ್ವರ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಆನ್ ದ ರೈಲ್. ಈ ಪೂರ್ತಿ ಒಂದು ಕಾಯಿಲ್ ತರ ಇಮ್ಯಾಜಿನ್ ಮಾಡ್ಕೋಬೋದಾ? ಲೆಟ್ ಅಸ್ ಅಸ್ಯೂಮ್ L is the length of the rod and the distance of the rail. ಅರೆ ಡಿಸ್ಟೆನ್ಸ್ ಆಫ್ ದ ರೈಲ್ ಅಲ್ಲ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನ x ಅಂತ ಕರಿತೀನಿ. ಆ x ವೇರಿ ಆಗ್ತಾ ಇರುತ್ತೆ ಸಿನ್ಸ್ ದ ರಾಡ್ ಇಸ್ ಮೂವಿಂಗ್ ಅಂತ ಮುಂದಕ್ಕೆ ಹೋಗ್ತಿರೋದ್ರಿಂದ ಈ x ಡಿಸ್ಟೆನ್ಸ್ ವೇರಿ ಆಗ್ತಾ ಇದೆ. Now you can see that the coil is increasing in its area. ಈಗ ಈ ರಾಡ್ಗೆ ಸ್ವಲ್ಪ ಟೈಮ್ ಕೊಟ್ರೆ ಏನಾಗುತ್ತೆ? ಕಡಲೆಪುರಿ ತಿನ್ನಕ್ಕೆ ಹೋಗತ್ತಾ? ಇಲ್ಲ, ಮುಂದಕ್ಕೆ ಹೋಗುತ್ತೆ. ವೆನ್ ಯು ಗಿವ್ ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಟು ದಿಸ್ ರಾಡ್ ಪ್ರೊಸೀಡ್ಸ್ ಫಾರ್ವರ್ಡ್. ಇದೊಂಚೂರು ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಎಷ್ಟು ಹೋಗತ್ತಪ್ಪ ಅಂದ್ರೆ ಅದನ್ನ ನಾನು ಡೆಲ್ಟಾ ಎಕ್ಸ್ ಅಂತ ಕರಿತೀನಿ. ಐ ವಿಲ್ ಕಾಲ್ ದಟ್ ಡಿಸ್ಟೆನ್ಸ್ ಆಸ್ ಡೆಲ್ಟಾ ಎಕ್ಸ್. ಈ ಡಿಸ್ಟೆನ್ಸ್ ನ ಡೆಲ್ಟಾ ಎಕ್ಸ್ ಅಂತ ಕರಿತೀನಿ. ಅಂಡ್ ಇಟ್ ಟೇಕ್ಸ್ ಟೈಮ್ ಇನ್ ಡೆಲ್ಟಾ ಟಿ ಟೈಮ್ ಅಲ್ಲಿ ಒಂಚೂರು ಮುಂದಕ್ಕೆ ಹೋಗ್ತಾರೆ. ಆ ರಾಡ್ ಮುಂದಕ್ಕೆ ಹೋಗ್ತಾರೆ, ಅಂತ ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ಟೈಮ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಆ ಸ್ವಲ್ಪ ಡಿಸ್ಟೆನ್ಸ್ ಡೆಲ್ಟಾ ಎಕ್ಸ್ ಅಂತ ಕರಿತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಡೆಲ್ಟಾ ಎಕ್ಸ್. ಆಸ್ ಎ ರಿಸಲ್ಟ್ ದ ಚೇಂಜ್ ಇನ್ ದ ಏರಿಯಾ, ನೋಡಿ ಇಷ್ಟಿರ್ಬೇಕಾಗಿರ್ತಕ್ಕಂಥ ಏರಿಯಾ ಒಂಚೂರು ಜಾಸ್ತಿ ಆಯ್ತು. ಇನ್ ಡೆಲ್ಟಾ ಟಿ ಟೈಮ್ the rod moves delta x distance forward. ಮುಂದಕ್ಕೆ ಹೋಗುತ್ತೆ. Therefore the change in the area, the change in area of the coil is given by delta A. ಎಷ್ಟು ಚೇಂಜ್ ಆಗಿದೆ? ಈ ಪೋರ್ಷನ್ ಅಷ್ಟು ಚೇಂಜ್ ಆಗಿದೆ ತಾನೆ. ಇದೇನಿದು? ಡೆಲ್ಟಾ ಎಕ್ಸ್ ಇಂಟು ಎಲ್. ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಇಂಟು ಎಲ್. ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಇಂಟು ಎಲ್. ಇದನ್ನ ನೋಟ್ ಮಾಡ್ಕೊಳ್ಳಿ, ಸೈಡಲ್ಲಿ ಇಡಿ. ನಾವು ಕನ್ಸಿಡರ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ಈ ಕಾಯಿಲ್ಗೆ ಎಷ್ಟು ಫ್ಲಕ್ಸ್ ಲಿಂಕ್ ಆಗಿದೆ? ಫ್ಯಾರಡೇಸ್ ಲಾ ಪ್ರಕಾರ ಯೂಸ್ ಮಾಡ್ತಾ ಇದ್ದೀನಿ. ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ದ ಫ್ಲಕ್ಸ್ ಎಂತ ಫ್ಲಕ್ಸು? ಮ್ಯಾಗ್ನೆಟಿಕ್ ಫ್ಲಕ್ಸು. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ABCD. ಏನಾದ್ರು ನೇಮ್ ಕೊಡ್ಬೇಕಾದಕ್ಕೆ? ಬೇಕಾಗಿಲ್ಲ ಬೇಡಿ, ಹಾಗೆ ಬರೀಬಹುದು. ದಟ್ ಈಸ್ ವಿತ್ ದ ಕಾಯಿಲ್ is given by phi is equals to BA into cos of theta. What is the angle between magnetic field and area vector? ಅರೆ ಇದು ಏರಿಯಾ ಆದ್ರೆ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರತ್ತ ಏರಿಯಾ ವೆಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ರೀತಿ ಇದೆ. ವಾಟ್ ಇಸ್ ದ ಆಂಗಲ್? 0 ಡಿಗ್ರಿ. ಇದನ್ನ 0 ಅಂತ ಬರ್ಕೋಬಹುದು. BA cos 0 ಅಥವಾ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇಸ್ BA. ಸಿಂಪಲ್ ಆಗಿ BA, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಸೊ ಈಗ ರಾಡ್ ಮುಂದಕ್ಕೆ ಹೋಗ್ತಾ ಇದ್ರೆ ಇವೆರಡರಲ್ಲಿ ಯಾರು ಚೇಂಜ್ ಆಗ್ತಾರೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಚೇಂಜ್ ಆಗಲ್ಲ, ಅಸ್ಯೂಮಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್. ಅರೆ ಇಲ್ಲೂ ಇದೆ into the plane of the board. Uniform ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜ್ ಆಗಲ್ಲ. Therefore only variable is this fellow. According to Faraday's law, ಯಾರ ಪ್ರಕಾರ? According to Faraday uncle's law, the EMF induced is equals to, ಬರೀ ಮ್ಯಾಗ್ನಿಟ್ಯೂಡ್ ತಗೊಂತೀನಿ, ಡೈರೆಕ್ಷನ್ ತಗೊಳ್ಳಲ್ಲ. That is d phi divided by dt ಅಥವಾ delta phi divided by delta t. Delta phi divided by delta t. The rate of change of flux with respect to time, that is equals to delta BA divided by delta t. Since B is a constant, ಆಚೆಗೆ ಸೇರಿ B into delta A divided by delta t. ಏನಿದು? delta A divided by delta t ಅಂದ್ರೆ ಡೆಲ್ಟಾ ಎ ಜಾಗದಲ್ಲಿ ಡೆಲ್ಟಾ ಎಕ್ಸ್ ಇಂಟು ಎಲ್ ಅಂತ ಬರೀಬಹುದು. ಅಲ್ಲಿಂದ
I'll call this equation. EMF induced is equals to B into delta X into L whole divided by delta T. So ನಾನು ಇವೆರಡನ್ನೂ ಒಂದು ಜೋಡಿ ಮಾಡ್ಕೊಂತೀನಿ. ಇನ್ ಮಿಕ್ಕಿದ L ನ ಸೈಡ್ ಅಲ್ಲಿ ಇರ್ತೀನಿ. delta X divided by delta T. ಅರೆ displacement divided by time ಏನದು? It is the speed. So that is equals to B into V into L, where B is a magnetic field strength, V is a velocity vector, and L is the length of the rod. Make a note on this one. ಇದನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್. NCERT ನಲ್ಲಿ ಒಂದು ಇದಾಯ್ತಾ ಇದು? ಹೌ ಕ್ಯಾನ್ ಯು ಇನ್ಕ್ರೀಸ್ ದ EMF, ಮೋಷನಲ್ EMF? ಇದರಲ್ಲಿ ಯಾವ್ದಾದ್ರು ಒಂದು ಇನ್ಕ್ರೀಸ್ ಮಾಡಿ, ಯು ಕ್ಯಾನ್ ಇನ್ಕ್ರೀಸ್ ದ ಮೋಷನಲ್ EMF ಆಫ್ ದ ಕಂಡಕ್ಟರ್. ಅಂದ್ರೆ ಲೆಂತ್ ನ ಇನ್ಕ್ರೀಸ್ ಮಾಡಿಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಕೂಡ ಇನ್ಕ್ರೀಸ್ ಮಾಡಬೇಕು. ಔಟ್ ಸೈಡ್ ಇದ್ರೆ ಇಟ್ ಡಸ್ ನಾಟ್ ಹೆಲ್ಪ್. ಅಂದ್ರೆ ಇದೇ ರಾಡ್ ನ ಈ ರೀಜನ್ ಅಲ್ಲಿ ಮೂವ್ ಮಾಡಿದ್ರೆ ಇಟ್ ಡಸ್ ನಾಟ್ ಇಂಡ್ಯೂಸ್ EMF. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಅದು ಮೂವ್ ಆಗಬೇಕು. ಅಗೇನ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು all three are mutually perpendicular. ಬೇರೆ ಬೇರೆ ಆಂಗಲ್ ಅಲ್ಲಿ ಇದ್ರೆ ಅದು ನೆಕ್ಸ್ಟ್ ಕೇಸ್ ಅಲ್ಲಿ ಬರುತ್ತೆ, ಹೇಳ್ತೀನಿ. ಜನರಲೈಸ್ಡ್ ಕೇಸ್ ಇದು ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಟೇಕ್ ಎ NCERT ಬೇಸ್ಡ್ ಎಕ್ಸಾಂಪಲ್, ಸಾಲ್ವ್ ಎಕ್ಸಾಂಪಲ್ ತಗೊಂತೀನಿ. ಇದನ್ನ ಎರೇಸ್ ಮಾಡ್ತಿದ್ದೀನಿ. ಪಕ್ಕಾ? ಶೋರ್? ಡನ್. ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಕ್ವಶನ್ ಫ್ರಮ್ NCERT ಸಾಲ್ವ್ ಎಕ್ಸಾಂಪಲ್. ಈ ರೀತಿ ಸಿಚುವೇಶನ್ ಇದೆ. ಸೊ ಒಂದು ರಾಡ್ ಏನಾಗ್ತದೆ, ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತದೆ. ಇಲ್ಲಿವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇಲ್ಲಿಂದ ಆಚೆಗೆ ಹೋದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಕರೆಕ್ಟ್ ಆಗಿ ಈ ರೀಜನ್ ಅಲ್ಲಿ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. Now let me consider the rod of length L which is moving with the speed, constant speed ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಮತ್ತೆ ಇಲ್ಲಿಗೆ ಹೋಗುತ್ತೆ, ಮತ್ತೆ again back to ಬರುತ್ತೆ. The rod is pulled from x is equals to 0 to x is equals to b and x is equal to 0 to x is equals to 2b and back to x is equal to 0 with constant speed. Let us assume constant speed. Now the given question is draw the variation of flux versus distance and EMF induced versus distance. ಈ ಕಾಯಿಲ್ ನ PQRS ಅಂತ ಕನ್ಸಿಡರ್ ಮಾಡ್ತೀನಿ. PQRS. ಅಸ್ಯೂಮ್ ದಿಸ್ ಇಸ್ ಅ ಸರ್ಕ್ಯೂಟ್ PQRS. ಈ ರಾಡ್ ಮುಂದೆ ಹೋಗ್ತಾ ಇದ್ರೆ ಇನಿಷಿಯಲ್ ಆಗಿ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತೆ ಇಲ್ಲಿಗೆ ಹೋದ್ರೂ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ರೀಜನ್. B is equal to 0 in this region. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ, x is equal to 0 ಇಂದ ಸ್ಟಾರ್ಟ್ ಮಾಡಿ ಈ ರಾಡ್ ನ. ಸೊ ಕಾನ್ಸ್ಟೆಂಟ್ ಸ್ಪೀಡ್ ಇಂದ ಇಲ್ಲಿಗೆ ಹೋಗ್ತಾರೆ, ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ, ಬ್ಯಾಕ್ ಟು A. ವಾಟ್ ಇಸ್ ದ ವೇರಿಯೇಷನ್ ಆಫ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್? ಒಂದು ಕೆಲಸ ಮಾಡೋಣ. ನಾವು ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ತೀನಿ, ವೈ ಆಕ್ಸಿಸ್ ಅಲ್ಲಿ ಫ್ಲಕ್ಸ್ ನ ಕನ್ಸಿಡರ್ ಮಾಡ್ತೀನಿ. ಸಾರಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್, ವೈ ಆಕ್ಸಿಸ್ ಅಲ್ಲಿ ಫ್ಲಕ್ಸ್. ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇಸ್ phi is equals to BA. ನೋಡಿ, ಈ ರಾಡ್ x is equal to 0 ಇಂದ ಇಲ್ಲಿವರೆಗೂ ಹೋದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಗತ್ತೆ. ದ ಫ್ಲಕ್ಸ್ ಇನ್ಕ್ರೀಸಸ್ ಲೈಕ್ ದಿಸ್. ಅರೆ ಈ ರಾಡ್ x is equal to 0 ಇಂದ ಕೂ ಅಂತ ಇಲ್ಲಿವರೆಗೂ ಹೋಗೋವರೆಗೂ ಫ್ಲಕ್ಸ್ ಚೇಂಜ್ ಆಗತ್ತೆ. ಅರೆ ಏರಿಯಾ ಜಾಸ್ತಿ ಆಗತ್ತೆ. ಬಟ್ ಲುಕ್ ಅಟ್ ದಿಸ್, ಇಲ್ಲಿಂದ ಕ್ರಾಸ್ ಮಾಡ ಇದೇನ್ ಡಿಸ್ಟೆನ್ಸ್ ಇದು? ಐ ವಿಲ್ ಕಾಲ್ ದಿಸ್ ಆಸ್ x is equal to 0 and x is equals to A. ಈ ಡಿಸ್ಟೆನ್ಸ್ x is equals to B. ಇಲ್ಲಿಂದ ಇನ್ಕ್ರೀಸ್ ಆಗುತ್ತೆ. ಇಲ್ಲಿಂದ ಹೋಗ್ತಾ ಹೋಗ್ತಾ ಕುಚ್ಚು ಇಲ್ಲಿವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಯ್ತು. ಸಾರಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಯ್ತು. ಅಗೇನ್ ಲುಕ್ ಅಟ್ ದಿಸ್, ಇಲ್ಲಿಂದ ಕ್ರಾಸ್ ಮಾಡಿದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಈ ಕಾಯಿಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಾಯಿಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿರತ್ತೆ ಇಷ್ಟೇ ಇರತ್ತೆ. ಓನ್ಲಿ ದಿಸ್ ಪೋರ್ಷನ್ ಇಸ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಏರಿಯಾ ಇನ್ಕ್ರೀಸ್ ಆಗಬಹುದು, ಬಟ್ ಫ್ಲಕ್ಸ್ ಇರ್ತಕ್ಕಂಥ ಏರಿಯಾ ಅಷ್ಟೇ ಇರತ್ತೆ. ಓನ್ಲಿ ದಿಸ್ ಪೋರ್ಷನ್ ವಿಲ್ ಹ್ಯಾವ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ರಾಡ್ ಇಲ್ಲಿದ್ರು ಒಂದೇ ಸೇಮ್ ಫ್ಲಕ್ಸ್, ಇಷ್ಟೇ ರೀಜನ್ ಮಾತ್ರ ಫ್ಲಕ್ಸ್ ಇದೆ. ಹಾಗಾಗಿ ಈ ರಾಡ್ ಇಲ್ಲಿಂದ ಮುಂದಕ್ಕೆ ಹೋದ್ರೂ ದ ಫ್ಲಕ್ಸ್ ಡಸಂಟ್ ಚೇಂಜ್. ದ ಫ್ಲಕ್ಸ್ ಡಸಂಟ್ ಚೇಂಜ್ until it reaches x is equals to 2b. X is equals to 2b.
ಟು 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 ಅರೆ ಇನ್ ಸ್ವಲ್ಪ ಚಿಕ್ಕದಾಗ್ತದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2b ವರ್ಗು ಚೇಂಜ್ ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಅಗೈನ್ ಲುಕ್ ಅಟ್ ದಿಸ್, ಮತ್ತೆ ರಾಡ್ ಏನಾಗ್ತದೆ, ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಆಪೋಸಿಟ್ ಡೈರೆಕ್ಷನ್. ಸೊ ಮತ್ತೆ ವಾಪಸ್ ಬರ್ತಾ ಬರ್ತಾ ಇಲ್ಲಿಗೆ ಬರೋವರೆಗೂ ಅಗೈನ್ ದ ಫ್ಲಕ್ಸ್ ಡಸ್ ನಾಟ್ ಚೇಂಜ್. ಅಗೈನ್ ದ ರಾಡ್ ರೀಚಸ್ ಅಂಟಿಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ. ಮತ್ತೆ ವಾಪಸ್ ಇಲ್ಲಿಗೆ ಬರೋವರೆಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಲ್ಲ. ಮತ್ತೆ ಇಲ್ಲಿಂದ ಈ ರಾಡ್ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದಿದೆ, ಇಲ್ಲಿ ಈ ರೀತಿ ಆಗಿದೆ. ಅಗೈನ್ ವೆನ್ ಇಟ್ ಟ್ರೈಸ್ ಟು ಗೋ ಬ್ಯಾಕ್ ದ ಫ್ಲಕ್ಸ್ ಡಿಕ್ರೀಸಸ್. ನಾವು ನೋಡಿ, ಈ ರಾಡ್ ಈ ಕಡೆಗೆ ಹೋಗ್ತಾ ಇದ್ರೆ ದ ಫ್ಲಕ್ಸ್ ಡಿಕ್ರೀಸಸ್. ಲೆಟ್ ಮಿ ರೈಟ್ ದಿಸ್ ಇನ್ ಗ್ರಾಫಿಕಲಿ. ದಿಸ್ ಇಸ್ x is equals to 0. x is equal to 0 ಇಂದ x is equal to 2b ಮತ್ತೆ x is equals to a. What is the maximum flux linked with the coil? Maximum flux is when the rod is here. ಇಲ್ಲಿದ್ದಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ದಟ್ ಈಸ್ phi is equals to b into ಏರಿಯಾ ಏನಿದೆ ಲೆಂತ್ ಇಂಟು ಈ ಡಿಸ್ಟೆನ್ಸ್ ಎಷ್ಟಿದೆ x ಇದೆ. ಸಾರಿ, x is equal to b ಇದೆ, small b. So therefore the magnetic flux linked maximum is BL small b, BLB. Clear? ಈಗ ಸೆಕೆಂಡ್ ಸಬ್ ಕ್ವಶನ್ ಬರೀತೀನಿ. Look at that. Look at that. Draw the EMF versus X. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಈ ಗ್ರಾಫ್ ನ ಅರೇಂಜ್ ಮಾಡ್ಲಿಕ್ಕೆ ಹೊರಟೇನೆ. ಸಬ್ ಕ್ವಶನ್ 1 ಡಮಾರ್. ಸಬ್ ಕ್ವಶನ್ 2 ನ ನೋಡ್ತೀನಿ. ಸಬ್ ಕ್ವಶನ್ 2 ಏನು? EMF induced versus the distance. ಇಲ್ಲಿ ಎರಡು ರೀತಿ EMF ಇಂಡ್ಯೂಸ್ ಆಗುತ್ತೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ನಾ ಹೇಳಿದ್ದೀನಿ ಆಲ್ರೆಡಿ ಯಾಕೆ EMF ಇಂಡ್ಯೂಸ್ ಆಗುತ್ತೆ, ಬಿಕಾಸ್ ಆಫ್ ದ ಅಕ್ಯುಮುಲೇಷನ್ ಆಫ್ ದ ಚಾರ್ಜಸ್. ಈಗ ನಾನು ಹೇಳೋ ಟೆಕ್ನಿಕ್ ಮುಂದೆ ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ. ನಾ ಹೇಳ್ದೆ ಇದು ಬ್ಯಾಟ್ರಿ ತರ ಬಿಹೇವ್ ಮಾಡುತ್ತೆ ಅಂತ, ಒಂದು ಓಪನ್ ಸೆಲ್ ತರ, ಬ್ಯಾಟ್ರಿ ಬೇಡ, ಓಪನ್ ಸೆಲ್ ತರ ಬಿಹೇವ್ ಮಾಡುತ್ತೆ. ಎರಡು ಪಾಸಿಬಿಲಿಟಿ ಇದೆ, ಈ ರೀತಿ ಆದ್ರೂ ಬಿಹೇವ್ ಮಾಡ್ಬೋದು, ಇಲ್ಲ ಈ ರೀತಿ ಆದ್ರೂ ಬಿಹೇವ್ ಮಾಡ್ಬೋದು. ಎರಡಕ್ಕೂ ಡಿಫ್ರೆನ್ಸ್ ಏನಿದೆ ನೋಡಿ, ಟರ್ಮಿನಲ್ಸ್. ಅಂದ್ರೆ ಯಾವ ಟರ್ಮಿನಲ್ ಯಾವ ಕಡೆ ಬರುತ್ತೆ, ಐದರ್ ಪಾಸಿಟಿವ್ EMF ನೆಗೆಟಿವ್ EMF. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? We know the magnetic force is equals to Q into V cross B. Q into V cross B. ಈಗ ಈ ರಾಡ್ ಏನಾದ್ರೂ ಮುಂದ್ಗಡೆಗೆ ಮೂವ್ ಆಗ್ತಿದ್ರೆ, ಲೆಟ್ ಮಿ ಕನ್ಸಿಡರ್ ಹಿಯರ್, ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಈ ರಾಡ್ ಮುಂದ್ಗಡೆಗೆ ಮೂವ್ ಆಗ್ತಿದ್ರೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆಗೆ ಹೋಗುತ್ತೆ, ಇನ್ ವಿಚ್ ಡೈರೆಕ್ಷನ್ ಪಾಸಿಟಿವ್ ಚಾರ್ಜಸ್ ಆರ್ ಅಟ್ರಾಕ್ಟೆಡ್, ಅದನ್ನ ನಾವು ಗೊತ್ತಾಗಬೇಕು ಅಂದ್ರೆ ಈ ರೂಲ್ ನ ಯೂಸ್ ಮಾಡಿ. ವಿ ಕ್ರಾಸ್ ಬಿ ನೋಡಿ, ಇದು ವಿ ಇದೆ, ಇದು ಬಿ ಇದೆ. ಐ ರಿಪೀಟ್, ದಿಸ್ ಇಸ್ ಅ ವಿ ಅಂಡ್ ದಿಸ್ ಇಸ್ ಅ ಬಿ, ಪರ್ಪೆಂಡಿಕ್ಯುಲರ್ ಆಗಿದೆ ಈ ಕೇಸ್ ನಲ್ಲಿ. ಇದು ವಿ, ಇದು ಬಿ. ಟಿಶ್ ಕ್ಯಾವ್ ವಿ ಕ್ರಾಸ್ ಬಿ ಯಾವ ಕಡೆ ಹೋಗ್ತಿದೆ? ವಿ ಕ್ರಾಸ್ ಬಿ. ವಿ ಕ್ರಾಸ್ ಬಿ, ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ವಿ ಇಂದ ಬಿ ಕಡೆಗೆ ಕರ್ಲ್ ಮಾಡಿ, ಡೌನ್ ಸೈಡ್ ಬರ್ತಿದ್ಯಾ? That means the positive charges tend to go downward. When the rod is moving forward, velocity ಹೀಗಿದ್ದಾಗ ಪಾಸಿಟಿವ್ ಚಾರ್ಜಸ್ ಡೌನ್ ಸೈಡ್ ಹೋಗುತ್ತೆ. ಅಂದ್ರೆ ಈ ಕಡೆ ಪಾಸಿಟಿವ್ ಟರ್ಮಿನಲ್ ಇರಬೇಕು, ಈ ಕಡೆ ನೆಗೆಟಿವ್ ಟರ್ಮಿನಲ್ ಇರಬೇಕು. ಅರ್ಥ ಆಯ್ತಾ ಮಗ? ಕ್ಲಿಯರ್? within the magnetic field region ಅಲ್ಲಿ ನಾ ಹೇಳ್ತಾ ಇರೋದು, when the rod is moving forward, positive charges ಡೌನ್ ಸೈಡ್ ಹೋಗತ್ತೆ. ಅಂದ್ರೆ ಇದು ಪಾಸಿಟಿವ್ ಟರ್ಮಿನಲ್ ತರ, ಇದು ನೆಗೆಟಿವ್ ಟರ್ಮಿನಲ್ ತರ ಬಿಹೇವ್ ಮಾಡಬೇಕು. ಗೆಟಿಂಗ್? ಅಗೇನ್ ಅದೇ ರಾಡ್ ಏನಾದ್ರೂ ಉಲ್ಟಾ ಹೋಗ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ, now the velocity vector is in this direction. Magnetic field is perpendicular to the board. ಈ ರೀತಿ ಬರ್ತಾ ಇದೆ. V cross B. Positive charges are attracted towards upper side, negative charges are down side. ಈಗ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್, ಈಕ್ವಲೆಂಟ್. ಕ್ಲಿಯರ್? ಈ ಟೆಕ್ನಿಕ್ ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈಗ ನೋಡಿ, ಯಾವ್ದಾದ್ರು ಒಂದು ಪಾಸಿಟಿವ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ರಾಡ್ ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಈ ತರ EMF ಪ್ರೊಡ್ಯೂಸ್ ಆಗ್ತದೆ. EMF ಎಷ್ಟಿದೆ? ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಆಗ್ಲಿ ನೆನಪಿದ್ಯಾ? ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಫ್ಲಕ್ಸ್ ಚೇಂಜ್ ಆಗ್ತಾ ಇತ್ತು ಪ್ರೀವಿಯಸ್ ಗ್ರಾಫ್. ಇಲ್ಲಿಂದ
ಇಲ್ಲಿಗೆ ಹೋಗೋವರೆಗೂ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಫ್ಲಕ್ಸ್ ಚೇಂಜ್ ಆಗ್ತಾ ಇತ್ತು. ಅರೆ ಇ ಎಮ್ ಎಫ್ ಇಂಡ್ಯೂಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇತ್ತು, ಹಾಗಾಗಿ ಇ ಎಮ್ ಎಫ್ ನೆಗೆಟಿವ್ ಬರುತ್ತೆ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ಅಂಡ್ ಲೆನ್ಸ್ ಲಾ. ಹಾಗಾದ್ರೆ ವೆನ್ ದ ಫ್ಲಕ್ಸ್ ಇಸ್ ಇನ್ಕ್ರೀಸಿಂಗ್ ಅಟ್ ದ ಕಾನ್ಸ್ಟೆಂಟ್ ರೇಟ್, ಈ ಟರ್ಮ್ ಏನಾದ್ರು ಪಾಸಿಟಿವ್ ಒಂದು ಕಾನ್ಸ್ಟೆಂಟ್ ಆಗಿದ್ರೆ ಇ ಎಮ್ ಎಫ್ ಇಸ್ ಸಮ್ ಕಾನ್ಸ್ಟೆಂಟ್ and it is given by E is equals to minus d5 by dt. ಇಲ್ಲಿಂದ ಇಲ್ಲಿಗೆ ಹೋಗೋವರೆಗೂ ಕಾನ್ಸ್ಟೆಂಟ್ ಆಗಿ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇ ಎಮ್ ಎಫ್ ಏನಾಗುತ್ತೆ, ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ರೇಟ್ ಬರುತ್ತೆ. ದಿಸ್ ಇಸ್ ಅಪ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದಾಗ ಫ್ಲಕ್ಸ್ ಚೇಂಜ್ ಆಗಲ್ಲ, ಫ್ಲಕ್ಸ್ ಚೇಂಜ್ ಆಗಲ್ಲ. ಅಗೈನ್ ಅಪ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 2b, x is equals to 2b, x is equals to 2b. There is no change in magnetic flux, there is no induced EMF. ಮತ್ತೆ ವಾಪಸ್ ಇಲ್ಲಿವರೆಗೂ ಬರುತ್ತೆ, ಎಲ್ಲಿವರೆಗೂ x is equals to b ವರೆಗೂ ಬರುತ್ತೆ. again there is no magnetic flux change in the magnetic flux. ನೋಡಿ ಇಲ್ಲಿಂದ ಇಲ್ಲಿ ಹೋಗೋರು ಫ್ಲಕ್ಸ್ ಚೇಂಜ್ ಆಗುತ್ತೆ, ಹಾಗಾಗಿ ಇಂಡ್ಯೂಸ್ಡ್ EMF ಬರುತ್ತೆ. ಇಲ್ಲಿಂದ ಆಚೆ ಹೋಗ್ತಾರೆ, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ರಿಮೇನ್ಸ್ ಸೇಮ್. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಫ್ಲಕ್ಸ್ ಅನ್ನೋದು ಚೇಂಜ್ ಆಗಲ್ಲ. ಮತ್ತೆ ಇಲ್ಲಿಂದ ವಾಪಸ್ ಈ ಪೊಸಿಷನ್ಗೆ ಹೋಗುವಾಗ ಫ್ಲಕ್ಸ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಕಾನ್ಸ್ಟೆಂಟ್ ರೇಟ್ ಆಗಿ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಾಗ್ತಾ ಇದೆ, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತಾ ಇರುತ್ತೆ ಅಂಡ್ ಇಟ್ ಇಸ್ ಪಾಸಿಟಿವ್. ಫ್ಲಕ್ಸ್ ಕಮ್ಮಿ ಆಗ್ತಾ ಇದ್ರೆ ಇ ಎಮ್ ಎಫ್ ಪಾಸಿಟಿವ್ ಇರುತ್ತೆ, ಫ್ಲಕ್ಸ್ ಜಾಸ್ತಿ ಆಗ್ತಾ ಇದ್ರೆ ಇ ಎಮ್ ಎಫ್ ನೆಗೆಟಿವ್ ಇರುತ್ತೆ. ನೆನಪಿದೆಯಾ? ಇ ಎಮ್ ಎಫ್ ಇಸ್ ಲೈಕ್ ಅವರ್ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಸೊ ದಿಸ್ ಇಸ್ ದ ಚೇಂಜ್, ದಿಸ್ ಇಸ್ ದ ಇ ಎಮ್ ಎಫ್ ಇಂಡ್ಯೂಸ್ ಇನ್ ದ ಕಾಯಿಲ್. ಸೊ ಇದು ಮೈನಸ್ ಇ, ಇದು ಪ್ಲಸ್ ಇ. plus E. Done. Of course, ಇದರ ವ್ಯಾಲ್ಯೂ ಏನಾಗಿರುತ್ತೆ, this is equals to plus BLV and ಇದರ ವ್ಯಾಲ್ಯೂ minus BLV. You can write this. ಆಯ್ತಾ? ಇನ್ನೊಂದು ಪ್ರಾಬ್ಲಮ್ ತಗೊಂತೀನಿ, ಜನರಲ್ ಆಗಿ ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತಿದ್ದೀನಿ. ಪಕ್ಕಾ? ಶೋರ್? ಅರ್ಥ ಆಯ್ತಾ? ನೋಡಿ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಯಾವ ಟರ್ಮಿನಲ್ ಪಾಸಿಟಿವ್ ಯಾವ ಟರ್ಮಿನಲ್ ನೆಗೆಟಿವ್ ಅನ್ನೋದು ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿ ನಾ ಹೇಳೋದು. ಡನ್, ಎರೇಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನ ನೋಡೋಣ ಬೇಸ್ಡ್ ಆನ್ ದ ಮೋಷನಲ್ ಇ ಎಮ್ ಎಫ್. ಸೊ ಈ ರೀತಿ ಒಂದು ರಾಡ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂಡ್ ಇಟ್ ಈಸ್ ಮೂವಿಂಗ್ ಆನ್ ಎ ಇಮ್ಯಾಜಿನರಿ ರೈಲ್ ವಿತ್ ಫ್ರಿಕ್ಷನ್ಲೆಸ್ ಅಂಡ್ ಆಲ್ಸೋ ರೆಸಿಸ್ಟೆನ್ಸ್ಲೆಸ್. ಅಂದ್ರೆ ಈ ಪೋರ್ಷನ್, ಈ ರಾಡ್ ಎಲ್ಲಿ ಮೂವ್ ಆಗ್ತಾ ಇದೆ, ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಫ್ರಿಕ್ಷನ್ ಇಲ್ಲ, ರೆಸಿಸ್ಟೆನ್ಸ್ ಇಲ್ಲ, ಆ ರೀತಿ ಒಂದು ಇಮ್ಯಾಜಿನರಿ ಲೈನ್ ನ ಕನ್ಸಿಡರ್ ಮಾಡಿ. ನಾವ್ ದರ್ ಇಸ್ ಕನೆಕ್ಷನ್ ಆಫ್ ಅ ಬಲ್ಬ್. ಈ ರಾಡ್ ಒನ್ ಎಂಡ್ ಇಂದ ಒಂದು ವೈರ್ ನ ತಗೊಂಡು ಇನ್ನೊಂದು ಎಂಡ್ ಇಂದ ಇನ್ನೊಂದು ವೈರ್ ನ ತಗೊಂಡು ಅವೆರಡು ಒಂದು ಬಲ್ಬ್ ಗೆ ಕನೆಕ್ಟ್ ಮಾಡಿದ್ದಾರೆ ಅಂಡ್ ದಟ್ ಬಲ್ಬ್ ಈಸ್ ಹ್ಯಾವಿಂಗ್ 10 ಓಮ್ ರೆಸಿಸ್ಟೆನ್ಸ್. ಈಗ ಈ ರಾಡ್ ಮುಂದಕ್ಕೆ ಹೋಗ್ತಾ ಇದ್ರೆ, ವೆನ್ ದಿಸ್ ರಾಡ್ ಮೂವ್ಸ್ ಫಾರ್ವರ್ಡ್ the flux changes. ಹೌದಾ? assume the magnetic field is up to infinity. ಈ ರೀತಿ ಇದೆ, ಇನ್ನು ಬೋರ್ಡ್ ಪೂರ್ತಿ ಇದೆ, ಬೆಂಗಳೂರಿಂದ ಸ್ಟಾರ್ಟ್ ಆದ್ರೆ ಮೈಸೂರವರೆಗೂ ಹೋಗ್ತಾ ಇದೆ. ಆ ರೀತಿ ಸೆಟಪ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. when this rod is moving forward, obviously the flux linked with the coil changes. ಅರೆ ಫ್ಲಕ್ಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. again there is a change in the flux. whenever there is change in the flux, there is a induced EMF in the rod. ಆ ರಾಡ್ ಗೆ ಎರಡು ವೈರ್ ನ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಬರುತ್ತೆ. now the question is find the current in the circuit. Current in the circuit. Find the current in the circuit. How to find this? Flux na find out ಮಾಡೋಣ, ಮತ್ತೆ ಅದನ್ನ ಏನೇನೋ ಮಾಡಿ ಫ್ಯಾರಡೇಸ್ ಲಾ ಅಪ್ಲೈ ಮಾಡಿ, ಅವೆಲ್ಲ ಬೇಡ. ಡೈರೆಕ್ಟ್ ಆಗಿ ಈಕ್ವೇಶನ್ ಇದೆ. EMF induced in the coil is given by BL into V. ಅರೆ ಸಿಂಪಲ್ ಆಗಿ ಫಾರ್ಮುಲಾ ಇರೋವಾಗ ನಾವ್ ಯಾಕೆ ಫ್ಲಕ್ಸ್ ಫೈಂಡ್ ಔಟ್ ಮಾಡಿ ಅದನ್ನ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು? ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಬೇಡಿ. when this is moving, this induces a EMF given by BLV. ಇವನು ಕಾನ್ಸ್ಟೆಂಟ್, ಒಂದೇ ಸ್ಪೀಡ್ ಇಂದ ಹೋಗ್ತಾ ಇದ್ರೆ ಕಾನ್ಸ್ಟೆಂಟ್ EMF ಪ್ರೊಡ್ಯೂಸ್ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ಇದನ್ನೊಂದು ಸೆಲ್ ಅಂತ ಅಸ್ಯೂಮ್ ಮಾಡ್ಕೋಬಹುದಾ? ಈಕ್ವಲೆಂಟ್ ಆಗಿ ಯಾವಾಗ ಒಂದು ರಾಡು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗಕ್ಕೆ ಶುರು ಆಗತ್ತೋ ಆವಾಗ ಅದೊಂದು ಈಕ್ವಲೆಂಟ್ ಸೆಲ್ ತರ ಬಿಹೇವ್ ಮಾಡುತ್ತೆ. ಎಷ್ಟಿರುತ್ತೆ ಆ ಈಕ್ವಲೆಂಟ್ ಸೆಲ್ EMF? ದಟ್ ಈಸ್ ಗಿವನ್ ಬೈ E is equals to BLV.
ಬಟ್ ಡೈರೆಕ್ಷನ್ ಬೇಕು ಈಗ. ಅರೆ ರಾಡ್ ಈ ರೀತಿ ಮೂವ್ ಆಗ್ತಾ ಇದ್ರೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆಗೆ ಹೋಗುತ್ತೆ? ದಟ್ ಈಸ್ ಗಿವನ್ ಬೈ ಎಫ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ. ವಿ ಈ ಕಡೆಗಿದೆ, ವಿ ರೈಟ್ ಸೈಡ್ಗಿದೆ, ಟಿಶ್ಕ್ಯಾವ್ ಬಿ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಟಸ್ಕು ಪುಸ್ಕು ಟಸ್ಕು ಒಳಗಡೆ ಹೋಗ್ತಾ ಇದೆ. ವಿ ಕ್ರಾಸ್ ಬಿ ಯಾವ ಕಡೆಗೆ ಬರುತ್ತೆ ನೋಡಿ? ಟಿಶ್ಕ್ಯಾವ್. ಕಾಣಿಸ್ತಿದ್ಯಾ? ಸೊ ಮೇಲ್ಗಡೆಗೆ ಹೋಗಕ್ಕೆ ಪಾಸಿಟಿವ್ ಚಾರ್ಜಸ್ ಮೇಲ್ಗಡೆಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಸೊ ದೇರ್ ಫೋರ್ ದ ಪಾಸಿಟಿವ್ ಚಾರ್ಜಸ್ ಏನಾದ್ರೂ ಇದ್ರೆ ಮೇಲೆ ಹೋಗ್ತಿತ್ತು, ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಡೌನ್ ಸೈಡ್ ಬರುತ್ತೆ. ಪಾಸಿಟಿವ್ ಚಾರ್ಜಸ್ ಮೇಲೆ ಹೋಗ್ತಿರೋದ್ರಿಂದ ಇದು ಮೇಲ್ಗಡೆಗೆ ಪಾಸಿಟಿವ್ ಟರ್ಮಿನಲ್ ಬರುತ್ತೆ. ಕರೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ಈಗ ನಾನು ಈಕ್ವಲೆಂಟ್ ಆಗಿ ಒಂದು ಸರ್ಕ್ಯೂಟ್ ನ ಬರೀತೀನಿ. ಈಕ್ವಲೆಂಟ್ ಸರ್ಕ್ಯೂಟ್, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಆಫ್ EMF is equals to BLV. ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬಿಡೋಣ. ಇದು ಸ್ಮಾಲ್ ವಿ, BLV. ಈಗ ಇದನ್ನ ತಗೊಂಬಂದು ಒಂದು ಬಲ್ಬ್ಗೆ ಕನೆಕ್ಟ್ ಮಾಡ್ತೀನಿ. ಮೈಸೂರು ಪ್ಯಾಲೇಸ್ ಇಂದ ಒಂದು ಬಲ್ಬ್ ನ ತಗೊಂಬಂದು ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಬಲ್ಬ್ ರೆಸಿಸ್ಟೆನ್ಸ್ ಎಷ್ಟಿದೆ? R is equals to 10 ohm ಇದೆ. ನಾವು EMF ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಫಸ್ಟ್ ಆಫ್ ಆಲ್ EMF ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಡ್ತೀನಿ. E is equals to ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದೀನ, ಮ್ಯಾಗ್ನೆಟಿಕ್ ಫೀಲ್ಡ್ 1 ಟೆಸ್ಲಾ ಅಂತ ತಗೊಂಬಿಡಿ. ಸುಮ್ಮನೆ ಯಾಕೆ ರಿಸ್ಕು? ಮ್ಯಾಗ್ನೆಟಿಕ್ ಫೀಲ್ಡ್ ಅರೆ ಕೊಟ್ಟಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 1 ಇಂಟು ಲೆಂತ್ ಆಫ್ ದ ರಾಡ್ ಕೊಟ್ಟಿದ್ದೀನಿ 1 into 10. ಸೊ EMF is equals to 10 volts. ಅಂದರೆ ಇವನ್ ವ್ಯಾಲ್ಯೂ ಎಷ್ಟಿದೆ? 10 volts ಇದೆ. 10 volts. 10 volts battery connected to 10 ohm. So therefore, I is equals to E divided by R equivalent. That is equals to 10 divided by 10. That is equals to 1 ampere. 1 ampere current generate ಆಗ್ತದೆ. If you move the rod like this forward. ಆ ಬಲ್ಬ್ ಏನಾದ್ರೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಕ್ತಿತ್ತು, ವೇಸ್ಟ್ ಆಗೋಗ್ತಾ ಇತ್ತು, ಕೆಲ್ಸಕ್ಕೆ ಬಾರದೆ ಹೋಗ್ತಾ ಇತ್ತು. ಇವಾಗ 2 ವೈರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ 2 ವೈರ್ನ ಕನೆಕ್ಟ್ ಮಾಡಿ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಬಲ್ಬ್ ಏನಾಗತ್ತೆ? ಪಲ 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 ಅಂತ ಹೊಳಿತಿರತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮೆಕ್ಯಾನಿಕಲ್, ಅರೆ ಸುಮ್ಮನೆ ಹೋಗತ್ತಾ ಈ ರಾಡು ಮುಂದಕ್ಕೆ? ಸುಮ್ಮನೆ ಹೋಗತ್ತಾ? ಮಂತ್ರ ಹಾಕಿದ್ರೆ ಹೋಗತ್ತಾ? ಮೆಕ್ಯಾನಿಕಲ್ ಎನರ್ಜಿನ ಯೂಸ್ ಮಾಡ್ತಿದ್ವಿ. ಸೊ ನಾವು ಯಾರೋ ಒಬ್ರು ತಳ್ತಾ ಇದ್ರೆ ಆ ಎನರ್ಜಿ ಎಲ್ಲಿಗೆ ಹೋಗ್ತಾ ಇದೆ? ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮೆಕ್ಯಾನಿಕಲ್ ಎನರ್ಜಿ is converted into electrical energy. ಅದಕ್ಕೆ ಯಾರು ಜವಾಬ್ದಾರರು? ಯಾರು ಈ ತರ ಮಾಡ್ತಿರೋದು? ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಿರೋದು EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಈ ಪ್ರೋಸೆಸ್ ಆಗ್ತದೆ. ರಿವರ್ಸ್ ಆಗತ್ತಾ? ಅರೆ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಅದು ಪಾಸಿಬಲ್ ಇದೆ. ಮೋಟರ್ ಅದೇ ತರ ತಾನೇ ವರ್ಕ್ ಆಗೋದು. ಮೋಟರ್ಗೆ ಕರೆಂಟ್ ನ ಕೊಟ್ರೆ, ಎಲೆಕ್ಟ್ರಿಕ್ ಎನರ್ಜಿನ ಕೊಟ್ರೆ ಅದು ಗಿರ 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 ಅಂತ ತಿರುಗುತ್ತೆ. ಇಟ್ಸ್ ಅ ಮೆಕ್ಯಾನಿಕಲ್ ಎನರ್ಜಿ. ಸೊ ರಿವರ್ಸ್ ಕೂಡ ಪಾಸಿಬಲ್ ಇರುತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವರಿ. ಡನ್. ಇಲ್ಲಿ ಇದರಿಂದ ಪ್ರಯೋಜನ ಇದೆಯಲ್ಲ ಸರ್? ಈ ತರ ಒಂದು ರಾಡ್ನ ಕನ್ಸಿಡರ್ ಮಾಡಿ ತಳ್ತಾನೇ ಇರಿ, ಕೂ ಅಂತ ಹಂಗೆ ಹೋಗ್ತಾ ಇರಿ. ಇಲ್ಲಿ ಬಲ್ಬ್ ಗ್ಲೋ ಆಗ್ತಾ ಇರತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋಕ್ಕಾಗತ್ತಾ? ಎಲ್ಲಿವರೆಗೂ ಹೋಗ್ಬೋದು ಸರ್? ಎಲ್ಲಿವರೆಗೂ ಹೋಗ್ಬೋದು? ಇಟ್ಸ್ ನಾಟ್ ಪಾಸಿಬಲ್. ಕನ್ಸ್ಟ್ರೈನ್ ಆಗತ್ತಲ್ಲ. ಪ್ರಾಕ್ಟಿಕಲಿ ಇದು ಜಾಸ್ತಿ ಯೂಸ್ ಮಾಡಾಗ. ಟೆಕ್ನಿಕ್ ಇಂಪಾರ್ಟೆಂಟು. ಫ್ಲಕ್ಸ್ನ ಚೇಂಜ್ ಮಾಡಿದ್ರೆ EMF ಇಂಡ್ಯೂಸ್ ಆಗ್ತಾ ಇದೆ. ಸೊ ಲಿಮಿಟೆಡ್ ಸ್ಪೇಸ್ನಲ್ಲಿ ಹೇಗೆ ಕಂಟಿನ್ಯೂಸ್ ಆಗಿ ಎನರ್ಜಿ ಗೈನ್ ಮಾಡೋದು ಅನ್ನೋದನ್ನ ನಾವು ಜನರೇಟರ್ನಲ್ಲಿ ನೋಡ್ತೀವಿ. ಇಷ್ಟೇ ಸ್ಪೇಸ್ ಇದ್ರೆ ಅದರಲ್ಲೇ ನಾವು ಏನು ಮಾಡ್ಬೋದು? ಕಂಟಿನ್ಯೂಸ್ ಎನರ್ಜಿನ ಜನರೇಟ್ ಮಾಡ್ಬೋದು. ದಟ್ ಈಸ್ ವಿ ವಿಲ್ ಡಿಸ್ಕಸ್ ಇನ್ ದ ಜನರೇಟರ್. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇದು ಕೂಡ ಸ್ಪೆಷಲ್ ಕೇಸ್. ಎಂತ ಕೇಸು? ಸ್ಪೆಷಲ್ ಕೇಸ್. ಯಾಕಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ B and ವೆಕ್ಟರ್ V and ಲೆಂತ್ ವೆಕ್ಟರ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾಗಿ ಇದು ಸ್ಪೆಷಲ್ ಕೇಸ್. ವಾಟ್ ಇಫ್ ದೇ ಹ್ಯಾವಿಂಗ್ ಸಮ್ ಆಂಗಲ್, ಬೇರೆ ಬೇರೆ ಆಂಗಲ್ ಅಲ್ಲಿ ಮೂವ್ ಆದ್ರೆ ಏನಾಗತ್ತೆ? ಅರೆ ರಾಡ್ ಈ ತರ ಇರೋ ರಾಡ್ನ ಈ ತರ ತಿರುಗಿಸ್ಬಿಟ್ಟು ಟಿಶ್ಕ್ಯಾವ್ ಅಂತ ಮೇಲೆ ಮೂವ್ ಮಾಡ್ತೀನಿ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ನ ಈ ರೀತಿ ಕೊಡ್ತೀನಿ, ರಾಡ್ನ ಈ ರೀತಿ ಮೂವ್ ಮಾಡ್ತೀನಿ, ಅಥವಾ ರಾಡ್ನ ಈ ರೀತಿ ಸಮ್ ಆಂಗಲ್, ಬೇರೆ ಆಂಗಲ್ ಯಾವುದು ಈ ರೀತಿ ಮೂವ್ ಆಗ್ತೀನಿ. ಅವಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ದಟ್ಸ್ ದ ನೆಕ್ಸ್ಟ್ ಕೇಸ್. ದಟ್ ಈಸ್ ದ ಜನರಲೈಸ್ಡ್ ಕೇಸ್. ಇದು ಸ್ಪೆಷಲ್ ಕೇಸ್ ಇದು. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಕೇಸ್.
Let us consider a generalized case when velocity vector, magnetic field vector, and length vector are not mutually perpendicular. So mutually perpendicularildira bere yavado ondo generalized angle alli subtend ಆಗ್ತಿದೆ ಅಂತ ಅನ್ಕೊಳ್ಳೋಣ. Let me consider a magnetic field. ಎಂತ magnetic field? Uniform magnetic field. ಒಂದು plane ಅಲ್ಲಿ ಇದೆ ಈ ರೀತಿ. When this is a magnetic field and it is of uniform, ಒಂದು rod ನ place ಮಾಡ್ತೀನಿ. I'll place a rod like this. Of course, the length of the rod is L. Length of the rod is L. Length of the rod is L. Better. Length of the rod is L, subtending an angle theta with respect to the magnetic field. A magnetic field ge length L, theta angle subtend ಆಗ್ತಾ ಇದೆ ಈ ರೀತಿ. Magnetic field ಈ ರೀತಿ ಇದೆ, length of the rod ಈ ರೀತಿ ಇದೆ. And now again the rod is moving in some random direction with an angle alpha. Velocity vector go length vector na ಮತ್ತೆ ಹೇಳ್ತಾ ಇದ್ದೀನಿ. Magnetic field ಈ ರೀತಿ ಇದೆ, length vector ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. And the rod is moving like this. ಈ ರೀತಿ ಮೂವ್ ಆಗ್ತಾ ಇದೆ. ಜನರಲೈಸ್, ಅರೆ ಇದು ಪರ್ಪೆಂಡಿಕ್ಯುಲರ್ ಅಲ್ಲ ಮತ್ತೆ ಪರ್ಪೆಂಡಿಕ್ಯುಲರ್ ಅಂತ ಅನ್ಕೊಂಡ್ಬಿಟ್ಟಿವಿ. ಸೊ ಜನರಲ್ ಆಗಿ ಯಾವುದೋ ಒಂದು ಆಂಗಲ್, ಐ ರೈಟ್ ಸಮ್ ಅದರ್ ಆಂಗಲ್. ಈಗ ಈ ರೀತಿ ಯಾವ ರೀತಿನೂ ಮೂವ್ ಆಗ್ತಾ ಇದೆ, ಈ ಆಂಗಲ್ ನ ಆಲ್ಫಾ ಅಂತ ಕರಿತೀನಿ. ರಾಡು ಸಬ್ಟೆಂಡ್ ಆಗ್ತಿದೆ. Rod is making an angle theta with respect to magnetic field, and the velocity itself is making an angle alpha with respect to the length of the vector. Of course, the length of the vector L anta consider ಮಾಡ್ತೀನಿ. ಇದನ್ನ vector L ಅಂತ ಕರೆಯೋಣ. Let me call this is the direction of the vector L. Vector L. L vector. ಎಂತ vector? L vector ಈ ರೀತಿ. ಸರ್ ಉಲ್ಟಾ ತಗೋಬೋದಾ? ಹಂಗೆ ತಗೊಂಡ್ರು ಸೇಮ್ ಬರುತ್ತೆ. ನಾ ಹೇಳ್ತೀನಿ ಆಮೇಲೆ. Now, how to resolve this? ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? How to do this? ಅದಕ್ಕೆ ಹೇಳಿದ್ದು ದ ಬಿಗಿನಿಂಗ್ ಆಫ್ ದ ವಿಡಿಯೋಲಿ ಒಂದು ಕಾನ್ಸೆಪ್ಟ್ ಹೇಳಿದೆ. EMF ಯಾಕೆ ಬರುತ್ತೆ ಅನ್ನೋದ್ರ ಮೇಲೆ ನೆನಪಿದೆಯಾ? ಆ ಕಾನ್ಸೆಪ್ಟ್ ನ ಇಲ್ಲಿ ಯೂಸ್ ಮಾಡ್ತೀನಿ ನೋಡಿ. ಅಟ್ ಈಕ್ವಿಲಿಬ್ರಿಯಂ ಅರೆ ಈ ರಾಡ್ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಈ ರಾಡ್ ಪೂರ್ತಿ ಈ ರೀತಿ ಮೂವ್ ಆಗ್ತಾ ಇದೆ. ಈ ರಾಡ್ ಪೂರ್ತಿ ಈ ರೀತಿ, ಆ ವಿ ಯಾವ ಕಡೆಗಿದೆ ಆ ಕಡೆಗೆ ಹೋಗ್ತಾ ಇದೆ. ಅಟ್ ಈಕ್ವಿಲಿಬ್ರಿಯಂ ದ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್. ನೆನಪಾಯ್ತಾ? ಕಾಸ್ ದ ರೂಟ್ ಕಾಸ್ ಆಫ್ EMF. EMIಗೆ ಮೇನ್ ಪ್ರೋಸೆಸ್ ಯಾರಾಗ್ತಿರೋದು, ಅಲ್ಲಿ ಚಾರ್ಜಸ್ ಒಂದ್ ಕಡೆಗೆ ಮೂವ್ ಆಗ್ತಿರೋದು. ಆ ಕಂಡೀಷನ್ ನ ತಗೊಂಡಿ. ಟು ಬಿ ಸ್ಪೆಸಿಫಿಕಲಿ, since they are opposite in direction, opposite in direction, the magnitude of magnetic force is minus of electric force. ಎರಡು ಆಪೋಸಿಟ್ ಡೈರೆಕ್ಷನ್ ಇತ್ತು, ಈಕ್ವಿಲಿಬ್ರಿಯಂ ಅಲ್ಲಿ ಎರಡು ಸೇಮ್ ಇರ್ತಿತ್ತು. ಹಾಗಾಗಿ ನೆಟ್ ಚಾರ್ಜ್ ಡೌನ್ ಸೈಡ್ ಒಂದ್ ಕಡೆ ಇರ್ತಿತ್ತು, ಇನ್ನೊಂದ್ ಕಡೆ ಆಪೋಸಿಟ್ ಕೈಂಡ್ ಆಫ್ ಚಾರ್ಜ್ ಇತ್ತು. ಈಗ ಲೆಟ್ us do one thing. I will write the equation for Fm. What is a magnetic force acting on the rod? That is given by Q into vector V cross vector B. Vector V cross vector B. Can I write like that? What is a electric force? That is given by minus of electric field dl. Electric field dl. Sorry, dl alla E. Electric field into E. F is equals to vector E into Q. Sorry. Charge Q ide anta ankolana. Obviously, iveredu cancel agade. That's not a big deal. Vector E is given by vector V cross vector B with minus sign. Minus sign na baritini. Minus of vector V cross B. The electric field set up in the rod, within the rod, is given by minus of V cross B. Now what I can do is, I can use a relation between electric field and potential difference. Are E is equals to minus dV divided by dx. Yarargella nenpide
ಫಸ್ಟ್ ಚಾಪ್ಟರ್ ನಲ್ಲೇ ಮಾಡಿದ್ವಿ. ಹಾಗಾದ್ರೆ ಈ ಎಲೆಕ್ಟ್ರಿಕ್ ವೆಕ್ಟರ್ ನ ಡಿ ವಿ divided by dx ಅಂತ ಬರೀಬಹುದು. That is minus of vector v cross b. Can I write like this? Actually v is equals to e dot, v is equals to dv is equals to e dot dx. ಈ ರೀತಿ ಬರೀಬೇಕಾಗಿತ್ತು. This is the original relation. ಅದನ್ನ ನಾವು sweet and short ಆಗಿ ಈ ರೀತಿ ಬರ್ಕೊಂಡಿರೋದು. So therefore dv can be written as minus of vector v cross vector b dot dx vector. ಏನಪ್ಪ ಇದು ಅಂದ್ರೆ, if you consider a small portion of length dx, the potential difference is dv. ಇವೆರಡು ನಡುವೆ ಇಷ್ಟು potential difference ಇರುತ್ತೆ when you consider small portion of the rod. By integrating this, integration of dv, that is equals to minus of v cross vector b dot dx integrate ಮಾಡಿದ್ರೆ ನಮಗೆ integration of dv is delta v, that is a potential difference created across the ends of the two rods. v constant to b constant to ಅವುಗಳನ್ನೇನು ಡಿಸ್ಟರ್ಬ್ ಮಾಡೋದೇ ಬೇಡ. v cross b dot of ಅರೆ dx 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 ಏನಾಗುತ್ತೆ, that is L vector. So this is the final equation, the potential difference. Of course, that potential difference created across the ends of the rod is called as EMF induced. ಇದನ್ನೇ ನಾವು EMF ಅಂತ ಕರೆದ್ವಿ. Minus of V cross vector B dot L. ಸರ್ ಏನೋ ವಿಚಿತ್ರವಾಗಿದೆ ಸರ್ ಫಾರ್ಮುಲಾ. ಇದು ಬೇಕು, ಸಿಂಪಲ್ ಆಗಿದೆ, ಸಿಂಪಲ್ ಆಗಿದೆ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ನಾ ಹೇಳ್ತೀನಿ ಪ್ರಾಬ್ಲಮ್ಸ್ ತಗೊಂಡಾಗ ಗೊತ್ತಾಗುತ್ತೆ. ಜನರಲೈಸ್ಡ್ ಫಾರ್ಮುಲಾ, ಈ ಫಾರ್ಮುಲಾ ಇದ್ರೆ ಸಾಕು, ನೀವು ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಮೈನಸ್ ಆಫ್ ಬೇಕಾದ್ರೆ ಸೈನ್ನ ಇಗ್ನೋರ್ ಮಾಡ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ ಮೈನಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಓಕೆ, ಇಲ್ಲಿ ನೋಡಿ, ವಿ ಕ್ರಾಸ್ ಬಿ. ವಿ ಯಾವ ಕಡೆಗಿದೆ, ಈ ಕಡೆಗಿದೆ. ಬಿ ಯಾವ ಕಡೆಗಿದೆ, ಈ ಕಡೆಗಿದೆ. ವಿ ಕ್ರಾಸ್ ಬಿ, ವಿ ಕ್ರಾಸ್ ಬಿ, ಸಾರಿ ಈ ಕಡೆ, ಈ ರೀತಿ ಇದೆ. ವಿ ಕ್ರಾಸ್ ಬಿ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಬರ್ತಿದ್ಯಾ? ವಿ ಕ್ರಾಸ್ ಬಿ ಇಸ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್. ಅಂಡ್ ಲೆಂತ್ ವೆಕ್ಟರ್ ಇದನ್ನ ತಗೊಂತೀನಿ. ಅಂಡ್ ಅಗೇನ್ ಯು ನೀಡ್ ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ವಿ ಕ್ರಾಸ್ ಬಿ ಅಂಡ್ ದ ಲೆಂತ್ ವೆಕ್ಟರ್. ಪ್ರಾಬ್ಲಮ್ನ ತಗೊಂಡಾಗ ನಿಮಗೆ ಐಡಿಯಾ ಬರುತ್ತೆ. ಇದನ್ನೊಂದ್ಸತಿ ಸಾಲ್ವ್ ಮಾಡ್ಕೊಳ್ಳೋಣ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಕ್ವಾಂಟಿಟಿನ ಇದ್ರ ಜೊತೆ ಡಾಟ್ ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಇದು ನೋಟ್ ಮಾಡ್ಕೊಳ್ಳಿ, ಈ ಫಾರ್ಮುಲಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ದಿಸ್ ಫಾರ್ಮುಲಾ ಇಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಇನ್ ವೆಕ್ಟರ್ ಫಾರ್ಮ್. Very, 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 very important. Please make a note on that one. So let's take some problem exercise na madana based on this one. Let us see the applications of this formula. Ee formula use ಮಾಡ್ಕೊಂಡು motional EMF, emotional EMF na hege find out ಮಾಡೋದು ಅಂತ ನೋಡೋಣ. The question is find the emotional EMF. ಅಲ್ಲ, ಬರೀ motional EMF. Motional EMF in the given situation, in the given case. So let's take the first question. Simple act tagontene. The first case is magnetic field is into the plane of the board. Tasku pusku tasku, tasku pusku tasku. A rod is moving forward with the sound koo anta whistle ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದೆ with a speed v. What is the EMF induced? ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ಕೇಸ್ನ. ಅರೆ ಸಿಂಪಲ್ ಆಗಿದೆ. ಫಸ್ಟ್ ಸ್ಪೆಷಲ್ ಕೇಸ್ ಇದು. ಸ್ಪೆಷಲ್ ಕೇಸ್ನ ಜನರಲೈಸರ್ ಕೇಸ್ ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡೋದು ಅಂತ ತಗೊಳ್ತೀನಿ ಅಷ್ಟೇ. ದ ಜನರಲ್ ಫಾರ್ಮುಲಾ ಇಸ್ ವೆಕ್ಟರ್. ಈ ಮೈನಸ್ ಸೈನ್ ನ ಇಗ್ನೋರ್ ಮಾಡ್ಕೊಳ್ಳಿ. ಮೈನಸ್ ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇಟ್ಸ್ ಆಲ್ ಅಬೌಟ್ ದ ಡೈರೆಕ್ಷನ್ ಆಫ್ ದ EMF. ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಕೊಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಗ್ನೋರ್ ದ ಮೈನಸ್ ಸೈನ್ ಫಾರ್ ದ ಸೇಕ್ ಆಫ್ ಟೈಮಿಂಗ್. ವಿ ಮತ್ತೆ ಬಿ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. And this is the direction of V. What about length vector? ನಾನು ಇದನ್ನ ಲೆಂತ್ ವೆಕ್ಟರ್ ಅಂತ ತಗೊಂತೀನಿ, ವೆಕ್ಟರ್ L. ಸರ್ ಉಲ್ಟಾ ತಗೋಬಹುದು, ಅದು ಸೇಮ್ ಬರುತ್ತೆ. ಎವ್ರಿಥಿಂಗ್ ಇಸ್ ಸೇಮ್. ಈಗ ನೋಡಿ ಇಲ್ಲಿ, ಲೆಟ್ ಮಿ ರೈಟ್ ದ EMF formula. Angle between all the three, mutual angle between on any two of the three is 90 degree. EMF is equals to vector V cross vector B dot of vector L.
What is a vector V cross B? V magnitude of velocity is V, magnitude of magnetic field is B, and length L. V ಯಾವ ಕಡೆಗಿದೆ? ಈ ಕಡೆಗಿದೆ. It is towards right side, and B is into the plane of the board. What is the angle between them? 90 degree. ಹಾಗಾದ್ರೆ ಇವೆರಡೂ ಸೇರಿ ಒಂದು ವೆಕ್ಟರ್ ಬರುತ್ತೆ. V cross B. V cross B is another vector. ಸಮ್ ಯಾವ ವೆಕ್ಟರ್ ಕೊಡೋಣ? ಸಮ್ ಯಾವುದೋ ಒಂದು ಸಿ ವೆಕ್ಟರ್ ಅಂತ ಕರಿತೀನಿ. ಅದರ ವ್ಯಾಲ್ಯೂ ಏನಿರುತ್ತೆ? ವಿ ಬಿ ಸೈನ್ ಆಫ್ 90 ಎನ್ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಸಿ ವೆಕ್ಟರ್. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇದರ ವ್ಯಾಲ್ಯೂ ವಿ ಬಿ ಇಂಟು ಸೈನ್ 90 ಇರುತ್ತೆ, ಅಥವಾ ವಿ ಬಿ ಯಾವುದೋ ಒಂದು ವೆಕ್ಟರ್ ಬರುತ್ತೆ, ಅದನ್ನ ವಿ ಬಿ ವೆಕ್ಟರ್ ಅಂತ ಕರಿತೀನಿ, ದಟ್ ಈಸ್ ಈಕ್ವಲ್ ಟು ಸಿ. ಮ್ಯಾಗ್ನಿಟ್ಯೂಡ್ ಬರೀ ವಿ ಬಿ ಇರುತ್ತೆ. ಹಾಗಾದ್ರೆ ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ವಿ ಬಿ, ಅದು ಇನ್ನೊಂದು ವೆಕ್ಟರು, ಅದೇ ಸೈನ್ 90 ಇಗ್ನೋರ್ ಮಾಡ್ಕೊಳ್ಳಿ, ಇಂಟು ಡಾಟ್ ಆಫ್ ಎಲ್ ವೆಕ್ಟರ್. ಎಲ್ ವೆಕ್ಟರ್ ನೋಡಿ, ಇಲ್ಲಿ ಏನಾಗ್ತದೆ? ವೆಲಾಸಿಟಿ ವೆಕ್ಟರ್ ಈ ಕಡೆಗೆ, ಮ್ಯಾಗ್ನೆಟಿಕ್ ಫೀಲ್ಡ್. ವಿ ಕ್ರಾಸ್ ಬಿ ಯಾವ ಕಡೆಗೆ ಬರುತ್ತೆ? ವಿ ಕ್ರಾಸ್ ಬಿ ಇಸ್, ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗಬೇಡಿ, ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ಔಟ್ ದ ಡೈರೆಕ್ಷನ್. ವೆಲಾಸಿಟಿ ವೆಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಕ್ರಾಸ್ ಬಿ, ರೈಟ್ ಹ್ಯಾಂಡ್ ಕರ್ಲ್ ರೂಲ್, ವೈ ಮೇಲೆಗೆ ಬರುತ್ತಾ? ದಟ್ ಈಸ್ ವಿ ಕ್ರಾಸ್ ಬಿ ಇಸ್ ಅಪ್ವರ್ಡ್. ಈ ಡೈರೆಕ್ಷನ್ ಅಲ್ಲಿ ವೆಕ್ಟರ್ ವಿ ಬಿ ಬರ್ತದೆ. ಅರೆ ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊಳ್ತೇನೆ, ಅಲ್ಲೇನು ಬರೆಯೋ ಅವಶ್ಯಕತೆ ಇಲ್ಲ. ವೆಕ್ಟರ್ ವಿ ಬಿ ಈ ಕಡೆಗಿದೆ, ಎಲ್ ವೆಕ್ಟರ್ ಆ ಕಡೆಗೆ ಇದೆ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ವಿ ಬಿ ವೆಕ್ಟರ್, ಈ ವೆಕ್ಟರ್, ಇದೆರಡು ಸೇರಿ ಇನ್ನೊಂದು ವೆಕ್ಟರ್ ಕೊಡುತ್ತೆ. ಆ ವೆಕ್ಟರ್ಗೂ ಈ ವೆಕ್ಟರ್ಗೂ ಆಂಗಲ್ 0 ಇದೆ. ಸೊ ದೇರ್ಫೋರ್ ಇ ಇಸ್ ಈಕ್ವಲ್ಸ್ ಟು ವಿ ಬಿ ಎಲ್ ಇಂಟು ಕಾಸ್ 0. ಅರೆ ಇಟ್ ಡಾಟ್ ಪ್ರಾಡಕ್ಟ್ ಟು 0, ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಾಸ್ ಥೀಟಾ ಬರುತ್ತೆ, ಕಾಸ್ 0. ಇ ಇಸ್ ಈಕ್ವಲ್ಸ್ ಟು ಬಿ ವಿ ಎಲ್. ನಮ್ಗೆ ಗೊತ್ತಿತ್ತು ಸರ್ ಇದು, ಸಿಂಪಲ್. ಕಂಕಣ ಸುತ್ತಿ ಮೈದಾನಕ್ಕೆ ಬಂದ್ವಿ. ಅದನ್ನೇ ತಾನೇ ನಾವು ಡಿರೈವೇಶನ್ ಮಾಡಿದ್ದು ಬಿಗಿನಿಂಗ್ ಆಫ್ ದ ವಿಡಿಯೋ. ಸ್ಪೆಷಲ್ ಕೇಸ್ when B vector, V vector and L vector are mutually perpendicular to each other. ಒಂದು ಇನ್ನೊಂದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಈ ಕೇಸ್ನ ಬರ್ತಿತ್ತು. E is equals to BVL. ಸಿಂಪಲ್ ಫಾರ್ಮುಲಾ, ಗೊತ್ತಾಯ್ತಾ? Let's take next case. ಸೆಕೆಂಡ್ ಕೇಸ್ ನ ತಗೊಂತೀನಿ ನೋಡಿ. ಕ್ವೆಶ್ಚನ್ ಕೇಸ್ ನಂಬರ್ 2. Let us consider magnetic field is into the plane of the board. B vector ಈ ರೀತಿ ಇದೆ B vector and a rod of length L. ಇನ್ನೊಂದು ಚೂರು ದೊಡ್ಡದಾಗಿ ತಗೊಂತೀನಿ magnetic field. A rod of length L is moving in this direction. Velocity V vector. Again length vector ಹೀಗಾದ್ರೂ ತಗೋಬಹುದು, ಹೀಗಾದ್ರೂ ತಗೋಬಹುದು, ಎರಡು ಸೇಮ್ ಬರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. Can you find? EMF is equals to vector V cross vector B whole dot vector L. V ಈ ಕಡೆಗಿದೆ, B ಈ ಕಡೆಗಿದೆ. What is V cross B? V cross B. V ಈ ಕಡೆಗಿದೆ, B ನು ಈ ಕಡೆಗಿದೆ. What is the angle between them? 0 degree. ಹಾಗಾದ್ರೆ V cross B ಏನಾಗ್ತಾನೆ? ಇವನು ಏನಾಗ್ತಾನೆ? 0 ಆಗ್ತಾನೆ. So E is equals to 0 vector dot L vector. EMF is equal to 0. ಅರೆ EMF 0 ಆಗೋಯ್ತು. ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು ಇದಕ್ಕೆ ಜವಾಬ್ದಾರರು? ಇವರಿಬ್ರು ಪ್ಯಾರಲಲ್ ಆಗಿದ್ದಾರೆ. ರೀಸನ್ ಇಲ್ಲಿ ಬರೀತೀನಿ. ರೀಸನ್ ವೆಕ್ಟರ್ ವಿ ಅಂಡ್ ವೆಕ್ಟರ್ ಬಿ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೇಮ್ ಕೇಸ್ ಆಂಟಿ ಪ್ಯಾರಲಲ್ ಆಗಿದ್ರು ಅದೇ ಬರ್ತಿತ್ತು. ಅರೆ even E is equal to 0, EMF is equal to 0 if V and B are anti-parallel. ಅವೇನಾದ್ರು ಆಂಟಿ ಪ್ಯಾರಲಲ್ ಇದ್ದಿದ್ರು 0 ಬರ್ತಿತ್ತು. ಅರೆ ಈ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಡೆಗೆ ರಾಡ್ ಮೂವ್ ಆಗ್ತಿದ್ರೆ V ಕ್ರಾಸ್ B ಅಲ್ಲೂ 0 ಬರ್ತಿತ್ತು. ಹಾಗಾದ್ರೆ ಇಟ್ ಈಸ್ ನೋಟೆಡ್ ದಟ್ V ಅಂಡ್ B ಪ್ಯಾರಲಲ್ ಆಗಿದ್ದಾಗ EMF 0 ಆಗುತ್ತೆ, ಅಥವಾ ಆಂಟಿ ಪ್ಯಾರಲಲ್, ಎರಡರಲ್ಲಿ ಒಂದು. V ಮತ್ತೆ B ಆಂಟಿ ಪ್ಯಾರಲಲ್ ಆಗಿದ್ದಾಗ 0 ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ಕೇಸ್ 3 ನ ಕನ್ಸಿಡರ್ ಮಾಡ್ತೀನಿ.
Case 3 is like this. Case 3, same magnetic field ಈ ರೀತಿ ಇದೆ in the plane of the board, and the rod is moving. Rod is moving in this direction. ಈ direction ಅಲ್ಲಿ velocity vector ನ ತಗೋತೀನಿ. Tishkyaw. Okay, velocity vector ಈ ರೀತಿ ಇದೆ. The rod is moving like this. Magnetic field is this one. Velocity is like this. Let us see. E is equals to vector V cross vector B whole dot of vector L. Of course, length vector ಹೀಗಾದ್ರೂ ತಗೊಳ್ಳಿ ಇಲ್ಲ ಡೌನ್ ಸೈಡ್ ಆದ್ರೂ ತಗೊಳ್ಳಿ, ಎರಡು ಸೇಮ್ ಬರುತ್ತೆ. It is our choice. ಎರಡು ಸೇಮ್ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. V cross B, ಅರೆ V ಹೀಗಿದೆ, B ಈ ಕಡೆಗಿದೆ. V ಈ ಕಡೆಗಿದೆ, B ಈ ಕಡೆಗಿದೆ. I'll write here. This is V, this is V, this is B. V cross B ಏನಾಗತ್ತಪ್ಪ? V cross B. V cross B is into the plane of the board. V cross B is into the plane of the board. Into the plane of the board. So ಈಗ ಒಳಗಡೆಗೆ ಒಂದು V cross B ಬರ್ತಿದೆ, ಅದನ್ನ ನಾನು VB ವೆಕ್ಟರ್ ಅಂತ ಕರಿತೀನಿ. Of course, VB sin of 90, that is VB n cap, ಅದನ್ನ ನಾನು VB ವೆಕ್ಟರ್ ಅಂತ ಕರಿತೀನಿ. ಒಳಗಡೆ ಹೋಗ್ತಿದ್ರೆ ನಾವು ವೆಕ್ಟರ್ EMF is equals to ವೆಕ್ಟರ್ VB ಪೂರ್ತಿ ಇದು VB ಡಾಟ್ ವೆಕ್ಟರ್ L ಏನಾಗತ್ತೆ? ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ VB ಒಳಗಡೆ ಹೋಗ್ತಾ ಇದೆ, ಆಲ್ರೆಡಿ ಹೇಳಿದ್ದೀನಿ. VB ಹೆಂಗ್ ಬಂತು? V cross B ಮಾಡೋದ್ರಿಂದ VB ವೆಕ್ಟರ್ ಒಳಗೆ ಹೋಗ್ತಾ ಇದೆ. ಇಟ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ದಿಸ್ ಇಸ್ ಅ ಲೆಂತ್ ವೆಕ್ಟರ್. ನೀವು ಹೀಗಾದ್ರೂ ತಗೊಳ್ಳಿ ಅಥವಾ ಈ ರೀತಿ ಆದ್ರೂ ತಗೊಳ್ಳಿ, ಎರಡು ಸೇಮ್ ಬರುತ್ತೆ ನೋಡಿ. ಈ ರೀತಿ L ವೆಕ್ಟರ್ ಮೇಲೆಗಿದೆ ಅಥವಾ ಡೌನ್ ಸೈಡ್ ಎರಡು ಒಂದೇ. ಮೇಲ್ಗಡೆಗಿದೆ ಇದು VB into the plane of the board. What is the angle between them? 90 degree. Now these two vectors are making an angle 90 degree with respect to each other. EMF is equals to VBL into cos of 90 damar. ಸತ್ತೋದ್ರು ಎಲ್ಲ ಸತ್ತೋದ್ರು ಮೊತ್ತಂ ಪೋಯಿಂది, ಎಲ್ಲ ಸತ್ತೋಗ್ಬಿಟ್ರು. ಏನಾಯ್ತು ಈಗ? ಯಾರು ರೆಸ್ಪಾನ್ಸಿಬಲ್? ಇಲ್ಲಿ ಇವನು ಪ್ಯಾರಲಲ್ ಇದ್ದಾನೆ. ವೆಲಾಸಿಟಿ V ಮತ್ತೆ L ವೆಕ್ಟರ್ ಪ್ಯಾರಲಲ್ ಇದ್ದಾರೆ. ರೀಸನ್ ವೆಲಾಸಿಟಿ ವೆಕ್ಟರ್ ಅಂಡ್ ಲೆಂತ್ ವೆಕ್ಟರ್ ಆರ್ ಪ್ಯಾರಲಲ್. ಈವನ್ ಆಂಟಿ ಪ್ಯಾರಲಲ್ ಇದ್ರು ಸೇಮ್ ಬರುತ್ತೆ. ಈವನ್ ದೋಸ್ ಟು ಆರ್ ಆಂಟಿ ಪ್ಯಾರಲಲ್, ಅಗೇನ್ ಎಲ್ಲ ಸತ್ತೋಗ್ಬಿಡ್ತಾರೆ. ಗಮನಿಸ್ತಾ ಇದ್ದೀರಾ? ಏನೋ ಅಲ್ಲಿ ಆಗ್ತದೆ, ಏನೋ ಆಗ್ತಿದೆ, ಇಲ್ಲಿ ಏನೋ ಆಗ್ತಿದೆ, ಸಮಥಿಂಗ್ ಈಸ್ ಹ್ಯಾಪನಿಂಗ್. ಇನ್ನೊಂದು ಕೇಸ್ನ ತಗೊಂಡ್ಬಿಡ್ತೀನಿ, ಜನರಲೈಸರ್ ಕೇಸ್ ಹೇಳೋದಕ್ಕಿಂತ ಮೊದಲು. ಲೆಟ್ ಮಿ ಟೇಕ್ ದ ಕೇಸ್ 4. ಎಲ್ಲಿ ಬರೀಲಿ ಬರೀತೀನಿ ನೋಡಿ. ಕೇಸ್ 4. Case 4, like this. Case 4, magnetic field towards right side, touch to. Now the rod is like this and it is moving like this. Velocity vector ಈ ರೀತಿ ಇದೆ, velocity B vector ಈ ರೀತಿ ಇದೆ. Let me find out. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ಏನಿಲ್ಲ, ಅವಾಗ ಚೆಕ್ ಮಾಡ್ಕೊತಾ ಇರಬೇಕು. ಅನಾಹುತಗಳೇ ಆಗ್ಬಿಟ್ಟಿದೆ ಆಲ್ರೆಡಿ. EMF is equals to velocity V cross vector B dot of L vector. ನೋಡೋಣ. ವೆಲಾಸಿಟಿ ವೆಕ್ಟರ್ ಈಗಿದೆ, B ವೆಕ್ಟರ್ ಹೀಗೆ ಇದೆ. ವೆಲಾಸಿಟಿ ವೆಕ್ಟರ್ ಹೀಗಿದೆ. ವೆಲಾಸಿಟಿ ವೆಕ್ಟರ್ ಹೀಗಿದೆ. ನಾನು ಆಗ್ಲೇ ಕೇಸ್ ಹೇಳ್ತೇನೆ. ವೆಲಾಸಿಟಿ ವೆಕ್ಟರ್ ಹೀಗಿದೆ, B ವೆಕ್ಟರ್ ಹೀಗಿದೆ. V ಕ್ರಾಸ್ B ಏನ್ ಬರುತ್ತೆ? ವೈನ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಅರೆ ಗೊತ್ತಾಗ್ತಿದ್ಯಾ? ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. V ಕ್ರಾಸ್ B, V cross B into the plane of the board. Angle between V cross B ಇವೆರಡು ನಡುವೆ ಏನಾಗಿದೆ? 90 ಡಿಗ್ರಿ ಇದೆ. Of course, E is equals to VB ವೆಕ್ಟರ್ ಬರುತ್ತೆ. Of course, V cross B is equals to VB sin of 90 into n cap. ಇದು ಯಾವ ಕಡೆಗಿದೆ? into the plane of the board ಇದೆ. Vector V cross vector B into the plane of the board ಇದೆ. Now look at this dot product of L. VB vector into the plane of the board. L vector ಈ ರೀತಿ ಇದೆ. L vector. What is the angle between VB vector? What is the angle between VB vector and L vector? VB ಒಳಗಡೆಗೆ VB vector cross product vector, ಇದು L vector. What is the angle? 90 degree.
ಈಗ ಇದು E is equals to VBL into cos of 90 degree. ಎಲ್ಲಾಮೇ ಪೋಚು ಡಮಾರ್ ಸತ್ತೋಗ್ಬಿಟ್ರು, ಎಲ್ಲ ಇವನಿಂದ ಎಲ್ಲ ಸತ್ತೋಗ್ಬಿಟ್ರು. E is equal to 0. The EMF induced is 0. ಯಾಕೆ? ಇಲ್ಲಿ ಯಾರೋ ಪ್ಯಾರಲಲ್ ಕಲ್ರು ಯಾರಿದ್ದಾರೆ? L vector is parallel to B vector. Reason L vector is parallel to B vector. ಸರ್ ಏನೋ ಆಗ್ತಿದೆ ಸರ್, ಸಮಥಿಂಗ್ ಈಸ್ ಹ್ಯಾಪನಿಂಗ್, ಸಮಥಿಂಗ್ ಈಸ್ ಫಿಶಿ, ಏನೋ ಮೀನಿಂಗ್ ಅಂತಿದೆ ಇಲ್ಲಿ. ಏನದು? ಯಾವಾದ್ರೂ ಎರಡು ವೆಕ್ಟರ್ ಪ್ಯಾರಲಲ್ ಆಗಿದ್ರೆ ಪೂರ್ತಿ ಸತ್ತೋಗ್ಬಿಡ್ತಾರೆ, ಎಲ್ರು ಡಮಾರ್. ಇಫ್ ಎನಿ ಟೂ ವೆಕ್ಟರ್ಸ್ ಅಮಾಂಗ್ ದೀಸ್ ತ್ರೀ ಆರ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್, ಪ್ಯಾರಲಲ್ ಆಗಿದ್ರು ಆಗ್ಬೋದು ಅಥವಾ ಆಂಟಿ ಪ್ಯಾರಲಲ್ ಆಗಿದ್ರು ಇರ್ಬೋದು, ಮೂವರು ಸತ್ತೋಗ್ಬಿಡ್ತಾರೆ. ಸೊ ಇಫ್ any two of these three are parallel to each other or anti-parallel to each other, the net EMF induced in the coil is 0, 0, 0, 0, 0. Generalized point na note ಮಾಡ್ಕೊಳ್ಳಿ. Done? ನಾನು ಬರೀತೀನಿ. ಮೇಕ್ ಎ ನೋಟ್ ಪಾಯಿಂಟ್, ಒಂದು ಅದ್ಭುತವಾಗಿರ್ತಕ್ಕಂಥ ನೋಟ್ ಪಾಯಿಂಟ್ ನ ಬರ್ಕೊಳ್ಳೋಣ. ನೋಟ್ ಅಂದ್ರೆ ಏನು ಕನ್ನಡದಲ್ಲಿ? ನೋಟ್ ಸೂಚನೆನ ಅಲ್ಲ, ಸೂಚನೆ ಅಂದ್ರೆ ಸೈನು. ನೋಟ್ನ ಏನಂತ ಕರಿತೀರಿ? ಕನ್ನಡ ನೋಟ್. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮೇಕ್ ಎ ನೋಟ್ ಪಾಯಿಂಟ್. Note point. If any of two vectors among vector B and L vectors are either parallel or anti-parallel, are either parallel or anti-parallel, then EMF induced is 0. EMF induced is 0. ಮೂರು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಅದು ಇನ್ನೊಂದು ಪಾಯಿಂಟ್ ನ ಬರ್ಕೊಂತೀನಿ. if vector L, vector B and vector V are mutually perpendicular, mutually perpendicular to each other, then EMF induced is BLV. ಆಲ್ರೆಡಿ ಪ್ರೂವ್ ಮಾಡಿದ್ವಿ, ನೋಟ್ ಮಾಡ್ಕೊಳ್ಳಿ. ಡನ್ ಸರ್. ನೀವು ಇಂಟೆಲಿಜೆಂಟ್ ಆಗಿ ಐದರ್ 0 ತಗೊಂತಾ ಇದ್ರೆ 90 ತಗೋತಾ ಇದ್ರೆ, ಬೇರೆ ಆಂಗಲ್ ಯಾವ್ದಾದ್ರು ಇದ್ರೆ 45 ಕೊಟ್ರೆ, 30 ಕೊಟ್ರೆ, 60 ಕೊಟ್ರೆ ಏನಾಗತ್ತೆ ನೋಡೋಣ. ನೆಕ್ಸ್ಟ್ ಕೇಸ್ ಜನರಲೈಸ್ಡ್ ಆಗಿ ಆಂಗಲ್ಸ್ ನ ತಗೊಂತೀನಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಪಕ್ಕಾ ಶೋರ್. Let us consider some more problems based on this formula. The question is, find the induced EMF and the equivalent cell of the given situation. Around rod move ಆಗ್ತಿದ್ರೆ ಒಂದು ಸೆಲ್ ತರ ಬಿಹೇವ್ ಮಾಡುತ್ತೆ. ಈಗ ಡೈರೆಕ್ಷನ್ ಇಂಡಿಕೇಟಿಂಗ್ ದ ಕರೆಂಟ್ ಡೈರೆಕ್ಷನ್, indicating the current direction. If connected ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿದ್ರೆ ಆ ರಾಡ್ ಇಂದ ಯಾವ ರೀತಿ ಕರೆಂಟ್ ಫ್ಲೋ ಆಗುತ್ತೆ, ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇಂಡಿಕೇಟಿಂಗ್ ದ ಕರೆಂಟ್ ಡೈರೆಕ್ಷನ್. ಸಿಂಪಲ್ ಆಗಿ ತಗೊಂತೀನಿ ಫಸ್ಟ್ ಕೇಸ್ ನ. ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ, ಆಗ್ಲೇ ನಾನು ಸೆಲ್ ಡೈರೆಕ್ಷನ್ ಈಕ್ವಲೆಂಟ್ ಸೆಲ್ ನ ಬರೆಯೋದು ಮಿಸ್ ಮಾಡಿದ್ದೆ. ಸೇಮ್ ಕೇಸ್ ನ ತಗೊಂಡು ಮತ್ತೆ ಬರೀತೇನೆ. ಲೆಟ್ ಮಿ ಕನ್ಸಿಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ವಶನ್ ನಂಬರ್ 1, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಅಂಡ್ a rod is placed in this one like this. ಇಲ್ಲಿ ಬರೀತೀನಿ. A rod is placed in the region of the magnetic field and it is moving with the speed v. Length of the rod, ಸರ್ ಈ ತರ ತಗೋಬೇಕಾ ಈ ತರ ತಗೋಬೇಕಾ, ಎರಡೂ ಒಂದೇ ಬರುತ್ತೆ. ನಥಿಂಗ್ ಟು ವರಿ. ನಾವು ಹೇಗಿದ್ರು ಡೈರೆಕ್ಷನ್ ನ ಬೇರೆ ಮೆಥಡ್ ಇಂದ ಯೂಸ್ ಮಾಡ್ತೀವಿ. ರೈಟ್ ಹ್ಯಾಂಡ್ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಕಾನ್ಸೆಪ್ಟ್ ಯೂಸ್ ಮಾಡೋದ್ರಿಂದ ಈ ಲೆಂತ್ ವೆಕ್ಟರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ನಮಗೆ ಲೆಂತ್ ಎಲ್ ಕೊಟ್ಟಿದ್ದಾರೆ, ವೆಕ್ಟರ್ನ ಈ ರೀತಿ ಆದ್ರೂ ತಗೊಳ್ಳಿ ಅಥವಾ ಅದ್ರ ಉಲ್ಟಾ ಆದ್ರೂ ತಗೊಳ್ಳಿ, ಬೋತ್ ದ ಸೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಆಕ್ಚುಲಿ ಇದು ಸ್ಪೆಷಲ್ ಕೇಸು. ಸ್ಪೆಷಲ್ ಕೇಸ್ ನ ನಾನು EMF ಇಂಡಿಕೇಟ್ ಮಾಡಕ್ಕೆ ಬರೀತಾ ಇದ್ದೀನಿ. ದಟ್ ಇಸ್, ಲೆಟ್ ಮಿ ಕನ್ಸಿಡರ್ ದ ಇಕ್ವೇಶನ್ EMF induced in the coil. EMF induced in the coil is given by vector V cross vector B dot of vector L. ಆಕ್ಚುಲಿ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಮಿಸ್ ಮಾಡ್ಕೋಬೇಡಿ, ನೆನಪಿರ್ಲಿ. ಗೊತ್ತಿಲ್ಲ ಮತ್ತೆ ಅದನ್ನ ಇನ್ನೊಂದು ಕ್ವಶನ್ ಕೊಟ್ಬಿಟ್ರೆ ಹೇಳಕ್ಕಾಗಲ್ಲ. ವಿ ಕ್ರಾಸ್ ಬಿ ವೆಲಾಸಿಟಿ ವೆಕ್ಟರ್ ಯಾವ ಕಡೆಗಿದೆ?
It is upward. Velocity is vector is upward. Tishkyav. B vector ಯಾವ ಕಡೆಗೆ ಇದೆ? Into the plane of the board. Tishkyav. ಒಳಗಡೆ ಇದೆ V cross B. ನೋಡಿ ಎರಡರ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. V cross B. ಯಾವ ಕಡೆಗೆ ಬರ್ತಿದೆ? ವೆಲಾಸಿಟಿ ಕ್ರಾಸ್ B. V cross B. ಟುವರ್ಡ್ಸ್ ಲೆಫ್ಟ್ ಸೈಡ್ ಬರ್ತಿದ್ಯಾ? ಲೆಫ್ಟ್ ಸೈಡ್ ಬರ್ತಾ ಇದೆ. The V cross B. VB vector. VB vector ಈ ಕಡೆಗೆ ಬರ್ತಾ ಇದೆ. Of course angle 90 ಇದೆ. That is equals to VB ಏನ್ ಬರುತ್ತೆ? VB into sine of 90 degree. ಇದು ಪೂರ್ತಿ ಒಂದು ವೆಕ್ಟರ್ ಡಾಟ್ ವೆಕ್ಟರ್ L is equals to VB vector dot vector L. ಅರೆ VB ಈ ಕಡೆಗಿದೆ, ಈ ಕಡೆಗಿದೆ. What is the angle between VB and L? Of course 180 degree. Vector L ನ ಈ ಕಡೆ ತಗೊಂಡ್ರೆ 0 degree ಬರುತ್ತೆ. Everything will be same. EMF is equals to ಬರೀ magnitude. What you get is VBL. ಅಷ್ಟೇ. EMF is VBL. ಈಗ ಇದಕ್ಕೆ ಸೆಲ್ ನ ಬರಿಬೇಕು. ಈಗ ಈ ರಾಡ್ ನ ಇಲ್ಲಿ ತಗೊಂಡ್ರೆ ಅಫ್ಕೋರ್ಸ್ ರಾಡ್ ಮೂವ್ ಆಗ್ತಿದೆ ವಿತ್ ಸ್ಪೀಡ್ V. ಇದೊಂದು ಸೆಲ್ ತರ ಬಿಹೇವ್ ಮಾಡುತ್ತೆ. ಅಂದ್ರೆ ಸೆಲ್ ಅನ್ನೋದು ಈ ರೀತಿ ಇದೆಯಾ ಅಥವಾ ಈ ರೀತಿ ಇದೆಯಾ? ಯಾವ ಟರ್ಮಿನಲ್ ಯಾವ ಕಡೆ ಬರಬೇಕು? ಇದು ಪಾಸಿಟಿವ್, ಇದು ಪಾಸಿಟಿವ್. ಹೇಗೆ ಫೈಂಡ್ ಔಟ್ ಮಾಡೋದು? ಇದನ್ನ ಫೈಂಡ್ ಔಟ್ ಮಾಡಕ್ಕೆ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಬೇಕು. ರಿಪೀಟ್ ಮಾಡ್ತಿದ್ದೀನಿ, ಮ್ಯಾಗ್ನೆಟಿಕ್ ಫೋರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೋರ್ಸ್ ಯಾಕೆ ಸರ್ ಇಲ್ಲಿಗೆ ಬಂತು? ಅರೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆ ಮೂವ್ ಆಗತ್ತೆ ಅಂತ ಮ್ಯಾಗ್ನೆಟಿಕ್ ಫೋರ್ಸ್ ತಾನೇ ಕೊಡೋದು ನಮಗೆ. ಸೊ ದೇರ್ ಫೋರ್ ಮ್ಯಾಗ್ನೆಟಿಕ್ ಫೋರ್ಸ್ FB ಇಸ್ ಈಕ್ವಲ್ಸ್ ಟು ವೆಕ್ಟರ್ Q ಇಂಟು ವೆಕ್ಟರ್ V ಕ್ರಾಸ್ ವೆಕ್ಟರ್ B. Q ಇಂಟು ವೆಕ್ಟರ್ V ಕ್ರಾಸ್ B. ಅರೆ ವೆಲಾಸಿಟಿ ವೆಕ್ಟರ್ ಈ ಕಡೆಗಿದೆ, B ವೆಕ್ಟರ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಇದೇನಿದು? ಫೋರ್ಸ್ ಆಕ್ಟಿಂಗ್ ಆನ್ ಅ ಪಾಸಿಟಿವ್ ಚಾರ್ಜ್. The force acting on a positive charge. The force acting on positive charges. Of course, positive charges ಇರಲ್ಲ. ಇದ್ರೆ ಯಾವ ಕಡೆಗೆ ಆಗತ್ತೆ? ಎಕ್ಸಾಕ್ಟ್ ಆಗಿ ಎಲೆಕ್ಟ್ರಾನ್ಸ್ಗೆ ಆಪೋಸಿಟ್ ಡೈರೆಕ್ಷನ್ ಆಗತ್ತೆ. ನಮ್ಮ ಪಾಸಿಟಿವ್ ಚಾರ್ಜಸ್ ಯಾವ ಕಡೆ ಹೋಗತ್ತೆ ಅಂತ ಗೊತ್ತಾದ್ರೆ ಸಾಕು, ಕರೆಂಟ್ ಡೈರೆಕ್ಷನ್ ಹೇಳ್ಬೋದು. ಪಾಸಿಟಿವ್ ಚಾರ್ಜಸ್ ಈ ಕಡೆಗೆ ಹೋದ್ರೆ ಕರೆಂಟ್ ಈ ಕಡೆಗೆ ಇರುತ್ತೆ. ಪಾಸಿಟಿವ್ ಚಾರ್ಜಸ್ ಈ ಕಡೆಗೆ ಹೋದ್ರೆ ಕರೆಂಟ್ ಈ ಕಡೆಗೆ ಇರುತ್ತೆ. ಇಲ್ಲ, ನೆಗೆಟಿವ್ ಚಾರ್ಜಸ್ ಈ ಕಡೆಗೆ ಹೋದ್ರೆ ಕರೆಂಟ್ ಈ ಕಡೆಗೆ ಇರುತ್ತೆ. ಅಷ್ಟೇ. ಯಾವ್ದಾದ್ರು ಒಂದನ್ನ ಫೈಂಡ್ ಔಟ್ ಮಾಡೋಣ. ಪಾಸಿಟಿವ್ ಚಾರ್ಜಸ್ ಮೇಲೆ ಫೋರ್ಸ್ ಎಷ್ಟಿರುತ್ತೆ? ವೆಕ್ಟರ್ V ಕ್ರಾಸ್ B. ವೆಕ್ಟರ್ V, ವೆಕ್ಟರ್ B. V ಕ್ರಾಸ್ B ಹೇಗೆ ಫೈಂಡ್ ಔಟ್ ಮಾಡೋದು? V ಕ್ರಾಸ್ B. V ಕ್ರಾಸ್ B ಕಾಣಿಸ್ತಿದ್ಯಾ? V ಕ್ರಾಸ್ B. ಟಿಶ್ಕ್ಯಾವ್ ಟಿಶ್ಕ್ಯಾವ್ ಟಿಶ್ಕ್ಯಾವ್. That means the positive charges tend to move left side. ಅಂದ್ರೆ ಈ ಕಡೆಗೆ ಕರೆಂಟ್ ಹೋಗ್ಬೇಕು. ಕರೆಂಟ್ ಈ ಕಡೆಗೆ ಬರಬೇಕು ಅಂದ್ರೆ ಕರೆಂಟ್ ಈ ಕಡೆಗೆ, ಹೀಗೆ ಕರೆಂಟ್ ಹೀಗೆ ಹೋಗ್ಬೇಕು ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಆ ಕಡೆ ಇರ್ಬೇಕಾ ಈ ಕಡೆ ಇರ್ಬೇಕಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇದ್ರಲ್ಲಿ ಪಾಸಿಬಲ್ ಇದೆ. ಹಿಂಗ್ ಹೋಗತ್ತಾ ಕರೆಂಟ್? ಇಲ್ಲ. ಸೊ ಇದು ಡಮಾರ್. ದಿಸ್ ಇಸ್ ಅ ಪಾಸಿಬಿಲಿಟಿ. ಗಾಟ್ ಇಟ್? ಈಕ್ವಲೆಂಟ್ ಸೆಲ್ I ಈ ಕಡೆಗೆ ಹೋಗುತ್ತೆ. ಈಗ ಇದನ್ನ ತಗೊಂಡು ಹೋಗಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಡನ್ 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 ಡನ್. ಓಕೆ, ಇನ್ನೊಂಚೂರು ಗಬ್ಬೆಗಿರಿಸ್ತೀನಿ. ಸಿಂಪಲ್ ಆಯ್ತು ಸರ್, ಸಿಕ್ಕಾಪಟ್ಟೆ ಸಿಂಪಲ್ ಆಯ್ತು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸಿಂಪಲ್ ಆಯ್ತು. ಲೆಟ್ಸ್ ಕನ್ಸಿಡರ್ ದ ನೆಕ್ಸ್ಟ್ ಕೇಸ್ 2. ಈಗ ಯಾವುದು ಬೇರೆ ಆಂಗಲ್ ಕೊಡ್ತೀನಿ, ಬರೀ 90 180 ಯೂಸ್ ಮಾಡ್ತಾ ಇದ್ರಿ ಸರ್. ಲೆಟ್ ಮೀ ಕನ್ಸಿಡರ್ 53 ಡಿಗ್ರಿ. ಅರೆ 53 ಸಿಕ್ಕಾಪಟ್ಟೆ ಫೇಮಸ್ ಟ್ರಿಗ್ನೋಮೆಟ್ರಿಯಲ್ಲಿ. ಹೌದಾ ಸರ್? ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ಇಲ್ವಲ್ಲ ಸರ್? ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀಟ್ ಪ್ರಿಪೇರ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸು 53 ಒಂದು ನೋಡ್ಕೋಬೇಕು. 37 ಡಿಗ್ರಿ, ಸೈನ್ 33, ಸೈನ್ 37, 57, ಕಾಸ್ ಫಂಕ್ಷನ್, ಟ್ಯಾನ್ ಫಂಕ್ಷನ್ ಎಲ್ಲವೇ ನೋಡ್ಕೋಬೇಕು. ಒಂದ್ಸತಿ ಹೇಳ್ಬಿಡ್ತೀನಿ, ಪರವಾಗಿಲ್ಲ, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಲೆಟ್ ಅಸ್ ಕನ್ಸಿಡರ್ a rod like this. Length ಈ ಕಡೆ ಆದ್ರೂ ತಗೊಳ್ಳಿ ಅಥವಾ ಈ ಕಡೆ ಆದ್ರೂ ತಗೊಳ್ಳಿ. This is a magnetic field direction and it is making an angle. Velocity vector is making an angle 53 degree. ಎಷ್ಟು ಡಿಗ್ರಿ? 53 degree. 53 degree with respect to the length of the rod. ಅರೆ ಈ ರಾಡ್ ಏನ್ ಮಾಡ್ತಾರೆ ಅಂದ್ರೆ ಈ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾ ಇದೆ. 53 degree with respect to length vector. Now find the equivalent EMF and equivalent battery. Equivalent battery na find out ಮಾಡಬೇಕು. Done? ಅರ್ಥ ಆಯ್ತಾ ಕ್ವಶನ್? ಟ್ರೈ ಮಾಡ್ತೀರಾ? ಯೋಚನೆ ಮಾಡಿ ಒಂದ್ಸತಿ. ಅದಕ್ಕಿಂತ ಮೊದಲು ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ಹೇಳ್ಬಿಡ್ತೀನಿ. ಗೊತ್ತಿದ್ರೆ ಫಾರ್ವರ್ಡ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಕೇಳಿ. 53 ಮತ್ತೆ ಇನ್ನೊಂದು ಟ್ರಯಾಂಗಲ್ ಇದ್ರೆ ನಮ್ಮ ಹತ್ರ 37.
37. ಸೊ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಬೇಸ್ ಮೇಲೆ ಎರಡರಲ್ಲೂ ಹೈಪೋಟೆನಸ್ 5 ಇರುತ್ತೆ. ಸ್ಮಾಲರ್ ಆಂಗಲ್ ಇರೋ ಕಡೆ ಇಲ್ಲಿ 3 ಇರುತ್ತೆ, ಇಲ್ಲಿ 4 ಇರುತ್ತೆ. ಇಲ್ಲಿ ಬಿಗ್ಗರ್ ಆಂಗಲ್ 4 3 3 4 5 ಪೈಥಾಗೊರನ್ ಟ್ರಿಪ್ಲೆಟ್ಸ್ ಎರಡು ಕಡೆನು. ಬಿಗ್ಗರ್ ಆಂಗಲ್ ಇದ್ದಾಗ ಆಪೋಸಿಟ್ ಬಿಗ್ಗರ್ ಇದೆ, ಸ್ಮಾಲರ್ ಆಂಗಲ್ ಇದ್ದಾಗ ಆಪೋಸಿಟ್ ಸ್ಮಾಲ್ ಇರುತ್ತೆ. ಸೊ ಇವೆರಡು ಇಂಪಾರ್ಟೆಂಟ್ ಟ್ರಯಾಂಗಲ್ಸ್ ಅಪಾರ್ಟ್ ಫ್ರಮ್ ದೋಸ್ ಸ್ಟ್ಯಾಂಡರ್ಡ್ 0 30 45 60 90 90 90 90 ಡಿಗ್ರಿ 5/2 ರೇಡಿಯನ್ ಬಗ್ಗೆ ಹೇಳ್ತಾರೆ. ನೀವೇನು ಬೇರೆ 90 ಅನ್ಕೋಬೇಡಿ. ಆ ಆಂಗಲ್ ಜೊತೆಗೆ ಇವೆರಡು ಕೂಡ ಇಂಪಾರ್ಟೆಂಟ್. ಅರೆ ಇದರಿಂದ ಸೈನ್ 53 ಎಷ್ಟು? ಸೈನ್ ಆಫ್ 53 ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಹೈಪೋಟೆನಸ್ ಅಮ್ಮ. ಹೆಂಗೆ ಅದು? 4/5, ದಟ್ಸ್ ಇಟ್. 4/5. ಅದೇ ಕಾಸ್ 53 ಕೇಳಿದ್ರೆ 3/5, ಸೈನ್ 37 ಕೇಳಿದ್ರೆ 3/5. ಇದನ್ನ ನೋಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ. ಡನ್? ಓಕೆ ಆಯ್ತಾ? ಕಮಿಂಗ್ ಬ್ಯಾಕ್, ಈಗ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. EMF ವಿ ಯಾವ ಕಡೆಗಿದೆ? ಈ ಕಡೆಗಿದೆ. ವಿ ಇಸ್ ಲೈಕ್ ದಿಸ್. ರಾಡ್ ಕೂ ಅಂತ ಈ ಕಡೆಗೆ ಹೋಗ್ತಾ ಇದೆ. ಬಿ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ವೆಕ್ಟರ್ ವಿ ಈ ಕಡೆಗಿದೆ, ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಯೋಚನೆ ಮಾಡಿ. ಅರೆ ವೆಕ್ಟರ್ ವಿ ಈ ಕಡೆಗಿದೆ, ವೆಕ್ಟರ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? 90 ಡಿಗ್ರಿ. 90 ಡಿಗ್ರಿ. ಇದು ಪ್ಲೇನ್ ಅಲ್ಲಿ ಇದೆ, ಇದು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ದ ಆಂಗಲ್ ಬಿಟ್ವೀನ್, ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಹಿಂಗೆ ಇರ್ಬೇಕಂತ ಇಲ್ಲ. ಅರೆ ವೆಕ್ಟರ್ ವಿ ಈಗಿದ್ರು 90 ಡಿಗ್ರಿನೇ, ಈಗಿದ್ರು 90 ಡಿಗ್ರಿನೇ, ಈಗಿದ್ರು 90 ಡಿಗ್ರಿ. ಇನ್ ದ ಪ್ಲೇನ್ ಇದೆ. ಪ್ಲೇನ್ ಅಲ್ಲಿ ಯಾವ ತರ ಆದ್ರೂ ಇರ್ಲಿ 90 ಡಿಗ್ರಿನೇ ಬರುತ್ತೆ. ಯೋಚನೆ ಮಾಡಿ, ವೆಕ್ಟರ್ ಬಿ, ವೆಕ್ಟರ್ ವಿ ಎರಡು ನಡುವೆ ಆಂಗಲ್ 90 ಡಿಗ್ರಿ. ಸೊ ದೀಸ್ ಟು 90 ಡಿಗ್ರಿ. ಆಂಗಲ್ ಇಸ್ 90 ಡಿಗ್ರಿ. ಸೊ E is equals to vector V cross B na ನಾನು VB sin of 90 degree whole vector dot of L vector. E is equals to VB ಬರುತ್ತೆ, VB vector dot L vector. ವ್ಯಾಲ್ಯೂ ಏನು ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. VB vector ಯಾವ ಕಡೆಗಿದೆ ನೋಡಿ. ಈಗ this is velocity vector, this is a ಏನಿದು, this is a ಮ್ಯಾಗ್ನೆಟಿಕ್ ಫೀಲ್ಡ್. ವಿ ಕ್ರಾಸ್ ಬಿ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ನೋಡಿ. ಯಾವಾಗಲೇ ಆಗಲಿ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ, ಎರಡು ವೆಕ್ಟರ್ಗಳನ್ನ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಬರ್ತಕ್ಕಂಥ ರಿಸಲ್ಟೆಂಟ್ ವೆಕ್ಟರ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಎರಡು ವೆಕ್ಟರ್ನ ಎ ಕ್ರಾಸ್ ಬಿ ತಗೊಳ್ಳಿ. ಇದು ಎ, ರೆಡ್ ಕಲರ್ ಇರೋದು ಎ, ಇಲ್ಲಿ ಬ್ಲೂ ಕಲರ್ ಇರೋದು ಬಿ. ಎ ಕ್ರಾಸ್ ಬಿ ಮಾಡಿದಾಗ ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್. ಯಾವ ಪರ್ಪೆಂಡಿಕ್ಯುಲರ್? ಎ ಕ್ರಾಸ್ ಬಿ ಈ ಕಡೆಗೆ ಬರುತ್ತೆ. ಅದೇ ಬಿ ಕ್ರಾಸ್ ಎ ಮಾಡಿದಾಗ ಬಿ ಕ್ರಾಸ್ ಎ ಈ ಕಡೆಗೆ ಬರುತ್ತೆ. ರೈಟ್ ಹ್ಯಾಂಡ್ ಕರ್ಲ್ ರೂಲ್. ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ಗೆ ಕರ್ಲ್ ಮಾಡಿ, ಫಿಂಗರ್ಸ್ನ ತಿರುಗಿಸಿ, ಟಿಶ್ಕ್ಯಾವ್ ತಂಬ್ ಯಾವ ಕಡೆಗೆ ಬರುತ್ತೆ ಅದು. ಬಿ ಕ್ರಾಸ್ ಎ ಕೇಳಿದ್ರೆ ಬಿ ಇಸ್ ದ ಫಸ್ಟ್ ವೆಕ್ಟರ್, ಎ ಇಸ್ ದ. ಸೊ ಬಿ ಇಂದ ಎ ಕಡೆಗೆ ಹೋಗಿ ಇಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈಗ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವಿ ಕ್ರಾಸ್ ಬಿ? ಈಗ ವಾಟ್ ಇಸ್ ದ ವಿ ಬಿ ವೆಕ್ಟರ್? ವಿ ಬಿ ವೆಕ್ಟರ್ ಯಾವ ಕಡೆಗೆ ಬರುತ್ತೆ? ಬಿ ವೆಕ್ಟರ್, ವಿ ವೆಕ್ಟರ್ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಾ? ಅರೆ ಗೊತ್ತಾಗ್ತಿದ್ಯಾ? ಇಲ್ಲಿ ವಿ ವೆಕ್ಟರ್ ಈ ರೀತಿ ಇದೆ, ಬಿ ವೆಕ್ಟರ್ ಇಂಟು ವಿ ಕ್ರಾಸ್ ಬಿ ಈ ಕಡೆಗೆ ಬರುತ್ತೆ. ವಿ ಬಿ ವೆಕ್ಟರ್ ಪರ್ಪೆಂಡಿಕ್ಯುಲರ್, ಎರಡಕ್ಕೂ ಪರ್ಪೆಂಡಿಕ್ಯುಲರ್. ಸೊ ದೇರ್ ಫೋರ್ ದಿಸ್ ಶುಡ್ ಬಿ ದ ವಿ ಬಿ ವೆಕ್ಟರ್. ಡನ್? ಪಕ್ಕಾ? ಶೋರ್? ಅರ್ಥ ಆಯ್ತಾ? ಓಕೆ ನೋಡಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ. ನಾವು ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಎಲ್ ವೆಕ್ಟರ್ ಅಂಡ್ ವಿ ಬಿ ವೆಕ್ಟರ್? ನೀವು ಸಿಂಪಲ್ ಆಗಿ ಈ ವೆಕ್ಟರ್ ಎಲ್ಲನ ಈಗಾದ್ರೂ ತಗೊಳ್ಳಿ, ಇಲ್ಲ ಉಲ್ಟಾ ಆದ್ರೂ ತಗೊಳ್ಳಿ. ಈ ಪೂರ್ತಿ ಆಂಗಲ್ ಎಷ್ಟಿರ್ಬೇಕಪ್ಪ? ಈ ಪೂರ್ತಿ ಆಂಗಲ್ 180 ಇರಬೇಕು. ಅದರಲ್ಲಿ ಇವನು 53 ತಗೊಂಡಿದ್ದಾನೆ, ಇವನು ಎಷ್ಟು ತಗೊಂತಾನೆ? 90 ಡಿಗ್ರಿ. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಾಗತ್ತೆ? ಈ ಆಂಗಲ್ ಇಸ್ 53 plus 90. Getting? The angle between these two fellows is 90 plus 53. ಸರ್ ಇದನ್ನ ತಗೋಬೋದಲ್ಲ, ವೆಕ್ಟರ್ ಎಲ್ ನ ಹೀಗೆ ತಗೋಬೋದಲ್ಲ. ಇದೇನಾಗತ್ತೆ ಅವಾಗ? ಏನಾಗತ್ತೆ ಯೋಚನೆ ಮಾಡಿ. 37 ಆಗತ್ತೆ. ಎಸ್ 37, ಇದು 37. ಬೇಕಾದ್ರೆ ಇವೆಲ್ಲ ಆ್ಯಡ್ ಮಾಡಿ, 53 plus 37 90, ಇದು 90 ಆಗತ್ತೆ. ನೀವು ಇದನ್ನಾದ್ರೂ ತಗೊಳ್ಳಿ, ಇಲ್ಲ ಇದನ್ನಾದ್ರೂ ತಗೊಳ್ಳಿ. ಅದನ್ನು ಮಾಡ್ಬಿಡ್ತೀನಿ, ನಾನು ಸೈಡಲ್ಲಿ ಮಾಡ್ಬಿಡ್ತೀನಿ. ಅದರ್ ಕೇಸ್
E is equals to VB dot L. ಈಗ angle between these two is 37. ಅದನ್ನು ಕನ್ಸಿಡರ್ ಮಾಡ್ಬಿಡ್ತೀನಿ. E is equals to VBL into cos of dot product cos of 90 plus 53. Cos of 90 plus 53. Ignore the signs. Plus ಆದ್ರೂ ಬರಲಿ ಮೈನಸ್ ಆದ್ರೂ ಬರಲಿ ಇಗ್ನೋರ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ cos of 90 plus 53 minus sin 53, but sin na ignore ಮಾಡ್ತೀನಿ. VBL into sin of 53. ಏನು ಬರುತ್ತೆ sin of 53? Opposite divided by hypotenuse. ಇವೆರಡು ಇಂಪಾರ್ಟೆಂಟ್. Opposite divided by hypotenuse. E is equals to VBL into 4 divided by 5. EMF induced in the coil is 4 by 5 times VBL. 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 Obviously ಮ್ಯಾಕ್ಸಿಮಮ್ ಯಾವಾಗ ಬರೋದು ಗೊತ್ತಾ? ಎಲ್ಲ 90 ಡಿಗ್ರಿ ಇದ್ದಾಗ. ಬೇರೆ ಯಾವೇ ಆಂಗಲ್ ಇರಲಿ ಲೆಸ್ ದ್ಯಾನ್ VBL ಬರ್ತಿದೆ. ನೋಡಿ ಫ್ರಾಕ್ಷನ್ ಬರ್ತಾ ಇದೆ. ಫ್ರಾಕ್ಷನ್ ಹೌದು. ಕಮಿಂಗ್ ಬ್ಯಾಕ್ ಈ ರೀತಿ ಬಂತು. ಸಪೋಸ್ ನಾನು ವೆಕ್ಟರ್ ಎಲ್ಲ ಈ ರೀತಿ ಕನ್ಸಿಡರ್ ಮಾಡಿದೆ. ಇದು ಯಾವಾಗ? ವೆನ್ L vector is in this direction. ಇದು when L vector is in this direction. ಈ ಆಂಗಲ್ ತಗೋಬೇಕಾ? ಓಕೆ. ಸೊ ದಿಸ್ ಇಸ್ ಅ L vector. ಇವಾಗ there is a V cross V. So EMF induced is VBL into cos of 37. Cos 37 ನೋಡಿ adjacent by hypotenuse. E is equals to VB into adjacent divided by hypotenuse. 4 divided by 5. 4 divided by 5 ಸೇಮ್ ಬರ್ತಿದೆ. ಮತ್ತೆ ಯಾಕೆ ಸರ್ ಏನು ಸರ್ ಅದರಲ್ಲಿ ಸ್ಪೆಷಲ್? ಡೈರೆಕ್ಷನ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡಲ್ಲ. ವಿ ಯೂಸ್ ಈಗ ಇದು ಬ್ಯಾಟ್ರಿ ಥರ ಸೆಲ್ ಥರ ಬಿಹೇವ್ ಮಾಡ್ತಾ ಇದೆ. ಸೆಲ್ ಥರ ಬಿಹೇವ್ ಮಾಡ್ತಿದೆ ಅಂದರೆ ಎರಡು ಪಾಸಿಬಿಲಿಟಿ ಇದೆ. ದಿಸ್ ಒನ್ ಆರ್ ದಿಸ್ ಒನ್. ಯಾವ್ದು ಕರೆಕ್ಟ್? ಈಗ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಇದ. ಸೊ ದಿಸ್ ಇಸ್ ಪಾಸಿಬಿಲಿಟಿ 1, ದಿಸ್ ಇಸ್ ಪಾಸಿಬಿಲಿಟಿ 2. ಕರೆಂಟ್ ಯಾವ ಕಡೆ ಫ್ಲೋ ಆಗುತ್ತೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವು ಮ್ಯಾಗ್ನೆಟಿಕ್ ಫೋರ್ಸ್ನ ಯೂಸ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೋರ್ಸ್ನ ಯೂಸ್ ಮಾಡ್ಕೊಳ್ತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದು ಇಂಪಾರ್ಟೆಂಟು. ಗೋಡೆ ಮೇಲೆ ಬರ್ಕೊಳ್ಳಿ ಎಲ್ಲಾದರೂ, ಇಲ್ಲ ಹಣೆ ಮೇಲೆನೆ ಬರ್ಕೊಳ್ಳಿ. ನೋಡಿದ ತಕ್ಷಣ ಗೊತ್ತಾಗಬೇಕು. ಸರ್ ನಮ್ಮ ಹಣೆ ಮೇಲೆ ಬರ್ಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಬೇರೆಯವ್ರ ಹಣೆ ಮೇಲೆ ಕಾಣಿಸಿ. ನಿಮ್ಮ ಫ್ರೆಂಡ್ ಹಣೆ ಮೇಲೆ ಬರ್ದ್ಬಿಡಿ, ಡೈಲಿ ನೋಡ್ತಾ ಇರಿ. ಟ್ಯಾಟು ಹಾಕ್ಸ್ಬಿಡಿರಿ ಮತ್ತೆ ಎಲ್ಲಾದರೂ. ಕಮಿಂಗ್ ಬ್ಯಾಕ್ ಟು ಪ್ರಾಬ್ಲಮ್. ಡೈರೆಕ್ಷನ್. Magnetic force acting on that one is F is equal to Q into V cross B. V cross B. ಪಾಸಿಟಿವ್ ಚಾರ್ಜಸ್ ಇದ್ರೆ ಇದ್ರ ಪ್ರಕಾರ ಹೋಗ್ತಾ ಇತ್ತು. V cross B. V ಯಾವ ಕಡೆಗಿದೆ? V ಈ ಕಡೆಗಿದೆ. B into the plane of the board ಇದೆ. V into the plane of the board ಇದೆ. V cross B. ಅಂದ್ರೆ ಪಾಸಿಟಿವ್ ಚಾರ್ಜಸ್ ಈ ಕಡೆ ಟೆಂಡ್ ಆಗ್ತಾ ಇದೆ. ಅರೆ ಮಿಡ್ಲಲ್ಲಿ ಇರ್ತಕ್ಕಂಥ ಚಾರ್ಜಸ್ ಒಂಚೂರು ಈ ಕಡೆಗೆ ಹೋಗ್ತಾ ಇದೆ. ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆಗೆ ಹೋಗ್ತಾ ಇದೆ. ನಂಗೆ ಗೊತ್ತಾಯ್ತು ನೀವೇನು ಹೇಳ್ತಿದ್ದೀರಿ ಅಂತ. ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಕಡೆಗೆ ಬರ್ತಾ ಇದೆ ರಾಡಲ್ಲಿ. ನೆಗೆಟಿವ್ ಚಾರ್ಜಸ್ ಎಲ್ಲ ಅದರ ಆಪೋಸಿಟ್ ಆಗಿ ಹೋಗ್ತಾ ಇದೆ. ಅಂದ್ರೆ ಟೆಂಡಿಂಗ್ ಯಾವ ಕಡೆಗಿದೆ? ಸೊ ಈ ಕಡೆಗೆ ತಾನೆ. ಸೊ ದೇರ್ ಫೋರ್ ವಿತ್ ಇನ್ ದ ರಾಡ್, ಅಫ್ಕೋರ್ಸ್ ಆಚೆಗೆ ಬರೋಕ್ಕಾಗಲ್ಲ. ವಿತ್ ಇನ್ ದ ರಾಡ್ ಈ ಕಡೆಗೆ ಬರಬೇಕಾಗುತ್ತೆ. ದಿಸ್ ಚಾರ್ಜಸ್ ವಿಲ್ ಮೂವ್ ಲೈಕ್ ದಿಸ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್, ದಿಸ್ ಇಸ್ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಷನ್. ಹಾಗಾದ್ರೆ ವೈರ್ನ ಕನೆಕ್ಟ್ ಮಾಡಿದ್ರೆ ಪಾಸಿಟಿವ್ ಚಾರ್ಜಸ್ ಈ ಕಡೆ ಹೋಗುತ್ತೆ. ದಟ್ ಈಸ್ ಅ ಡೈರೆಕ್ಷನ್ ಆಫ್ ಐ. ಸೊ ದಿಸ್ ಇಸ್ ರೈಟ್, ದಿಸ್ ಇಸ್ ದ ಮಾರ್ಕ್. ಕ್ಲಿಯರ್? ದಿಸ್ ಫೆಲೋ ಇಸ್ ಅ ಈಕ್ವಾಲೆಂಟ್ ಬ್ಯಾಟ್ರಿ. ಇವನ್ EMF ಎಷ್ಟಿರುತ್ತೆ? ಗಿವನ್ ಬೈ VBL into 4 divided by 5. VBL into 4 divided by 5. ಕೇಲ್ ಖತಮ್, ದುಕಾನ್ ಬಂದ್. ಕ್ಲಿಯರ್? ಇನ್ನೊಂದು ತಗೊಂತೀನಿ 45 ಡಿಗ್ರಿಯಲ್ಲಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಲೆಟ್ಸ್ ಗೋ ನೆಕ್ಸ್ಟ್ ಪ್ರಾಬ್ಲಮ್. ಮುಂದಿನ ಪ್ರಾಬ್ಲಮ್ಗೆ ಹೋಗ್ತೀನಿ. ಇದನ್ನ ಅರೇಂಜ್ ಮಾಡ್ತಿದ್ದೀನಿ. ಪಕ್ಕಾ ಬರ್ದಾಯ್ತಾ? ಶೋರ್? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 3 ಅಲ್ಲ? ಪ್ರಾಬ್ಲಮ್ ನಂಬರ್ 3 ಅಥವಾ ಕೇಸ್ 3. ಕನ್ಸಿಡರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಟಿಶ್ಕು ಆಚೆಗೆ ಬರ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ. ಇನ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ there is a rod which is placed like this. ಈ ತರ ಒಂದು ರಾಡ್ ನ ಪ್ಲೇಸ್ ಮಾಡೋಣ. ನೀವ್ ಯಾಕೆ ಸರ್ ಕನ್ನಡ ಹೀರೋಯಿನ್ ತರ ಮಾತಾಡ್ತಿದ್ದಾರೆ? ಕನ್ನಡ ಹೀರೋಯಿನ್ಗೆ ಕನ್ನಡ ಬರೋದಂತಾರೆ. ಈ ಆಂಗಲ್ ನಲ್ಲಿ ಮೂವ್ ಆಗ್ತಾ ಇದೆ. ದಿಸ್ ಇಸ್ 45 ಡಿಗ್ರಿ. The rod is moving like this. Tishkau. ಗೊತ್ತಾಗ್ತಿದೆಯಾ? Making an angle 45 degree with respect to the length of the rod. Obviously again same dialogue. Length vector ಹೀಗಾದ್ರೂ ಕನ್ಸಿಡರ್ ಮಾಡಿ, ಹೀಗಾದ್ರೂ ಕನ್ಸಿಡರ್ ಮಾಡಿ, ಎರಡು ಸೇಮ್ ಬರುತ್ತೆ. ನಮ್ಮ ಡೈರೆಕ್ಷನ್ ಮಾತ್ರ ಇದು ಮ್ಯಾಗ್ನೆಟಿಕ್ ಫೋರ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ.
What is the equation? The EMF induced is equals to vector V cross vector B whole dot L. Of course ಇಲ್ಲಿ ಮೈನಸ್ ಸೈನ್ ಬರಬೇಕು, ಅದನ್ನ ನಾವು ಗಾಳಿಗೆ ತೋರಿದ್ವಿ, ಅದಕ್ಕಾಗಿ ಇವನ್ನ ಮರ್ತ್ಬಿಡಿ. ಇದ್ದಾನೆ ಅಂತ ಅನ್ಕೊಳ್ಳಿ, ಬಟ್ ಇಲ್ಲ ಕಾಣಿಸ್ತಿಲ್ಲ ಅಷ್ಟೇ. ವಾಟ್ ಇಸ್ ದ EMF induced? ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. Magnetic field is out of the plane with magnetic field is out of the plane of the board, and velocity vector, E vector ee kadegide. This is a velocity vector. Can you please tell me? Magnetic field ee riti ide, velocity vector ee riti ide. Velocity vector. What is the angle between those two? Are magnetic field perpendicular board ಇಂದ ಆಚೆಗೆ ಬರ್ತದೆ, ಸರಿಯಾಗಿ ಕಾಣಿಸದೆ ಹೋಗ್ಬೋದು. ಇಲ್ಲಿದೆ ಪೆನ್ನು, ಮತ್ತೆ ಏನು ಇಟ್ಕೊಂಡೇ ಇಲ್ಲ ಸರ್ ಅನ್ಬೇಡಿ, ಈ ಕಡೆಗೆ ಬರ್ತದೆ. ದಿಸ್ ಇಸ್ ಅ ವೆಲಾಸಿಟಿ ವೆಕ್ಟರ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಹೇಳಿ ನೋಡೋಣ. 45 ಡಿಗ್ರಿ. ನೋಡಿ ಇಲ್ಲಿ 45 ಡಿಗ್ರಿ, ಅದೇ ಪ್ಲೇನ್ ಅಲ್ಲೇ ಇದೆ. ಅರೆ ಪ್ಲೇನ್ ಆಫ್ ದ ಬೋರ್ಡ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಆದ್ರೂ ಇರಲಿ, ಇಟ್ಸ್ 90 ಡಿಗ್ರಿ. ದ ಆಂಗಲ್ ಬಿಟ್ವೀನ್ ದೀಸ್ ಟೂ ಫೆಲೋಸ್ ಇಸ್ 90 ಡಿಗ್ರಿ. ಲೆಟ್ ಮೀ ಕನ್ಸಿಡರ್ E is equals to VB vector. Actually VB sin 90 ಬರುತ್ತೆ, sin 90 vector whole dot L vector. That is E is equals to vector VB dot L vector. What is the angle between VB and L vector? VB ಈ ಕಡೆಗಿದೆ, VB sorry, ಇವೆರಡಕ್ಕೂ perpendicular. I am very sorry. VB vector, V cross B, velocity vector ಹೀಗಿದೆ, B vector ಹೀಗಿದೆ. ಅರೆ ಬಿ ಕಾಣಿಸ್ತಿದ್ಯಾ? ಬಿ ವೆಕ್ಟರ್ ಹೇಗಿದೆ, ವೆಲಾಸಿಟಿ ವೆಕ್ಟರ್ ಹೇಗಿದೆ, ಪರ್ಪೆಂಡಿಕ್ಯುಲರ್. ವಿ ಕ್ರಾಸ್ ಬಿ ಅಂದ್ರೆ ಫಸ್ಟ್ ಇದು ವಿ, ಇದು ಬಿ. ವಿ ಕ್ರಾಸ್ ಬಿ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಬೇಕು. ವಿ ಇಂದ ಬಿಗೆ ಟಿಶ್ಕ್ಯಾವ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ವಿ ಕ್ರಾಸ್ ಬಿ ಇಸ್ ಲೈಕ್ ದಿಸ್. ಅರೆ ಚಿಚಿ, ವಿ ಕ್ರಾಸ್ ಬಿ ಬರ್ತಿದ್ಯಾ? ಹೌದು, ಕನ್ಫ್ಯೂಸ್ ಮಾಡಿಸ್ತೀವಿ ನಿಮ್ಗೆ. ವಿ ಕ್ರಾಸ್ ಬಿ, ಇದು ವಿ, ಇದು ಬಿ ಆಚೆಗೆ ಬರ್ತಾ ಇದೆ. ವಿ ಕ್ರಾಸ್ ಬಿ ಈ ತರ ಬರತ್ತಾ? ಪರ್ಪೆಂಡಿಕ್ಯುಲರ್ ಟು ದ ಬೋತ್ ದ ವೆಕ್ಟರ್ಸ್. ವಿಗೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಬಿಗೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅದು ವಿ ಬಿ. ನೋಡಿ ಗೊತ್ತಾಯ್ತೇನೋ? ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಬರ್ತಿದ್ಯಾ? ಅರೆ ಇದಕ್ಕೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ಇದಕ್ಕೂ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ನೌ ದಿಸ್ ಇಸ್ ಅ ವಿ ಬಿ ವೆಕ್ಟರ್ ಡಾಟ್ ಎಲ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ VB ವೆಕ್ಟರ್ ಅಂಡ್ L ವೆಕ್ಟರ್ ಈ ರೀತಿ ತಗೊಂತೀನಿ, V ವೆಕ್ಟರ್ ಈ ರೀತಿ ಇದೆ. ದಿಸ್ ಇಸ್ 45 ಡಿಗ್ರಿ. ಮತ್ತೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ VB ವೆಕ್ಟರ್ ಇದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಅಂದ್ರೆ ಇವೆರಡು 90 ಡಿಗ್ರಿಯಲ್ಲಿ ಇರಬೇಕಾ? ದಿಸ್ ಟು ಶುಡ್ ಬಿ ಇನ್ 90 ಡಿಗ್ರಿ. ಅದರಲ್ಲಿ ಒಂದು 45 ತಗೊಂಡ್ರೆ ಇವನ್ಗೆ ಎಷ್ಟು ಉಳಿಯುತ್ತೆ? 45 ಡಿಗ್ರಿ. ಸೊ ದಿಸ್ ಆಂಗಲ್ ಶುಡ್ ಬಿ 45 ಡಿಗ್ರಿ. ದ ಆಂಗಲ್ ಬಿಟ್ವೀನ್ VB ವೆಕ್ಟರ್ ಅಂಡ್ L ವೆಕ್ಟರ್ ಇಸ್ 90 ಅಲ್ಲ 45 ಡಿಗ್ರಿ. ಚಿ 45 ಡಿಗ್ರಿ 45 ಡಿಗ್ರಿ. ಗೊತ್ತಾಯ್ತಾ? ಉಲ್ಟಾ ಬೇಕಾದ್ರೆ ತಗೊಳ್ಳಿ, ಅದು ಸೇಮ್ ಬರುತ್ತೆ. ಎಲ್ ವೆಕ್ಟರ್ನ ನಾನು ಈಗ ತಗೊಂತೀನಿ ಸರ್, ನನ್ಗೆ ಹೆಂಗೆ ಕೇಳೋನು? ಎಲ್ ವೆಕ್ಟರ್ ಈ ಥರ ತಗೊತೀನಿ. ಇದೇನಾಗುತ್ತೆ? 135 ವೆಕ್ಟರ್ 135 ಡಿಗ್ರಿ ಆಗುತ್ತೆ. ಮತ್ತೆ ಸೇಮ್ ಮ್ಯಾಥಮೆಟಿಕ್ಸ್ ಬರುತ್ತೆ. ಸೈನ್ ಇಗ್ನೋರ್ ಮಾಡಿ, ನಾವು ಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ವಿ ವಿಲ್ ಯೂಸ್ ಅನದರ್ ಟೆಕ್ನಿಕ್ ಟು ಫೈಂಡ್ ಸೈನ್. So this can be written as E is equals to VBL into cos of 45 degree. L correct ಆಗಿ ಬರೀರಿ ಸರ್ ನೆಟ್ಟಿಗೆ. E is equals to VB into L into cos 45. What is the value of cos 45? 1 by root 2. 1 by 2. That is the answer for induced EMF in the given situation. ಸರ್ ಬ್ಯಾಟ್ರಿ ಡೈರೆಕ್ಷನ್, ಈಕ್ವಲೆಂಟ್ ಬ್ಯಾಟ್ರಿ. ಅಫ್ಕೋರ್ಸ್ ಇದು ಬ್ಯಾಟ್ರಿ ತರ ಬಿಹೇವ್ ಮಾಡುತ್ತೆ. ಇವನು ಬ್ಯಾಟ್ರಿ ಅಂದ್ರೆ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಅಥವಾ ಸೆಲ್ ಅಂದ್ರೆ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇದ ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಮ್ಯಾಗ್ನೆಟಿಕ್ ಫೋರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗಿವನ್ ಬೈ FB is equals to Q into vector V cross vector B. Vector V cross vector B. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ವೆಕ್ಟರ್ ವಿ ಕ್ರಾಸ್ ವೆಕ್ಟರ್ ಬಿ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ವೆಕ್ಟರ್ ವಿ ಈ ಕಡೆ ಇದೆ, ವೆಕ್ಟರ್ ಬಿ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ವಿ ಕ್ರಾಸ್ ಬಿ ಅರೆ ವೆಕ್ಟರ್ ವಿ ಇವನು ಇಲ್ಲಿದ್ದಾನಲ್ಲ, ವೆಕ್ಟರ್ ಬಿ ಆಚೆಗೆ ಬರ್ತಾ ಇದೆ, ಪ್ಲೇನ್ ಆಫ್ ದ ಬೋರ್ಡ್ ಆಚೆಗೆ. ವಿ ಕ್ರಾಸ್ ಬಿ
ಟಿಶ್ಕ್ಯಾವ್. ಸೊ ಈ ಕಡೆಗೆ ಹೋಗತ್ತಾ. If you consider a rod, the positive charges tend to move towards this direction. ಅಂದ್ರೆ ಆ ರಾಡ್ ನ ತಗೊಂಡ್ರೆ, ಕರೆಕ್ಟ್ ಆಗಿ ತಗೊಂಡ್ರೆ, the positive charges tend to move towards this direction. Positive charge ಈ ಕಡೆಗೆ ಹೋಗ್ತಿದೆ ಅಂದ್ರೆ, as a result there is a net accumulation of the positive charges here and net accumulation of negative charges here. ಇಲ್ಲಿ ನೆಗೆಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗತ್ತೆ. ಪಾಸಿಟಿವ್ ಚಾರ್ಜಸ್ ಈ ಕಡೆ ಹೋಗ್ತಿದೆ, ಅರೆ ರಾಡ್ ಇಂದ ಆಚೆಗೆ ಹೋಗಂಗಿಲ್ಲ, ಬಟ್ ಈ ಕಡೆ ಕಳ್ತಿದ್ದಾರೆ. ಏನ್ ಮಾಡ್ಬೇಕು, ರಾಡ್ ಅಲ್ಲೇ ಒಂಚೂರು ಮೇಲೆ ಹೋಗ್ಬೇಕು. ಟೆಂಡಿಂಗ್ ಯಾವ ಕಡೆಗಿದೆ, ಮೇಲ್ಗಡೆಗಿದೆ. ಹಾಗಾದ್ರೆ ಮೇಲ್ಗಡೆ ಪಾಸಿಟಿವ್ ಟರ್ಮ್ ನಲ್ಲಿ ಇರಬೇಕು, ಡೌನ್ ಸೈಡ್ ನೆಗೆಟಿವ್ ಟರ್ಮ್ ನಲ್ಲಿ ಇರಬೇಕು. ಒಂದು ರಾಡ್ ನ ಒಂದು ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಹೈ ಫ್ಲೋ ಆಗುತ್ತೆ, ದಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ತರ ಸುತ್ತಾಕೊಂಡು ಟಿಶ್ಕ್ಯಾವ್ ಅಂತ ವಾಪಸ್ ಬರುತ್ತೆ. ಹಾಗಾದ್ರೆ ಇವನು ಸರಿ, ಇವನು ತಪ್ಪು. ಟಮಾರ್ ಕೇಲ್ ಖತಮ್ ದುಕಾನ್ ಬಂದ್. ಪಕ್ಕಾ, ಶೋರ್, ಮಜಾ ಬರ್ತಿದೆ ಸರ್. ಇಷ್ಟೊಂದು ಚೆನ್ನಾಗಿರುತ್ತೆ ಫಿಸಿಕ್ಸ್ ಅಂತ ಅನ್ಕೊಂಡಿಲ್ಲ. ಸೊ ಲೆಟ್ಸ್ ಟೇಕ್ ಅನದರ್ ಕ್ವಶನ್. ರಾಡ್ ಎಲ್ಲ ನೆಟ್ಟಿಗಿರೋದೇ ತಗೊಂಡಿರೋ, ಒಂಚೂರು ಸೊಟ್ಟಗಿರೋ ರಾಡ್ ತಗೊಳ್ಳಿ ಸರ್. ಲೆಟ್ ಮಿ ಡೂ ದಟ್ ಒನ್. ಅದ್ರ ಇನ್ನೊಂದು ಕನ್ಸಿಡರ್ ಮಾಡ್ತೀನಿ. ಎಲ್ ಅನ್ನೋದು ಏನಪ್ಪ ಇಲ್ಲ ಅಂದ್ರೆ, ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಎಲ್ ಇಸ್ ಅ ಎಲ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಫ್ರಮ್ one end to other end. one end ಇಂದ ಇನ್ನೊಂದು ಎಂಡ್ಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನ ಯಾಕೆ ಸರ್ ಈಗ ಹೇಳ್ತಿದ್ರಿ, ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಬೇಕಾಗತ್ತೆ. ಅದಕ್ಕೆ ಸೇಫರ್ ಸೈಡ್ಗೆ ಈಗಲೇ ಹೇಳ್ಕೊತಾ ಇದ್ದೀನಿ ನಾನು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಿಚುವೇಶನ್, ದಟ್ ಈಸ್ ಸಿಚುವೇಶನ್ ನಂಬರ್ 4. ನೆಟ್ಟಗಿರೋ ರಾಡೇ ತಗೊಂತಿದ್ದೀರಿ, ನಾಯಿ ಬಾಲ ತರ ಡೊಂಕ್ ಆಗಿರೋ ಒಂದು ರಾಡ್ನ ತಗೊಳ್ಳಿ. ಇವಾಗ ಏನಾಗುತ್ತೆ ಸರ್, ಅಷ್ಟೊಂದು ಡೊಂಕ್ ಎಲ್ಲ ತಗೊಳ್ಳಲ್ಲ, ಒಂದು ಸೆಮಿ ಸರ್ಕಲ್ ನ ತಗೊಂತೀನಿ. ಸೆಮಿ ಸರ್ಕ್ಯುಲರ್ ರಾಡ್ ನ ತಗೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಮೂವ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಮೂವಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಲೈಕ್ ದಿಸ್. ಟಿಶ್ಕ್ಯಾವ್. ಇದರಲ್ಲಿ ಒಂದು ಸೆಮಿ ಸರ್ಕ್ಯುಲರ್ ಆರ್ಕ್ ನ ಈ ತರ ಕನ್ಸಿಡರ್ ಮಾಡ್ತೀನಿ. ಸಚ್ ದಟ್ ದ ರೇಡಿಯಸ್ ಇಸ್ ಆರ್. ಈ ತರ ಇದೆ, ಅರೆ ಒಂದು ರಾಡ್ ನ ಒಂದು ಸೆಮಿ ಸರ್ಕ್ಯುಲರ್ ಆರ್ಕ್ ತರ ಬೆಂಡ್ ಮಾಡಿದ್ದೀನಿ. And this fellow is moving like this in the magnetic field. Velocity vector V. What is the induced EMF? And write the cell, equivalent cell indicating the direction. Direction na kuda indicate ಮಾಡ್ತಕ್ಕಂತ ಒಂದು ಸೆಲ್ ನ ಬರೀರಿ ಅಂತ ಕೇಳ್ತಾ ಇದ್ದೀವಿ. ಸರ್ ಎಲ್ ವೆಕ್ಟರ್ ಹೆಂಗ್ ಸರ್ ತಗೊಳ್ಳೋದು? ಎಲ್ ವೆಕ್ಟರ್ ಅಂತೀರಿ, ಇಲ್ಲಿ ನೋಡ ಡೊಂಕ ಆಗಿದೆ ಸರ್. ದಟ್ ಇಸ್ ಅ ಥಿಂಗ್, ರೈಟ್? ಅದಕ್ಕೆ ಈ ಪ್ರಾಬ್ಲಮ್ ನ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಫಾರ್ಮುಲಾ ಬರೀತೀನಿ. EMF is equals to vector V cross vector B whole dot vector L. Here L ಅನ್ನೋದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಈ ಅರ್ಧ ರಾಡ್ ನ ತಗೊಳ್ಳೋ ಬದಲು ಈಕ್ವಲೆಂಟ್ ಆಗಿ ಇಲ್ಲಿಂದ ಇಲ್ಲಿ ಒಂದು ರಾಡ್ ನ ತಗೋಬಹುದು. ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಬೇಕಿರೋದು. ಡಿಸ್ಪ್ಲೇಸ್ಮೆಂಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. 9th ಅಲ್ಲಿ ಓದಿದಿರಿ, ಮತ್ತೆ ಫಸ್ಟ್ PUC ಅಲ್ಲಿ ಓದಿರಿ. ಎರಡು ನೆನಪಿಲ್ಲ ಸರ್, ಯಾಕೆ ಸರ್ ಹಳೆ ಮರ್ತೋಗಿರೋದನ್ನೆಲ್ಲ ನೆನಪಿಸ್ತೀರಿ. ವೆಕ್ಟರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ 2 ಪಾಯಿಂಟ್ಸ್. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ ಡಿಫೈನ್ ಮಾಡೋಣ. ಅಂದ್ರೆ ಈ ತರ ಒಂದು ವೈರ್ನ ತಗೊಂಡು ಸುತ್ತು ಹಾಕೊಂಡು ಇಲ್ಲಿಗೆ ಬರೋ ಬದಲು ಲೋ ಬಜೆಟ್ ಅಲ್ಲಿ ಈ ರಾಡ್ ನ ಪ್ಲೇಸ್ ಮಾಡಿ ಸೇಮ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ಲಾಂಗ್ ವೈರ್ ಅಂಡ್ ಬೆಂಡಿಂಗ್ ಅಂಡ್ ಪ್ಲೇಸಿಂಗ್, ನೀವು ಇಲ್ಲಿಂದ ಇಲ್ಲಿಗೆ ಒಂದು ವೈರ್ನ ತಗೊಂಡು ಸ್ಟ್ರೈಟ್ ಆಗಿರೋ ವೈರ್ನ ತಗೊಂಡು ಪ್ಲೇಸ್ ಮಾಡಿ. ಸೊ ದಿಸ್ ಇಸ್ ಈಕ್ವಲೆಂಟ್ ಟು ದಿಸ್ ಒನ್. ಇದ್ರ ಬದಲು ಇದ್ರ ತಗೊಳ್ಳಿ. ಹಾಗಾದ್ರೆ ನೋಡಿ ಏನಾಗತ್ತೆ, ಲೆಟ್ಸ್ ಸಿ. ನಾವು ದಿಸ್ ಇಸ್ ದ ಲೆಂತ್ ವೆಕ್ಟರ್ ಆರ್ ರಿವರ್ಸ್ ಅದು ತಗೋಬಹುದು. ಏನಾಗಿರುತ್ತೆ, ಮ್ಯಾಗ್ನಿಟ್ಯೂಡ್ ಇಸ್ 2r ಇರುತ್ತೆ. ಅರೆ ರೇಡಿಯಸ್. ವಾಟ್ ಇಸ್ ದ ಇಂಡ್ಯೂಸ್ಡ್ EMF? What is our angle between vector V and B? Vector V ಈ ಕಡೆಗಿದೆ, B into the plane of the board ಇದೆ. Vector V and B. Tishkyaw. What is the angle between them? 90 degree. Tishkyaw. Angle between them is 90 degree. So angle between them is 90 degree. All right. E is equals to VB into sine of 90 vector. ಇದು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ವೆಕ್ಟರ್ ಬರುತ್ತೆ. ಸೊ ಅಥವಾ E is equals to VB. E is equals to VB vector dot L vector. VB dot L. ಅರ್ಥ ಆಯ್ತಾ?
ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು ಫೆಲೋಸ್ ನಾವು ವಿ ಬಿ ಯಾವ ಕಡೆಗೆ ಬರುತ್ತೆ ಅದನ್ನ ಬೇಕು ಬಂದು ನಮಗೆ ಫಸ್ಟ್ ಅದು ಬೇಕು ವಿ ಅನ್ನೋದು ಈ ಕಡೆಗಿದೆ ಬಿ ಅನ್ನೋದು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಅರ್ಥ ಆಗ್ತಿದೆ ಪರ್ಪೆಂಡಿಕ್ಯುಲರ್ ಎರಡು ಪರ್ಪೆಂಡಿಕ್ಯುಲರ್ ಇನ್ ಟು ದ ಪ್ಲೇನ್ ಇದು ವಿ ಕ್ರಾಸ್ ಬಿ ಟಿಶ್ ಕ್ಯಾವ್ ರಾಯಿಂಗ್ ಈಗ ಬರ್ತಿದೆ ಈ ಕಡೆಗೆ ಬರ್ತಾ ಇದೆ ನಾವು VB vector is in this direction. This is VB vector. VB vector ಈ ಕಡೆಗಿದೆ L vector ಈ ಕಡೆಗಿದೆ ಇಲ್ಲ L vector ನ ಹೀಗೆ ತಗೊಂಡ್ರೆ ಇದು ಈ ಕಡೆಗೆ ಬರುತ್ತೆ either theta is equal to 0 or 180 cos 0 or cos 180 ವ್ಯಾಲ್ಯೂ ಒಂದೇ ಬರುತ್ತೆ ಸೈನ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈಗ ಸೈನ್ ನಾನು ಬೇರೆ ಮೆಥಡ್ನ ಯೂಸ್ ಮಾಡ್ತೀನಿ ಗಾಬರಿ ಆಗಬೇಡಿ ಬೋರ್ಡ್ ಎಕ್ಸಾಮಲ್ಲಿ ಏನು ಈಕ್ವೇಷನ್ಸ್ ಕೇಳಲ್ಲ E is equals to VB into L into cos of VB into L into cos of 0. E is equals to ಅಥವಾ ಇಲ್ಲಿ 180 ತಗೊಳ್ಳಿ ಇದು ಈ ಕಡೆ ಇದೆ 180 so that is ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ VB into L VB into L ಬರೀ ಮ್ಯಾಗ್ನಿಟ್ಯೂಡ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಈಗ ಇದಕ್ಕೆ ಸೆಲ್ನ ಬರೀಬೇಕಲ್ಲ ಸೆಲ್ನ ಬರೀಬೇಕು ಅರೆ ಆಕ್ಚುಲಿ ಇದು ಸಿಂಪಲ್ ಕೇಸು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಕೇಸ್ ಬರುತ್ತೆ ಎಲ್ ವೆಕ್ಟರ್ ಹೀಗಿದೆ ವಿ ವೆಕ್ಟರ್ ಹೀಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆದಾಗ ವಿ ಬಿ ಎಲ್ ತಾನೇ ಬರುತ್ತೆ ಅದನ್ನ ಹಿಂಗೆ ಸುತ್ತ ಹಾಕಿ ಬರ್ದಿರೋದಕ್ಕೆ ಗಾಬರಿ ಆಗ್ತಿದ್ರೆ ಅಷ್ಟೇ ಇನ್ನೇನು ಇಲ್ಲ ಈಗ ನೋಡಿ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡಬೇಕು ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಯೂಸಿಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಎಫ್ ಬಿ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ ಅಂದ್ರೆ ಈ ರಾಡ್ ಅಲ್ಲಿ ಏನಾದ್ರು ಪಾಸಿಟಿವ್ ಚಾರ್ಜಸ್ ಇದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿತ್ತು ವಿ ಕ್ರಾಸ್ ಬಿ ಯಾವ ಕಡೆಗೆ ವಿ ಈ ಕಡೆಗಿದೆ ಬಿ ಇನ್ ಟು ದ ಪ್ಲೇನ್ chi v ಈ ಕಡೆಗಿದೆ b into the plane of the board v and b into the plane of the board v cross b tish kyaw the charges positive charges ಏನಾದರೂ ಇದ್ದಿದ್ರೆ ಅವು ಈ ಕಡೆಗೆ ಬರ್ತಾ ಇತ್ತು v cross b so therefore this should be the positive terminal this should be the negative terminal and e is equals to vbl ಒಂದು ವೈರ್ ನ ಕನೆಕ್ಟ್ ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಫ್ಲೋಸ್ ಇನ್ ದಿಸ್ ಡೈರೆಕ್ಷನ್ VBL sin theta. Clear? All clear. ಇನ್ನೊಂಚೂರು ಗಬ್ಬೆಗರಿಸ್ತೀನಿ ಈಗ ಇನ್ನೊಂಚೂರು ಗಬ್ಬೆಗರಿಸ್ತೀನಿ ಪಕ್ಕ ನಿಜವಾಗ್ಲೂ ಗಬ್ಬೆಗರಿಸ್ತೀನಿ ನೋಡಿ ಆಯ್ತಾ ನೋಟ್ ಮಾಡ್ಕೊಳ್ಳೋಂಗಿರ ಮಾಡ್ಕೊಳ್ಳಿ ಹಿಂದಕ್ಕೆ ಹೋಗಿ ನಾ ಅರೇಂಜ್ ಮಾಡ್ತಿದ್ದೀನಿ ಶೋರ್ ಓಕೆ ಲೆಟ್ us consider again the another problem I think problem number 5 magnetic field is coming out of the plane of the board tish kyaw tasku pusku tish kyaw ಆಚೆಗೆ ಬರ್ತದೆ ಝೊಯ್ ಅಂತ ಆಚೆಗೆ ಬರ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಕ್ರೀನ್ ಶೇಕ್ ಆಗ್ತಿದ್ಯಾ ಏನು ಆಯ್ತಿಲ್ಲಿ ಓಕೆ ಜಾಸ್ತಿ ಶೇಕ್ ಮಾಡೋದು ಬೇಡ ಇಲ್ಲಿ ಲೆಟ್ us go to the problem magnetic field is coming out of the plane of the board like this is the magnetic field. Now what I do is I'll take a rod of length L ಈ ತರ ಕನ್ಸಿಡರ್ ಮಾಡ್ತೀನಿ ಡಬ್ಬಾ ಪ್ರಾಬ್ಲಮ್ ಸರ್ ಇನ್ನು ಮಾಡೋದು ಬರುತ್ತೆ ಅದೇ ತರ ಇನ್ನೊಂದು ರಾಡ್ನ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಎರಡು ರಾಡ್ ಇದೆ ಈಗ ಒಂದು ರಾಡ್ ಈ ತರ ಇದೆ ಇನ್ನೊಂದು ರಾಡ್ ಈ ತರ ಇದೆ and the entire setup is moving like this ಚಿಕ್ಕಬುಕ್ಕು ಈ ರೀತಿ ಹೋಗ್ತಾ ಇದೆ in the magnetic field region this is the direction of the velocity same question find the EMF induced in the given situation and also write the equivalent cell indicating the current direction yes ನಾನು ಆಲ್ರೆಡಿ ಹೇಳಿದ್ದೀನಿ ಇದು L ಲೆಂತ್ L ಇದೆ ಅರೆ ಇದು L ಲೆಂತ್ ಇದೆ ಇದು L ಲೆಂತ್ ಇದೆ L ಎರಡು L ಲೆಂತ್ ಇದೆ ಏನು ಮಾಡಬೇಕು and also they have given ಈ ಆಂಗಲ್ ನ ಕೊಟ್ಟಿದ್ದಾರೆ ಎಷ್ಟು ತಗೊಳ್ಳೋಣ ಒಂದು 30 ಡಿಗ್ರಿ ತಗೊಳ್ಳಿ ಇದು ಕೂಡ 30 ಇದು ಕೂಡ 30 ಜನರಲ್ ಆಂಗಲ್ ಯಾವ್ದು ತಗೋಬೋದಾಯ್ತು ಇಟ್ಸ್ ಓಕೆ 30 ಡಿಗ್ರಿ ತಗೊಳ್ಳೋಣ ಸಿಂಪಲ್ ಆಗಿರುತ್ತೆ sin 30 is 1/2 ಅದಕ್ಕೆ ಮತ್ತೆ ರೂಟ್ ಎಲ್ಲ ಯಾವನ್ ಹ್ಯಾಂಡಲ್ ಮಾಡ್ತಾನೆ 45 ತಗೊಂಡ್ರೆ 60 ತಗೊಂಡ್ರೆ √3/2 ಹ್ಯಾಂಡಲ್ ಮಾಡ್ಬೇಕು ಹಾಗಾಗಿ ಸಿಂಪಲ್ ಆಗಿ ನಾನು ತಗೊಂಡಿದ್ದೀನಿ ಕಾನ್ಸೆಪ್ಟ್ ಬೇಕು ನಮಗೆ ಏನು ಮಾಡೋದೀಗ ಅರೆ ಈ ರಾಡ್ ಹೀಗೆ ಕರೆಂಟ್ ಹೀಗೆ ಹೋಗಿ ಹೀಗೆ ಬರೋ ಬದಲು ಸಿಂಪಲ್ ಆಗಿ ಇನ್ನೊಂದು ರಾಡ್ನ ಡಿಫೈನ್ ಮಾಡ್ಕೊಳ್ಳೋಣ ಸಚ್ ದಟ್ ಈಕ್ವಲೆಂಟ್ ರಾಡ್ ಆಫ್ ದಿಸ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಒಂದು ಲೆಂತ್ ವೆಕ್ಟರ್ನ ಡಿಫೈನ್ ಮಾಡ್ಬೋದು ಎಲ್ ವೆಕ್ಟರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆ ಲೆಂತ್ ವೆಕ್ಟರ್ದು ಲೆಂತ್ ಎಷ್ಟಿರಬೇಕು ಮ್ಯಾಗ್ನಿಟ್ಯೂಡ್ ಎಷ್ಟಿರ್ಬೇಕಪ್ಪ ಅಂದ್ರೆ ಅದನ್ನು ಫೈಂಡ್ ಔಟ್ ಮಾಡೋಣ ಅರೆ ಓಕೆ ಇಲ್ಲಿ ನೋಡಿ ಇಲ್ಲಿ
ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಇಲ್ಲಿ ಬರೀತೀನಿ ನೋಡಿ, ಇದು ಎಲ್ ಲೆಂತ್ ಇದೆ. So this is 90 degree, this is 90 degree, this is hypotenuse, ಈ angle theta. ಇದು hypotenuse, ಇದು opposite, ಇದು adjacent. ಉಲ್ಟಾ ನೋಡಬೇಡಿ, ಅರೆ ಟ್ರಯಾಂಗಲ್ ನ ಹೀಗೆ ನೋಡಿ, ಈಗ ನೋಡಿದ್ರೆ ಇದು adjacent, ಇದು hypotenuse. ಅರ್ಥ ಆಯ್ತಾ? Now we need opposite ಬೇಕಾಗಿರೋದ್ರಿಂದ sin function ತಗೊಂತೀನಿ. Sin of theta is equals to opposite divided by hypotenuse. Theta 30 ಕೊಟ್ಟಿದ್ದಾರೆ, sin 30 is 1/2, that is equals to opposite. ಅದೇ ಬೇಕಾಗಿರೋದು, opposite divided by L. In other words, opposite is equals to L/2. ಇದೇನಾಗಿದೆ? L/2 ಆಗಿದೆ. ಅದೇ ರೀತಿ ಇದೇನಾಗಿದೆ? L/2 ಆಗಿದೆ. Clear, all clear, down, head and shoulder, everything done. Okay. ಈ ಪೂರ್ತಿ ಲೆಂತ್ ಎಷ್ಟಿದೆ? L ಇದೆ. ಬಂತು ಸರ್, L is a length. ಸಿಕ್ಕೋಯ್ತು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಸಿಕ್ಕೋಯ್ತು, L, ಮ್ಯಾಗ್ನಿಟ್ಯೂಡ್ L ಇದೆ. ಈಗ ಸಿಂಪಲ್ ಆಗಿ ಇದ್ರ ಬದಲು ಇದನ್ನ ಹ್ಯಾಂಡಲ್ ಮಾಡೋಣ. ಲೆಟ್ ಮಿ ರೈಟ್ ದ ಈಕ್ವೇಶನ್. ದ ಇಂಡ್ಯೂಸ್ಡ್ EMF is equals to minus of V cross vector B dot of vector L ಮೈನಸ್ ನ ಗಾಳಿಗೆ ತೂರ್ಬಿಡಿ. ಇದೆ ಅಲ್ಲಿ, ನಮ್ಗೆ ಬೇಡ. EMF induce is equals to ವೆಕ್ಟರ್ V ಯಾವ ಕಡೆಗಿದೆ? V ಈ ಕಡೆಗಿದೆ, L ಈ ಕಡೆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಗಿದೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಮತ್ತೆ ಏನಕ್ಕೆ ಮಾಡೋದವೆಲ್ಲ? ಅರೆ ವೆಲಾಸಿಟಿ ವೆಕ್ಟರ್ ಈ ಕಡೆಗಿದೆ, ಲೆಂತ್ ವೆಕ್ಟರ್ ಈ ಕಡೆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಚೆಗಿದೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸಿಂಪಲ್ ಕೇಸ್, E is equals to BLV ಮ್ಯಾಗ್ನಿಟ್ಯೂಡ್ ಸಿಕ್ಕೋಯ್ತು. ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಆಲ್ರೆಡಿ ಗೊತ್ತಿರೋ ಕಥೆನೆ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಈ ರಾಡ್ ನ ಕನ್ಸಿಡರ್ ಮಾಡ್ತೀನಿ, ಈ ಕಡೆಗೆ ಮೂವ್ ಆಗ್ತಿದ್ರೆ ದಿಸ್ ಅ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಅದರಲ್ಲಿ ಏನಾದ್ರು ಪಾಸಿಟಿವ್ ಚಾರ್ಜಸ್ ಇದ್ದಿದ್ರೆ ಯಾವ ಕಡೆಗೆ ಮೂವ್ ಆಗ್ತಾ ಇತ್ತು? ಅರೆ ವಿ ಕ್ರಾಸ್ ಬಿ, ಫೋರ್ಸ್ ಇಸ್ ಅಪ್ವರ್ಡ್. ಒಳಗಡೆ ಏನಾದ್ರು ಪಾಸಿಟಿವ್ ಚಾರ್ಜಸ್ ಇದ್ದಿದ್ರೆ, ಈ ಕಡೆ ಮೂವ್ ಆಗ್ತಾ ಇತ್ತು, ಹಾಗಾದ್ರೆ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಕರೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. E is equals to BLV. ಕೇಲ್ ಖತಮ್, ದುಕಾನ್ ಪರ್. ಡನ್? ಪಕ್ಕ? ಶೋರ್? ಆಯ್ತಾ? ಲೆಟ್ಸ್ ಕನ್ಸಿಡರ್ ಅನದರ್ ಕೇಸ್. ಇನ್ನೊಂದು ಕೇಸ್ ನ ಕನ್ಸಿಡರ್ ಮಾಡ್ತೀನಿ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ, ನಾನು ಇನ್ನೊಂದು ಕೇಸ್ ನ ಕನ್ಸಿಡರ್ ಮಾಡ್ತೀನಿ. ಡನ್. Here I will consider another case, maybe case 6 ಅನ್ಸತ್ತೆ. It's okay, ನಂಬರ್ ತಪ್ಪಾಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಲೂಪ್ ನ ಕನ್ಸಿಡರ್ ಮಾಡ್ತೀನಿ. A loop of so and so length and breadth. ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆ. ಇದು ಲೆಂತ್, ಇದು ಬ್ರೆಡ್ತ್, ಇದು ಲೆಂತ್, ಇದು ಬ್ರೆಡ್ತ್. ಅಥವಾ ಲೆಂತ್ ಬ್ರೆಡ್ತ್ ಬದಲು A, ಇದು B. ಯಾಕಂದ್ರೆ L ಅನ್ನೋದು ನಮ್ಗೆ ಇನ್ನೊಂದಿದೆ. It is moving uniformly with the speed V. What is the net EMF induced? And what is the net EMF induced? And write the equivalent cell indicating the current direction. ಯೋಚನೆ ಮಾಡಿ ಒಂಚೂರು, ಯಾಕೆ ಸರ್ ಹಿಂಗೆ ಕೊಟ್ರಿ? ಇದನ್ನ ಎರಡು ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು. ಫಸ್ಟು ಸೇಮ್ ಮೆಥಡ್ ನಾನು ಈಗ ಏನು ಮಾಡಿದೆ ಅದನ್ನ ಯೂಸ್ ಮಾಡ್ತೀನಿ. ನೋಡಿ, ಈ ರಾಡ್ನ, ಈ ಲೂಪ್ನ ನಾನು ಒಂದು ಕೆಲಸ ಮಾಡ್ತೀನಿ. ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ, ಯಾಕೆ ಈ ಪ್ರಾಬ್ಲಮ್ ತಗೊಂಡೆ, ಏನು ಬರುತ್ತೆ ಆನ್ಸರ್ ಅಂತ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಟೆನ್ಷನ್ ತಗೋಬೇಡಿ, ನಾ ಹೇಳ್ತೀನಿ. ಸೊ 4 ಸೆಕ್ಷನ್ ಆಗಿ ಡಿವೈಡ್ ಮಾಡ್ತೀನಿ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4. ಪಾರ್ಟ್ 1 ಅನ್ನೋದು ವೆಲಾಸಿಟಿಗೆ ಪ್ಯಾರಲಲ್ ಆಗಿದೆ. ಅರೆ ಸೆಕ್ಷನ್ 1 ನೋಡಿ, ಇದು ರಾಡ್, ಇದು ಲೆಂತ್ ವೆಕ್ಟರ್ ಇದಾಗಿದೆ, ವೆಲಾಸಿಟಿ ವೆಕ್ಟರ್ ಹೀಗಿದೆ. ದ EMF induced due to section 1 is 0. ಪ್ಯಾರಲಲ್ ಆಗಿದೆ. ಆಲ್ರೆಡಿ ನೋಟ್ ಪಾಯಿಂಟ್, ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ನ ಬರ್ಸಿಟ್ಟಿದ್ದೀನಿ. EMF induced is 0 due to this one. Same logic E3. Section 3, length vector. Iದೇನು length vector? A vector. I'm very sorry. ಅರೆ length ನ A ಅಂತ ತಗೊಂತಾನೆ. E3 is equal to 0. ಇವನು ಡಮರ್. ಏನು EMF induce ಮಾಡಲ್ಲ, ಪ್ರಯೋಜನ ಇಲ್ಲ. Look at this fellow. Section 2. Segment 2. Segment 2 is like this and it is moving like this. ಅರೆ L vector ಈ ರೀತಿ ಇದೆ,
ವಿ ವೆಕ್ಟರ್ ಈ ರೀತಿ ಇದೆ, ಬಿ into the plane of the board is mutually perpendicular. EMF 1 is equals to EMF 2 is equals to BLV. Direct ಆಗಿ ಯೂಸ್ ಮಾಡ್ತೀನಿ. But what about the direction? ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ into the plane of the board ಇದೆ, ನಾನು ಡೈರೆಕ್ಟ್ ಆಗಿ ಬರೀತೀನಿ ಯಾಕಂದ್ರೆ ಆಲ್ರೆಡಿ ವಾರ್ಮ್ ಅಪ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ವೆಲಾಸಿಟಿ ವೆಕ್ಟರ್ V cross B ಮಾಡಿದ್ರೆ ಅಪ್ ಸೈಡ್ ಬರ್ತಿದೆ. ದಟ್ ಮೀನ್ಸ್ ದಿಸ್ ಫೆಲೋ ಇಸ್ ಬಿಹೇವಿಂಗ್ ಲೈಕ್ ಎ ಸೆಲ್ ಲೈಕ್ ದಿಸ್. ಈ ತರ ಬಿಹೇವ್ ಮಾಡ್ತಾ ಇದ್ದಾನೆ. E2 is equals to BLV. ಕರೆಂಟ್ ಈ ಕಡೆ ಹೋಗಿದ್ರೆ ಈ ರೀತಿ ಹೋಗ್ತಾ ಇತ್ತು. ಸಿನ್ಸ್ ಕನೆಕ್ಟೆಡ್ ಟು ಅನದರ್ ಒನ್ ಆಲ್ಸೋ, ಫೋರ್ತ್ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಮೂವಿಂಗ್ ಲೈಕ್ ದಿಸ್ ಅಂಡ್ ಲೆಂತ್ ವೆಕ್ಟರ್ ಹೇಗಾದ್ರೂ ತಗೊಳ್ಳಿ, ನೋ ಅಬ್ಜೆಕ್ಷನ್. ಲೆಂತ್ ವೆಕ್ಟರ್ ಡೌನ್ ಸೈಡ್ ಆದ್ರೂ ತಗೊಳ್ಳಿ, ಮೇಲೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದೆಯಾ? ಅರೆ L V B, EMF is equal to BLV. And what about the direction? In E4. What about the direction? Again, this is a velocity vector. Are idu L vector ಆದರೆ ನಾವು ಈ ಕಡೆಗೆ ಬರಬೇಕಲ್ಲ. ಈಗ ಈ ಪೋರ್ಷನ್ ನ L ಈ ತರ ತಗೊಂಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದ್ರಿಂದ ಹೀಗೆ ಸುತ್ತಕೊಂಡ್ಬಂದು ಈಗ ಬರಬೇಕು. ನಾವು ವಿ ನೀಡ್ ಟು ಟೇಕ್ ದ L ವೆಕ್ಟರ್ ಆಸ್ ದಿಸ್ ಡೈರೆಕ್ಷನ್. ಇದ್ರ ಪ್ರಕಾರ ಇದು ಈ ಡೈರೆಕ್ಷನ್ ಅಲ್ಲಿ ತಗೋಬೇಕು. V ವೆಕ್ಟರ್ ಹೀಗಿದೆ, ಇದು ಈ ಡೌನ್ ಸೈಡ್ ಇದೆ. ನಾವು ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್? V cross B, velocity V vector and B vector. V cross B ತಗೊಂಡ್ರೆ, so this is the positive. ಒಂದು ನಿಮಿಷ, V cross B ಕರೆಕ್ಟ್ ಆಗಿದೆಯಾ? Am I right? Did I miss any logic? Downside equal to 90. E4 90 ಡಿಗ್ರಿ ಬರ್ತಿದೆ. Yeah, length vector downside ಇರೋದ್ರಿಂದ, now since this is upward, you need to consider downside. Exact ಆಗಿ ರಿವರ್ಸ್ ಆಗತ್ತೆ. Then ಇದೊಂದನ್ನೇ ನೋಡಿದ್ರೆ ಮೇಲ್ಗಡೆಗೆ ಪಾಸಿಟಿವ್ ಟರ್ಮಿನಲ್ ಇದ್ದಂಗೆ ಕಾಣುತ್ತೆ, ಬಟ್ ಆಕ್ಚುಲಿ ಏನಾಗತ್ತಪ್ಪ ಅಂದ್ರೆ ಡೌನ್ ಸೈಡ್ ಪಾಸಿಟಿವ್ ಟರ್ಮಿನಲ್ ಬರುತ್ತೆ. ಸೊ ದಿಸ್ ಇಸ್ ಅ ಈಕ್ವಲೆಂಟ್ ಸೆಲ್. ಡೌನ್ ಸೈಡ್ ಪಾಸಿಟಿವ್ ಟರ್ಮಿನಲ್ ಬರುತ್ತೆ, ಮೇಲೆಗಡೆಗೆ ಯು ವಿಲ್ ಗೆಟ್ ದ ನೆಗೆಟಿವ್ ಟರ್ಮಿನಲ್. ಈಗ 4 ಪೋರ್ಷನ್ ನ ಕನೆಕ್ಟ್ ಮಾಡ್ತೀನಿ. ಇಲ್ಲೊಂದು ಸೆಲ್ ಇದೆ, ಸೊ ದಟ್ ಈಸ್ ಈ ಪೋರ್ಷನ್, ಈ ಸೆಲ್ಲು. ಈ ಪೋರ್ಷನ್ ಯಾವುದೇ ರೀತಿ ಸೆಲ್ ಇಲ್ಲ. ಈ ಪೋರ್ಷನ್ ಈ ರೀತಿ ಸೆಲ್ ಬರುತ್ತೆ, ಉಲ್ಟಾ ಬರುತ್ತೆ. ನಾ ಡೌನ್ ಸೈಡ್ ಆಲ್ಸೋ ನೋ EMF. E is equals to BLV. E is equals to BLV. ಒಂದಕ್ಕಿನ್ನೊಂದು ಆಪೋಸಿಟ್ ಡೈರೆಕ್ಷನ್ ಇದೆ. Therefore, net EMF that is E net is equal to 0. ಇದನ್ನ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಬಹುದು ಯೂಸಿಂಗ್ ಫ್ಯಾರಡೇಸ್ ಲಾ. ಸೇಮ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಯೂಸಿಂಗ್ ಫ್ಯಾರಡೇಸ್ ಲಾ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಹಾಗೆ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೂ ಇದೆ. When the loop is moving with the constant speed in the uniform magnetic field, the flux linked is constant. Flux ಅನ್ನೋದು ಚೇಂಜ್ ಆಗಲ್ಲ. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಲ್ಲ, ಏರಿಯಾನು ಚೇಂಜ್ ಆಗಲ್ಲ. Therefore, flux remains constant. ಅಥವಾ ಫ್ಲಕ್ಸ್ ಏನಿರುತ್ತೆ BA into cos of 0 that is equals to BA. ಏರಿಯಾನು ಚೇಂಜ್ ಆಗಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಲ್ಲ. Induced EMF in the coil is d phi by dt with negative sign. Of course, d phi by dt constant ಇರೋದ್ರಿಂದ 0 ಬರುತ್ತೆ. You can explain the same thing using using the Faraday's laws. Done? Let's take another problem. ಎಲ್ಲಾ ಪ್ರಾಬ್ಲಮ್ಸ್ ನ ಮರ್ಜ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ತಗೊಳ್ತೇನೆ. ಎಲ್ಲ ನಾವು ಈಗ ಕಲ್ತಿರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ಸು ಅಪ್ಲೈ ಆಗತ್ತೆ. ಆ ತರ ಒಂದು ಪ್ರಾಬ್ಲಮ್ ನ ಸಿಚುವೇಶನ್ ನ ಕನ್ಸಿಡರ್ ಮಾಡ್ತೀನಿ. ನೋಡೋಣ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಕಂಪ್ಲೀಟ್ಲಿ, ಡೆಫಿನೆಟ್ಲಿ ಇದು ನಿಮಗೆ ಅರ್ಥ ಆಗುತ್ತೆ. ಈಗ ಒಂದು ಕೆಲಸ ಮಾಡೋಣ, ನಾವು ಕಲ್ತಿರ್ತಕ್ಕಂಥ ಎಲ್ಲಾ ಟಾಪಿಕ್ಸ್ ನ ಮಿಕ್ಸ್ ಮಾಡಿ ಒಂದು ಮಸಾಲ ಹಾಕಿ ಇನ್ನೊಂದು ಪ್ರಾಬ್ಲಮ್ ನ ಡಿಸೈನ್ ಮಾಡ್ತೀನಿ. ಎಲ್ಲ ಟಾಪಿಕ್ಸ್, ಆಲ್ ದ ಟಾಪಿಕ್ಸ್ ವಿ ಹ್ಯಾವ್ ಲರ್ನ್, ಇಷ್ಟೊತ್ತು ಏನ್ ಕಲ್ತೀವಿ ಎಲ್ಲ ಮಿಕ್ಸ್ ಮಾಡಿ ಒಂದು ಟಾಪಿಕ್, ಒಂದು ಪ್ರಾಬ್ಲಮ್ ನ ಡಿಸೈನ್ ಮಾಡಿದೀನಿ ನೋಡಿ. Let us consider the magnetic field which is going into the plane of the board. Tasku, pusku, tasku, tasku, pusku, tasku. ಈ ರೀತಿ ಇದೆ. ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊತೀನಿ ಯಾಕಂದ್ರೆ ಡಯಾಗ್ರಾಮ್ ಗಬ್ಬೆಗ್ರೋಕೆ ಹೋಗ್ತಿದೆ. ಐ ಆಮ್ ಶೂರ್ ಡಯಾಗ್ರಾಮ್ ಕಾಂಪ್ಲಿಕೇಟ್ ಆಗತ್ತೆ.
ಒಂದು ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ ಎ ಸರ್ಕ್ಯುಲರ್ ಲೂಪ್ ಲೈಕ್ ದಿಸ್ ಆಫ್ ರೇಡಿಯಸ್ ಆರ್ ಕೊಟ್ಟಿದ್ದಾರೆ. ದಟ್ ಎಂಟೈರ್ ಲೂಪ್ ಇಸ್ ಮೂವಿಂಗ್ ಫಾರ್ವರ್ಡ್ ವಿತ್ ದ ವೆಲಾಸಿಟಿ v. I'll consider 4 points such that diagonally opposite to each other, radially ಅಥವಾ diagonally opposite to each other, diametrically opposite to each other. ಇದು p, ಇದು q, ಇದು r, ಇದು s. ಇದು ರೇಡಿಯಸ್ ಸ್ಮಾಲ್ r ತಗೊಂತೀನಿ. ಕ್ಯಾಪಿಟಲ್ R ಎಲ್ಲ ಆಲ್ರೆಡಿ ಆಗಿದೆ, ಹಾಗಾಗಿ ಸ್ಮಾಲ್ r ತಗೊಂತೀನಿ. The given question is find magnetic field strength B ಇದೆ, velocity V ಇದೆ, radius R ಕೊಟ್ಟಿದ್ದಾರೆ. Find first sub question net EMF of coil. Sub question B VP minus VR. Sub question C VQ minus VS. Sub question D VP minus VQ. What is the net EMF? First sub question answer easy ಆಗಿ ಹೇಳ್ಬೋದು 0. ಅರೆ ಪೂರ್ತಿ ಕಾಯಿಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬರಬೇಕು, ನೆಟ್ ಡಿಸ್ಪ್ಲೇಸ್ಮೆಂಟ್ 0. ಹಾಗಾಗಿ ಅಥವಾ ಫ್ಯಾರಡೇಸ್ ಲಾ ಯೂಸ್ ಮಾಡ್ಬೋದು. ಅರೆ ವೆನ್ ದಿಸ್ ಕಾಯಿಲ್ ಇಸ್ ಮೂವಿಂಗ್ ಫಾರ್ವರ್ಡ್, ನೆಟ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ 0. ಹಾಗಾಗಿ ಸಿಂಪಲ್ ಆಗಿ ಇದನ್ನ 0 ಈಕ್ವೇಟ್ ಮಾಡಿ. ವಾಟ್ ಇಸ್ VP minus VR? VP minus VR ಇಲ್ಲಿಂದ ಇಲ್ಲಿಗೆ. ಡಿಸ್ಪ್ಲೇಸ್ಮೆಂಟ್, ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಫ್ರಮ್ P to R. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸಬ್ ಕ್ವಶನ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. VP minus VR ಅವೆರಡರ ನಡುವೆ ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಡಿಫೈನ್ ಮಾಡ್ತೀನಿ. ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಈ ರಾಡ್ ನ ಈ ರೀತಿ ಕನ್ಸಿಡರ್ ಮಾಡಬಹುದು. ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ಲೈಕ್ ದಿಸ್, ಜಸ್ಟ್ ಮ್ಯಾನೇಜ್ ಲೈಕ್ ದಿಸ್. ಅದರ ಲೆಂತ್ ಏನಿರಬೇಕು? 2 times R ಇರಬೇಕಾ? And velocity vector is in this direction. This is the direction of the velocity. This is a length vector. What is the EMF induced? Or a special case idu. Length vector is parallel to velocity vector. L vector is parallel to velocity vector. Therefore, EMF induced is 0. Kel katam dukan bad. Idakke ಏನು ಬಂತು? 0. What about QR? QR ನೋಡೋಣ. Let us define the sub question C. ಆಯ್ತಾ? ಗೊತ್ತಾಯ್ತಾ ಇದು? ಪಕ್ಕ ಶೋರ್. ಸಬ್ ಕ್ವಶನ್ ಸಿ ನ ಬರೀತೀನಿ. VQ minus VS. Q ಇಂದ S ಗೆ ಒಂದು ಡಿಸ್ಪ್ಲೇಸ್ಮೆಂಟ್ ಲೆಂತ್ ನ ಡಿಫೈನ್ ಮಾಡ್ಕೊಳ್ಳೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಲೆಂತ್ ಎಸ್ ಇರುತ್ತೆ? 2R ಇರುತ್ತೆ. 2 times small r. ವೆಲಾಸಿಟಿ ವೆಕ್ಟರ್ ಈ ಕಡೆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಇದು ಡೌನ್ ಸೈಡ್ ಇದೆ. ಲೆಂತ್ ವೆಕ್ಟರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ therefore E is equals to BVL. E is equals to BVL. ಡೈರೆಕ್ಟ್ ಆಗಿ ಬರೀತೀನಿ. ಈಗ ಯಾವ್ದು ಪಾಸಿಟಿವ್ ಟರ್ಮಿನಲ್, ಯಾವ್ದು ಹೈಯರ್ ಪೊಟೆನ್ಷಿಯಲ್ ಇರುತ್ತೆ, ಯಾವ್ದು ಲೋಯರ್ ಪೊಟೆನ್ಷಿಯಲ್ ಇರುತ್ತೆ? ಅದೇ ಪಾಸಿಟಿವ್ ಚಾರ್ಜಸ್ ಯಾವ ಕಡೆಗೆ ಇರುತ್ತೋ ಅಲ್ಲಿ ಹೈಯರ್ ಪೊಟೆನ್ಷಿಯಲ್ ಇರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಲೆಟ್ ಮಿ ಡಿಫೈನ್. ಈಗ P ಇಂದ ಈ ಕಡೆಗೆ ಬರುತ್ತೆ. ಸೊ F is equals to Q into V cross B ತಗೊಳ್ಳಿ. F is equals to Q into V cross B. V ಈ ಕಡೆಗಿದೆ, B into the plane of the board ಇದೆ. V cross B. ಪಾಸಿಟಿವ್ ಚಾರ್ಜಸ್ ಏನಾದರೂ ಇದ್ದಿದ್ರೆ ಮೇಲೆ ಹೋಗ್ತಾ ಇತ್ತು. ಸೊ therefore this is a positive terminal, this is a negative terminal. That means this is at higher potential and this is at lower potential. V ಇಲ್ಲಿ ಸಿಕ್ಕಿರೋದು ಪೊಟೆನ್ಷಿಯಲ್ ಡಿಫರೆನ್ಸ್. ಈ ರೀತಿ ಬರೀಬೋದಾ? ಅರೆ ಡೆಲ್ಟಾ ವಿ ಅಕ್ರಾಸ್ ಯಾವ್ದಿದು? Q and S. QS is equals to BLV. ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಇಸ್ ದಿಸ್ VQ minus VS or VS minus VQ? ಅರೆ ಹೈಯರ್ ಯಾವ್ದಿದೆ? P ಪಾಯಿಂಟ್ ಇದೆ. Q ಪಾಯಿಂಟ್ ಇದೆ. ಸೊ therefore this is VQ minus VS, that is equals to BLV. VQ minus VS is BLV. Done. Clear? ಸಬ್ ಕ್ವಶನ್ ಡಿ ನೋಡಿ. ಸಬ್ ಕ್ವಶನ್ ಡಿ ಸಬ್ ಕ್ವಶನ್ ಡಿ ಗೆ ಡಿಫೈನ್ ಮಾಡ್ಬೇಕಾದ್ರೆ ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಡಿಫೈನ್ ಮಾಡ್ಕೋಬೇಕು. ಲೆಟ್ ಮಿ ರೈಟ್ ದಟ್ ಒನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನಾ ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್. ಸಬ್ ಕ್ವಶನ್ ಡಿ ಪ್ರಕಾರ ಇಲ್ಲಿಂದ ಇಲ್ಲಿಗೆ ಒಂದು ಲೆಂತ್ ವೆಕ್ಟರ್ ನ ಡಿಫೈನ್ ಮಾಡ್ಕೊಳ್ಳೋಣ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಎಲ್ ವೆಕ್ಟರ್. ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಿಲ್ಲ. ಅರೆ ಇದು ಆರ್ ವೆಕ್ಟರ್, ಆರ್ ಲೆಂತ್ ಇದೆ, ಇದು ಆರ್ ಲೆಂತ್ ಇದೆ. ಹಾಗಾದ್ರೆ ಇದು 90 ಇರಲೇಬೇಕಾ? ದೆನ್ ದಿಸ್ ಶುಡ್ ಬಿ 45 ಡಿಗ್ರಿ. ಇದು ಕೂಡ 45 ಡಿಗ್ರಿ. ಆರ್ನ ಈ ಕಡೆ ಪ್ರೊಜೆಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ? ದಟ್ ಈಸ್ ಅ
that is a ಸಾರಿ ಓಕೆ ಈ ಆರ್ ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಈಕ್ವಲಾಟರಲ್ ಟ್ರಯಾಂಗಲ್, ಸಾರಿ ಈಕ್ವಲಾಟರಲ್ ಅಂತೀವಿ, ರೈಟ್ ಆಂಗಲ್ ಟ್ರಯಾಂಗಲ್ ಪಿ ಒ ಕ್ಯೂ, ಟ್ರಯಾಂಗಲ್ ಪಿ ಒ ಕ್ಯೂ. ಕಾಸ್ ಅಥವಾ ಸೈನ್ ಯಾವ್ದಾದ್ರು ಯೂಸ್ ಮಾಡಿ. ಸೈನ್ ಆಫ್ 45 ಡಿಗ್ರಿ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಸ್, ದಟ್ ಈಸ್ ಆರ್ ಡಿವೈಡೆಡ್ ಬೈ ಎಲ್ ಲೆಂತ್, ಬರೀ ಲೆಂತ್ ಇದು. L is equals to R divided by sin 45, that is 1 by root 2. ಅಥವಾ ಇದನ್ನ R root 2 ಅಂತ ಬರೀಬೋದಾ? ಈ ಲೆಂತ್ ಏನಾಗಿರುತ್ತೆ? R root 2 ಆಗಿರುತ್ತೆ. R root 2 ಅಷ್ಟು ಸಿಕ್ತಾ? ನಾವಿಲ್ಲಿ ಡಯಾಗ್ರಾಮ್ ನ ಬರ್ಕೊಂತೀನಿ. ಅರೆ ಈ ಪೂರ್ತಿ ಹ್ಯಾಂಡಲ್ ಮಾಡೋ ಬದಲು ಬರೀ ಇಲ್ಲಿಂದ ಇಲ್ಲಿಗೆ ಒಂದು ರಾಡ್ ನ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ P, ದಿಸ್ ಇಸ್ Q and this length is, ಈ ರಾಡ್ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ ದಟ್ ಈಸ್ R root 2, R root 2. ಈಗ ಈ ರಾಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಟಸ್ಕು ಪುಸ್ಕು ಟಸ್ಕು, ಅಂಡ್ ದ ಎಂಟೈರ್ ರಾಡ್ ಇಸ್ ಮೂವಿಂಗ್ ಫಾರ್ವರ್ಡ್ ವಿತ್ ದ ವೆಲಾಸಿಟಿ v. ಇದು 45 ಡಿಗ್ರಿ ಆಗಿದೆ. ಇದು ವೆಲಾಸಿಟಿ ವೆಕ್ಟರ್ v ಇದೆ ಅಲಾಂಗ್ ದ ಡಯಾಮೀಟರ್. ಹಾಗಾದ್ರೆ ಈ ಆಂಗಲ್ ಏನಿರುತ್ತೆ? 45 ಡಿಗ್ರಿ. ದಿಸ್ ಆಂಗಲ್ ಇಸ್ 45 ಡಿಗ್ರಿ. ಕ್ಲಿಯರ್? ಅದಾಯ್ತಾ? ಲೆಂತ್ ವೆಕ್ಟರ್ಗೂ ವೆಲಾಸಿಟಿ ವೆಕ್ಟರ್ಗೂ 45 ಡಿಗ್ರಿ ಇದೆ, ನೋ ಡೌಟ್ ಇನ್ ದಟ್ ಒನ್. ಈಗ ಜನರಲ್ ಕೇಸ್ ನ ಈಗ ಅಪ್ಲೈ ಮಾಡ್ತೀನಿ. ದ ಇ ಎಮ್ ಎಫ್ ಇಂಡ್ಯೂಸ್ ಇಸ್ ಮೈನಸ್ ಆಫ್ ವೆಕ್ಟರ್ ವಿ ಕ್ರಾಸ್ ವೆಕ್ಟರ್ ಬಿ ಡಾಟ್ ಎಲ್. ಮೈನಸ್ ನ ಗಾಳಿಗೆ ಬಿಡಿ, ಸೈನ್ ಆಮೇಲೆ ನೋಡ್ಕೊಳ್ಳೋಣ. ವಿ ಕ್ರಾಸ್ ಬಿ, ವಿ ಈ ಕಡೆಗಿದೆ, ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಅರೆ ಪೆನ್, ವಿ ಈ ಕಡೆಗಿದೆ, ಬಿ ಇನ್ ಟು ದ ಪ್ಲೇನ್, ವಿ ಕ್ರಾಸ್ ಬಿ, ವಿ ಕ್ರಾಸ್ ಬಿ, ವಿ ಕ್ರಾಸ್ ಬಿ. ಸೊ ಟಸ್ಕು ಐ ಚಿ 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 ಚಿ, ವಿ ಕ್ರಾಸ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಬಿ. ಡ್ರಾಯಿಂಗ್ ಏನ್ ಬರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ. ಹಾಗಾಗಿ ಇವ್ರನ್ನ ಕ್ರಾಸ್ ಮಾಡಿದ್ರೆ ಈ ರೀತಿ ಬರ್ತಾರೆ. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ನೋಡಿ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇದೆ. ಇದು ವಿ ಬಿ ವೆಕ್ಟರ್. ವಿಗೂ ಮತ್ತೆ ಬಿಗೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಹಾಗಾದ್ರೆ ಇವೆರಡು ನಡುವೆ ಆಂಗಲ್ 90 ಡಿಗ್ರಿ. ಇ ಇಸ್ ಈಕ್ವಲ್ಸ್ ಟು ವಿ ಬಿ ಸೈನ್ ಆಫ್ 90 ಹೋಲ್ ವೆಕ್ಟರ್ ಡಾಟ್ ಎಲ್ ವೆಕ್ಟರ್. ದಿಸ್ ಇಸ್ ಈಕ್ವಲ್ಸ್ ಟು ವಿ ಬಿ ವೆಕ್ಟರ್ ಡಾಟ್ ಎಲ್ ವೆಕ್ಟರ್. ವಿ ಬಿ ವೆಕ್ಟರ್ ಈ ಕಡೆಗಿದೆ, ಎಲ್ ವೆಕ್ಟರ್ ಈ ಕಡೆಗಿದೆ. ದಿಸ್ ಇಸ್ ಎಲ್ ವೆಕ್ಟರ್. ಅರೆ ಇವನ್ 45 ಆದ್ಮೇಲೆ ಇವನ್ ಏನಾಗಬೇಕು? 45 ಡಿಗ್ರಿ ಆಗಬೇಕು. 45 ಡಿಗ್ರಿ. ಆಂಗಲ್ ಬಿಟ್ವೀನ್ ದೀಸ್ ಟು ಇಸ್ 45 ಡಿಗ್ರಿ. Therefore EMF induced is VBL into cos of 45 degree. L ಅಂದ್ರೆ ಏನಪ್ಪ? L ಅಂದ್ರೆ ಇಲ್ಲೆಲ್ಲ R root 2. That is VB into R root 2 cos 45 is 1 by root 2. Tishkyaw, Damar. ಇವರಿಬ್ರು ಸತ್ತವರು. ಇನ್ನು ಉಳಿದಿರೋದು ಏನು? ದಟ್ ಈಸ್ ಅ ಆನ್ಸರ್. That is the answer for this question. So that is BBR. BVBR. Small r idu. That is radius. ER. L value substitute ಮಾಡ್ಕೊಂಡ್ರೆ ಇದು ಬಂತು. EMF induced is this much. That is the potential difference. L barili. I'll write here the potential difference between P and Q. PQ is equals to VBR. ಎಲ್ಲಲ್ಲ VBR. Radius ಮೇಲೆ ಡಿಪೆಂಡ್ ಆಗ್ತದೆ. Is this VP minus VQ or VQ minus VP? ಇವೆರಡರಲ್ಲಿ ಯಾವುದು ಹೈಯರ್ ಪೊಟೆನ್ಷಿಯಲ್ ಅಲ್ಲಿ ಇರುತ್ತೆ? ಅಂದ್ರೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆಗೆ ಹೋಗುತ್ತೋ ಆ ಕಡೆ ಹೈಯರ್ ಪೊಟೆನ್ಷಿಯಲ್. ಈಗ ಈ ರಾಡ್ ನ ನಾನು ಒಂದು ಸೆಲ್ ತರ ಅಸ್ಯೂಮ್ ಮಾಡ್ಕೋಬೇಕು ಅಂದ್ರೆ V ಈ ಕಡೆಗಿದೆ, B into the plane of the board ಇದೆ. This is V. V cross B. Velocity vector V and this is a B. V cross B ಮಾಡಿದ್ರೆ the positive charges will tend to move upward. This is a force. ಅಂದ್ರೆ net positive charge. ಈ ತರ ಒಂದು ರಾಡ್ ನ ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಕಡೆಗೆ ಬರುತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆಗೆ ಬರುತ್ತೆ. That means this is equivalent to cell like this. E is equals to BVR. ಇಲ್ಲಿ ಬರ್ತಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಇದು ಹೈಯರ್ ಪೊಟೆನ್ಷಿಯಲ್, ಇದು ಲೋಯರ್ ಪೊಟೆನ್ಷಿಯಲ್. VQ minus VS is equals to B into V into R. ಅದೇ VS minus VQ ಕೇಳಿದ್ರೆ minus BVR. I hope this is clear. ಅಷ್ಟೇ ಈ ವಿಡಿಯೋಗೆ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಅಂಡ್ ಲೆಂತ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರೆಕಾರ್ಡ್ ಏನು ಬ್ರೇಕ್ ಆಗಿಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿದು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕಾಪಟ್ಟೆ ಓದ್ತಾರಿ. ಬಾಯ್ ಬಾಯ್.